ಸೊ ಹಲೋ ಮಕ್ಕಳೇ, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಆಸ್ಪಿರೆಂಟ್ ಫಿಸಿಕ್ಸ್ ಚಾನಲ್. ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ನ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆನಾ. ಸೊ ನೀವು ಒಂದು ವೇಳೆ ಜಿ ಪ್ರಿಪೇರ್ ಆಗ್ತಾ ಇದ್ರೆ, ನೀಟಿಗೆ ಪ್ರಿಪೇರ್ ಆಗ್ತಾ ಇದೆ ಅಥವಾ KCET ಪ್ರಿಪೇರ್ ಆಗ್ತಾ ಇದ್ರೆ ಈ ಒಂದು ವಿಡಿಯೋನ ನೀವು ರೆಫರ್ ಮಾಡ್ಬೋದು. ಓಕೆನಾ. ಸೊ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಸೊ ನಾವು ಲೆಸನ್ ಶುರು ಮಾಡೋದಕ್ಕೂ ಮುಂಚೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅಂತ ಡಿಸ್ಕಸ್ ಮಾಡೋಣ. ಓಕೆನಾ. ಸೊ ನ್ಯೂಟನ್ ಲಾಸ್ ಆಫ್ ಮೋಷನಲ್ಲಿ ನಾವು ಈ 14 ಟಾಪಿಕ್ಸ್ಗಳನ್ನ ಏನು ಮಾಡ್ತೀವಿ, ಕವರ್ ಮಾಡ್ತೀವಿ. ಓಕೆನಾ. ಸೊ ಆದರೆ ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ, ಕೈನಮ್ಯಾಟಿಕ್ಸ್ ವರ್ಸಸ್ ಡೈನಾಮಿಕ್ಸು, ಫಂಡಮೆಂಟಲ್ ಟೈಪ್ಸ್ ಆಫ್ ಫೋರ್ಸಸ್ಸು, ಇನರ್ಷಿಯಾ ಆ್ಯಂಡ್ ಮೊಮೆಂಟಮು, ನ್ಯೂಟನ್ಸ್ ಲಾಸ್ಗಳು, ಗ್ರಾವಿಟೇಷನಲ್ ಫೋರ್ಸಸ್ಸು, ಈ ನಾರ್ಮಲ್ ಟೆನ್ಷನ್ ಫೋರ್ಸಸ್ ಮತ್ತು ಫ್ರೀ ಬಾಡಿ ಡಯಾಗ್ರಾಮ್. ಸೊ ಈ ಇಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ ಕವರ್ ಮಾಡ್ತೀವಿ. ಹೌದಾ. ಮತ್ತು ಸೊ ಸಣ್ಣ ಪುಟ್ಟ ಒಂದು 2-3 ಪ್ರಾಬ್ಲಮ್ಸ್ಗಳನ್ನ ಏನು ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಓಕೆನಾ. ಸೊ ಇದು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ಗಳಾಗುತ್ತೆ. ಓಕೆನಾ. ಸೊ ಇದಾದಮೇಲೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾವು ಈ ಬೇಸಿಕ್ಸ್ ಕಾನ್ಸೆಪ್ಟ್ಸ್ಗಳನ್ನ ನೀವು ಕರೆಕ್ಟಾಗಿ ಕಲ್ತಿದ್ರೆ ಏನಾಗುತ್ತೆ ಅಂತ ಅಂದರೆ, ನೆಕ್ಸ್ಟ್ ವೀಡಿಯೋಸಲ್ಲಿ ನಾವೇನು ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡ್ತೀವೋ ಇಲ್ಲಿ ನಾವು JEE ಮೇನ್ಸಲ್ಲಿ ಕೇಳಿರೋಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು, ಮತ್ತು ನೀಟ್ ಕ್ವಶನ್ಸ್ಗಳು, ಮತ್ತು KCETನಲ್ಲಿ ಕೇಳಿರೋ ಕ್ವಶನ್ಸ್ಗಳು, ಮತ್ತು HC ವರ್ಮಾದಲ್ಲಿರುವಂಥ ಕ್ವಶನ್ಸ್ಗಳು. ಸೊ ಇದೆಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಓಕೆನಾ. ಸೊ ಈ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ ಫಸ್ಟು ಕರೆಕ್ಟಾಗಿ ಕಲಿಯೋಣ. ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ಸೊ ಇಂಟ್ರೊಡಕ್ಷನ್. ಸೊ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅನ್ನೋದೇನಿದೆ, ಇದು ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ನ ಒಂದು ಪಾರ್ಟ್. ಓಕೆನಾ. ಸೊ ಈ ಒಂದು ಚಾಪ್ಟ್ರಲ್ಲಿ ನಾವು ಪುಲಿಯ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು, ವೆಡ್ಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು, ಟೇಬಲ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು, ಸೊ ಇದೇ ರೀತಿ ಸುಮಾರು ರೀತಿಯ ಪ್ರಾಬ್ಲಮ್ಸ್ಗಳನ್ನ ನಾವೇನು ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಸೊ ನಿಮಗೆ ಪುಲಿಗೆ ಎಕ್ಸಾಂಪಲ್ಸ್ ಕೊಡೋದಾದ್ರೆ ಇಲ್ಲಿ ನೋಡಿ, ಪುಲಿ ಅಂದರೆ ಈ ಥರ ಇತ್ತು. ಸೊ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಸಿಮಿಲರ್ಲಿ ವೆಡ್ಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಓಕೆನಾ. ಸೊ ಇವಾಗ ನಾವು ಕೈನಮ್ಯಾಟಿಕ್ಸ್ ವರ್ಸಸ್ ಡೈನಾಮಿಕ್ಸನ್ನು ನೋಡೋಣ. ಓಕೆನಾ. ಸೊ ಕೈನಮ್ಯಾಟಿಕ್ಸಲ್ಲಿ ನಾವು ಏನು ಕಲಿತೀವಿ ಸರ್? ಸೊ ಬಾಡಿ ಯಾವ ರೀತಿ ಮೂವ್ ಆಗ್ತಿದೆ ಅನ್ನೋದನ್ನ ನಾವು ಕೈನಮ್ಯಾಟಿಕ್ಸಲ್ಲಿ ಕಲಿತೀವಿ. ಫಾರ್ ಎಕ್ಸಾಂಪಲ್, ಇದು ಮಾಸ್ M ಅಂತ ಕನ್ಸಿಡರ್ ಮಾಡೋಣ. ಸೊ ದಿಸ್ ಮಾಸ್ M ಈಸ್ ಮೂವಿಂಗ್ ವಿತ್ ಆಕ್ಸಲರೇಷನ್ A ಅಂತ ಕನ್ಸಿಡರ್ ಮಾಡೋಣ, ಅಥವಾ ವೆಲಾಸಿಟಿ VL ಮೂವ್ ಆಗ್ತಿದೆ ಅಂತ ಕನ್ಸಿಡರ್ ಮಾಡೋಣ, ಅಥವಾ ಇದು ಸ್ವಲ್ಪ ಡಿಸ್ಟೆನ್ಸ್ D ಅನ್ನು ಕವರ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಸೊ ಬಾಡಿ ಯಾವ ರೀತಿ ಮೂವ್ ಆಗ್ತಿದೆ ಅನ್ನೋದನ್ನ ನಾವು ಕೈನಮ್ಯಾಟಿಕ್ಸಲ್ಲಿ ಸ್ಟಡಿ ಮಾಡ್ತೀವಿ. ಹೌದಾ. ಸೊ ಹಾಗಾದರೆ ಡೈನಾಮಿಕ್ಸಲ್ಲಿ ಏನು ಸ್ಟಡಿ ಮಾಡ್ತೀವಿ ಸರ್? ಸೊ ಇದು ಮಾಸ್ M ಅಂತ ಕನ್ಸಿಡರ್ ಮಾಡೋಣ, ಇದು ಗ್ರೌಂಡ್ ಮೇಲಿದೆ. ಓಕೆನಾ. ಸೊ ಇದು ರೆಸ್ಟಲ್ಲಿದೆ ಸದ್ಯಕ್ಕೆ. ಸೊ ನಾನೇನು ಮಾಡ್ತೀನಿ, ಈ ಮಾಸ್ M ಪುಷ್ ಮಾಡ್ತೀನಿ ವಿತ್ ಫೋರ್ಸ್ F. ಓಕೆನಾ. ಸೊ ಅವಾಗ ಏನಾಗುತ್ತೆ, ಈ ಮಾಸ್ M ಅನ್ನೋದು ಆಕ್ಸಲರೇಟ್ ಆಗುತ್ತೆ ವಿತ್ A. ಓಕೆನಾ. ಸೊ ಇದೇನು ಮಾಡ್ತಿದೆ, ರೆಸ್ಟಿಂದ ಏನಾಗ್ತಿದೆ, ಆಕ್ಸಲರೇಟ್ ಆಗ್ತಿದೆ. ಅಂದರೆ ಇದು ತನ್ನ ಸ್ಟೇಟನ್ನು ಚೇಂಜ್ ಮಾಡ್ತಾ ಇದೆಯಾ, ರೆಸ್ಟ್ ಟು ಆಕ್ಸಲರೇಟ್ ಆಗ್ತಾ ಇದೆ. ಸೊ ಈ ಥರ ಸ್ಟೇಟ್ ಚೇಂಜ್ ಮಾಡೋದಕ್ಕೆ ಕಾರಣ ಯಾರು? ಈ ಫೋರ್ಸು. ಸೊ ನಾವು ಡೈನಾಮಿಕ್ಸಲ್ಲಿ ಏನು ಸ್ಟಡಿ ಮಾಡ್ತೀವಿ ಅಂದರೆ, ಈ ಫೋರ್ಸು ಮತ್ತು ಇದರ ರಿಲೇಟೆಡ್ ಟಾಪಿಕ್ಸ್ಗಳನ್ನ ಡೈನಾಮಿಕ್ಸಲ್ಲಿ ಸ್ಟಡಿ ಮಾಡ್ತೀವಿ. ಓಕೆನಾ. ಸೊ ಈ ಮಾಸ್ M ಆಕ್ಸಲರೇಷನ್ A ಹೋಗೋದಕ್ಕೆ ಕಾರಣ ಯಾರು? ಈ ಫೋರ್ಸು. ಸೊ ಇದನ್ನು ನಾವು ಕಾಸ್ ಅಂತ ಕರಿಬೋದು. ಸಿಮಿಲರ್ಲಿ ನಾವು ಈ ಬಾಡಿ ಮೇಲೆ ಫೋರ್ಸ್ F ಅನ್ನು ಅಪ್ಲೈ ಮಾಡಿದ್ದಕ್ಕೆ ಏನಾಯಿತು, ಈ ಮಾಸ್ ಅನ್ನೋದು A ಆಕ್ಸಲರೇಷನಲ್ಲಿ ಮೂವ್ ಆಗೋದಕ್ಕೆ ಶುರುವಾಯಿತು. ಸೊ ಈ A ಅನ್ನೋದೇನು, ಎಫೆಕ್ಟು. ಹೌದಾ. ಸೊ ಫೋರ್ಸ್ ಅಪ್ಲೈ ಮಾಡಿದ್ದಕ್ಕೆ ಆಕ್ಸಲರೇಷನಲ್ಲಿ ಮೂವ್ ಆಗೋದಕ್ಕೆ ಶುರುವಾಗಿದ್ದು. ಸೊ ಬಾಡಿ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡ್ತು ಫೋರ್ಸು, ಆಕ್ಸಲರೇಷನನ್ನು ಕಾಸ್ ಮಾಡಿ. ಸೊ ಆಕ್ಸಲರೇಷನ್ ಅನ್ನೋದೇನು, ಎಫೆಕ್ಟು. ಸೊ ಇದನ್ನು ನಾವು ಕೈನಮ್ಯಾಟಿಕ್ಸಲ್ಲಿ ಸ್ಟಡಿ ಮಾಡ್ತಿದ್ವು. ಸಿಮಿಲರ್ಲಿ ಕಾಸ್ನ ನಾವೇನು ಮಾಡ್ತೀವಿ, ಡೈನಾಮಿಕ್ಸಲ್ಲಿ ಸ್ಟಡಿ ಮಾಡ್ತೀವಿ. ಓಕೆನಾ. ಸೊ ಇವಾಗ ನಾವು ಫಂಡಮೆಂಟಲ್ ಟೈಪ್ಸ್ ಆಫ್ ಫೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಂಡಮೆಂಟಲ್ ಟೈಪ್ಸ್ ನಮಗೆ ಯಾವ್ದು ಬರ್ತವೆ ಸರ್? ಗ್ರಾವಿಟೇಷನಲ್ ಫೋರ್ಸು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಮತ್ತು ವೀಕ್ ನ್ಯೂಕ್ಲಿಯರ್ ಫೋರ್ಸು. ಸೊ ನಾವು ನ್ಯೂಟನ್ಸ್ ಲಾಸ್ ಆಫ್ ಮೋಷನಲ್ಲಿ ಗ್ರಾವಿಟೇಷನಲ್ ಫೋರ್ಸು ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಸ್ಸು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ನೋಡಿ. ನಾರ್ಮಲ್ ಫೋರ್ಸ್, ಟೆನ್ಷನ್ ಫೋರ್ಸ್, ಫ್ರಿಕ್ಷನ್ನು, ಸ್ಪ್ರಿಂಗ್ ಫೋರ್ಸ್. ಸೊ ಈ ಫೋರ್ಸಸ್ ಬಗ್ಗೆ ನಾವೇನು ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಓಕೆನಾ. ಸೊ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು ಮತ್ತು ವೀಕ್ ನ್ಯೂಕ್ಲಿಯರ್ ಫೋರ್ಸು ನಿಮಗೆ 12th ಸ್ಟ್ಯಾಂಡರ್ಡ್ನಲ್ಲಿ ಬರುತ್ತೆ, 12th ಫಿಸಿಕ್ಸಲ್ಲಿ ಬರುತ್ತೆ. ಸೊ ಇವಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ. ಓಕೆನಾ. ಸೊ ಇವಾಗ ನಮ್ಗೆ ನೆಕ್ಸ್ಟ್ ಟಾಪಿಕ್ಕು ಇನರ್ಷಿಯಾ. ಓಕೆನಾ. ಸೊ ಇವಾಗ ನಾವು ಇನರ್ಷಿಯಾ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇನರ್ಷಿಯಾ ಅಂದ್ರೇನು? ಸೊ ಇನರ್ಷಿಯಾ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಬಾಡಿ ಬೈ ವಿಚ್ ಇಟ್ ರೆಸಿಸ್ಟ್ ಎನಿ ಚೇಂಜಸ್ ಇನ್ ಇಟ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಇದು ಮಾಸ್ M. ಓಕೆನಾ. ಸೊ ಇದನ್ನು ನಾನು ಗ್ರೌಂಡ್ ಮೇಲೆ ಇಟ್ಟಿದ್ದೀನಿ. ಸೊ ಈ ಮಾಸ್ M ಅನ್ನೋದೇನಿದೆ, ರೆಸ್ಟಲ್ಲಿದೆ. ಸೊ ಇನರ್ಷಿಯಾ ಏನು ಹೇಳುತ್ತೆ ಅಂತಂದರೆ, ಒಂದು ಬಾಡಿ ಫಾರ್ ಎಕ್ಸಾಂಪಲ್ ರೆಸ್ಟಲ್ಲಿದ್ದರೆ ಅದು ರೆಸ್ಟಲ್ಲಿರೋದಕ್ಕೆ ಇಷ್ಟಪಡುತ್ತೆ ಅಂತ. ಹೌದಾ. ಸ್ಟೇಟ್ ಚೇಂಜ್ ಮಾಡೋದಕ್ಕೆ ಇಷ್ಟಪಡಲ್ಲ. ಇವಾಗ ರೆಸ್ಟಿಂದ ಆಕ್ಸಲರೇಷನಲ್ಲಿ ಮೂವ್ ಆಗೋದಕ್ಕೆ ಸೊ ಈ ರೀತಿ ಇಷ್ಟಪಡಲ್ಲ. ಇದು ರೆಸ್ಟಲ್ಲಿದ್ದರೆ ರೆಸ್ಟಲ್ಲಿರೋದಕ್ಕೆ ಇಷ್ಟಪಡುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಇದು ಮಾಸ್ M. ಸೊ ಇದು ಯೂನಿಫಾರ್ಮ್ ವೆಲಾಸಿಟಿ ವಿನಲ್ಲಿ ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಓಕೆನಾ. ಸೊ ಇದು ಮಾಸ್ M ಅನ್ನೋದೇನು, ಯೂನಿಫಾರ್ಮ್ ವೆಲಾಸಿಟಿ ವಿನಲ್ಲೇ ಮೂವ್ ಮಾಡೋದಕ್ಕೆ ಇಷ್ಟಪಡುತ್ತೆ. ಇದು ಸ್ಟೇಟನ್ನು ಚೇಂಜ್ ಮಾಡೋದಕ್ಕೆ ಇಷ್ಟಪಡಲ್ಲ. ಹೌದಾ. ಫಾರ್ ಎಕ್ಸಾಂಪಲ್, ಇದು ಡೈರೆಕ್ಷನ್ ಚೇಂಜ್ ಮಾಡೋದಕ್ಕೆ ಇಷ್ಟಪಡಲ್ಲ, ಮತ್ತು ಇದ್ರ ಮ್ಯಾಗ್ನಿಟ್ಯೂಡನ್ನು ಚೇಂಜ್ ಮಾಡೋದಕ್ಕೆ ಇಷ್ಟಪಡಲ್ಲ. ಇದು ಯೂನಿಫಾರ್ಮ್ ಮೋಷನಲ್ಲಿ ಹೋಗ್ತಾ ಇದ್ರೆ ಯೂನಿಫಾರ್ಮ್ ಮೋಷನಲ್ಲೇ ಹೋಗೋದಕ್ಕೆ ಇಷ್ಟಪಡುತ್ತೆ. ಓಕೆನಾ. ಸೊ ಅದು ಇನರ್ಷಿಯಾ. ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ನಮ್ಮ ಡೇ ಟು ಡೇ ಲೈಫಲ್ಲಿ, ಸೊ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಿದರೆ ಎಷ್ಟೊಂದು ದಿವಸ, ಹೌದಲ್ವಾ. ಸೊ ಬಸ್ಸಲ್ಲಿ
ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳೋಣ. ಸೊ ಬಸ್ ಅನ್ನೋದೇನಿದೆ ರೆಸ್ಟಲ್ಲಿದೆ. ಸೊ ಈ ಮನುಷ್ಯ ಅನ್ನೋನೇನಿದ್ದಾನೆ ಇವನು ಕೂಡ ರೆಸ್ಟಲ್ಲಿದ್ದಾನೆ. ಸೊ ಬಸ್ಸು ಸಡನ್ ಆಗಿ ಮುಂದೆ ಆಕ್ಸಲರೇಟ್ ಆಯ್ತು ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ಮನುಷ್ಯ ಹಿಂದೆ ಬೀಳೋ ಥರ ಅನ್ಸುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ನೀವು ಡೇ ಟು ಡೇ ಲೈಫಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಬಸ್ ಏನಾದ್ರು ಸಡನ್ ಆಗಿ ಮೂವ್ ಆಯ್ತು ಅಂದರೆ ನೀವು ನಿಂತ್ಕೊಂಡಿದ್ರೆ ಹಿಂದೆ ಬೀಳೋ ಥರ ಅನ್ಸುತ್ತೆ. ದ ರೀಸನ್ ಈಸ್ ನಿಮ್ಮ ಬಾಡಿ ಅನ್ನೋದೇನಿತ್ತು ರೆಸ್ಟಲ್ಲಿತ್ತು ಸರ್. ಸೊ ನಿಮ್ಮ ಬಾಡಿ ಅನ್ನೋದು ರೆಸ್ಟಲ್ಲಿರೋದಕ್ಕೆ ಇಷ್ಟಪಡುತ್ತೆ. ಸೊ ಬಸ್ ಅನ್ನೋದು ಮುಂದೆ ಹೋದಾಗ ಏನಾಗುತ್ತೆ, ನಿಮ್ಮ ಬಾಡಿ ಈಗಲೂ ರೆಸ್ಟಲ್ಲಿರೋದಕ್ಕೆ ಇಷ್ಟಪಡುತ್ತೆ. ಸೊ ಅದಕ್ಕೆ ನಿಮಗೆ ಹಿಂದೆ ಬೀಳೋ ಥರ ಅನಿಸುತ್ತೆ. ಸಿಮಿಲರ್ಲಿ ಇದು ಬಸ್ ಅಂತ ಕನ್ಸಿಡರ್ ಮಾಡೋಣ, ಓಕೆನಾ. ಸೊ ಇದು ಯೂನಿಫಾರ್ಮ್ ವೆಲಾಸಿಟಿ ವಿನಲ್ಲಿ ಮುಂದೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲೊಬ್ಬ ಮನುಷ್ಯ ನಿಂತಿದ್ದಾನೆ. ಸೊ ಇವನು ಕೂಡ ಬಸ್ ಜೊತೆ ವೆಲಾಸಿಟಿ ವಿನಲ್ಲಿ ಮುಂದೆ ಹೋಗ್ತಾ ಇದ್ದಾನೆ. ಸೊ ಬಸ್ ಅನ್ನೋದು ಸಡನ್ನಾಗಿ ಬ್ರೇಕ್ ಆಗ್ತು ಅಂತ ಅನ್ಕೊಳ್ಳಿ, ಹೌದಾ. ಸೊ ಸಡನ್ನಾಗಿ ಬ್ರೇಕ್ ಆಗ್ದಾಗ ಏನಾಗುತ್ತೆ, ನಿಮಗೆ ಮುಂದೆ ಬೀಳೋ ಥರ ಅನಿಸುತ್ತೆ ಸಡನ್ನಾಗಿ ಬ್ರೇಕ್ ಆಗ್ದಾಗ. ಸೊ ಮುಂದೆ ಏನಕ್ಕೆ ಬೀಳೋ ಥರ ಅನಿಸುತ್ತೆ ಅಂದರೆ ನಿಮ್ಮ ಬಾಡಿ ಅನ್ನೋದೇನಿದೆ ಈ ಯೂನಿಫಾರ್ಮ್ ವೆಲಾಸಿಟಿ ವಿನಲ್ಲಿ ಮುಂದೆ ಹೋಗ್ತಾ ಇತ್ತು. ಸೊ ನಿಮ್ಮ ಬಾಡಿ ಅನ್ನೋದು ವೆಲಾಸಿಟಿ ವಿನಲ್ಲಿ ಹೋಗೋದಕ್ಕೇ ಇಷ್ಟಪಡುತ್ತೆ, ಇದು ಸ್ಟೇಟನ್ನು ಚೇಂಜ್ ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ಅವಾಗ ಏನಾಗುತ್ತೆ, ನಿಮಗೆ ಮುಂದೆ ಬೀಳೋ ಥರ ಅನಿಸುತ್ತೆ, ಓಕೆನಾ. ಸೊ ಇದು ಇನರ್ಷಿಯಾ. ನೆಕ್ಸ್ಟು ಮೊಮೆಂಟಮ್, ಓಕೆನಾ. ಸೊ ನೆಕ್ಸ್ಟ್ ಟಾಪಿಕ್ ನಮಗೆ ಮೊಮೆಂಟಮು. ಸೊ ಮೊಮೆಂಟಮ್ ಅಂದರೆ ಏನು, ನೆಟ್ ಮೋಷನ್ ಕಂಟೈನ್ ಇನ್ ದಿ ಸಿಸ್ಟಮ್, ಹೌದಾ. ಸೊ ಒಂದು ಸಿಸ್ಟಮಲ್ಲಿ ಎಷ್ಟು ನೆಟ್ ಮೋಷನ್ ಇದೆ ಅಂತ ನಮಗೆ ಮೊಮೆಂಟಮಿಂದ ಗೊತ್ತಾಗುತ್ತೆ. ಸೊ ನೆಟ್ ಮೋಷನ್ನ ನಾವು ಯಾವ ರೀತಿ ಮೆಜರ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಇದು ಮಾಸ್ ಎಮ್ ಅಂತ ಕನ್ಸಿಡರ್ ಮಾಡೋಣ, ಇದು ವೆಲಾಸಿಟಿ ವಿನಲ್ಲಿ ಮೂವ್ ಆಗ್ತಿದೆ. ಸೊ ಇದರ ನೆಟ್ ಮೋಷನನ್ನು ನಾವು ಹೇಳೋದಾದರೆ ಮಾಸ್ ಇಂಟು ವೆಲಾಸಿಟಿ ಅಂತ ಹೇಳ್ಬೋದು, ಹೌದಾ. ಸೊ ಇದು ಎಮ್ ಇಂಟು ವಿ ಅನ್ನೋದೇನು, ನೆಟ್ ಮೋಷನ್ ಕಂಟೈನ್ಡ್ ಇನ್ ದಿ ಸಿಸ್ಟಮ್ ಅಥವಾ ಬಾಡಿ. ಸೊ ಮೊಮೆಂಟಮ್ನ ಫಾರ್ಮುಲಾ ನಾವು ಏನಂತ ಹೇಳ್ಬೋದು ಅಂದರೆ ಪಿ ಅಂದರೆ ಮೊಮೆಂಟಮ್, ಪಿ ಈಸ್ ಈಕ್ವಲ್ಸ್ ಟು ಎಮ್ ಇಂಟು ವಿ ಅಂತ ಹೇಳ್ಬೋದು. ಸೊ ಇದು ಮೊಮೆಂಟಮ್ನ ಫಾರ್ಮುಲಾ. ಸೊ ವಿ ವೆಲಾಸಿಟಿ ಅನ್ನೋದೇನಿದೆ ಇದು ವಿ ಅಂದರೆ ವೆಲಾಸಿಟಿ, ಓಕೆನಾ. ಎಮ್ ಅಂದರೆ ಮಾಸು, ಸೊ ಪಿ ಅಂದರೆ ಮೊಮೆಂಟಮು. ಸೊ ಈ ವೆಲಾಸಿಟಿ ಅನ್ನೋದೇನು ವೆಕ್ಟರ್ ಕ್ವಾಂಟಿಟಿ. ಸೊ ಈ ಮೊಮೆಂಟಮ್ ಏನಾಗುತ್ತೆ, ಇದು ಕೂಡ ಒಂದು ವೆಕ್ಟರ್ ಕ್ವಾಂಟಿಟಿ. ಅಂದರೆ ಮ್ಯಾಗ್ನಿಟ್ಯೂಡ್ ಅಷ್ಟೇ ಅಲ್ಲ, ಡೈರೆಕ್ಷನ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದು ಮಾಸ್ ಎಮ್ ಅಂತ ಕನ್ಸಿಡರ್ ಮಾಡೋಣ, ಇದು 4 kg ಇದೆ ಅಂತ ಅನ್ಕೊಳ್ಳಿ. ಸೊ ಇದು ಹಾರಿಸಾಂಟಲ್ ಡೈರೆಕ್ಷನಲ್ಲಿ ವೆಲಾಸಿಟಿ ವಿನಲ್ಲಿ ಮೂವ್ ಆಗ್ತಿದೆ. ವಿ ಅನ್ನೋದು ಎಷ್ಟಿದೆ, 2 m/s ಇದೆ ಅಂತ ಅನ್ಕೊಳ್ಳೋಣ. ಸಿಮಿಲರ್ಲಿ ಇದು 4 kg ಮಾಸು, ಓಕೆನಾ, 4 kg ಮಾಸು. ಸೊ ಇದು ವರ್ಟಿಕಲ್ ಡೈರೆಕ್ಷನಲ್ಲಿ ವೆಲಾಸಿಟಿನಲ್ಲಿ ಮೂವ್ ಆಗ್ತಿದೆ 2 m/s, ಓಕೆನಾ. ಸೊ ಇವೆರಡರ ಮೊಮೆಂಟಮ್ ಸೇಮ್ ಇದೆಯೋ ಡಿಫ್ರೆಂಟ್ ಇದೆಯೋ ನೀವು ಹೇಳಿ. ಸೊ ನೀವೇನಂತ ಬರೀಬೋದು, ಪಿ ಈಸ್ ಈಕ್ವಲ್ಸ್ ಟು ಎಮ್ ಇಂಟು ವಿ ಸರ್. ಇಲ್ಲೂ ಕೂಡ ಪಿ ಈಸ್ ಈಕ್ವಲ್ಸ್ ಟು ಎಮ್ ಇಂಟು ವಿ. ಸೊ ಎಮ್ ಇಂಟು ವಿ 4 × 2 ದಟ್ ಈಸ್ 8 ಅಂತ ಬರುತ್ತೆ ಸರ್. ಇಲ್ಲೂ ಕೂಡ 8 ಅಂತಾನೆ ಬರುತ್ತೆ ಸರ್ ಮೊಮೆಂಟಮ್. ಸೊ ಇವೆರಡು ಮೊಮೆಂಟಮ್ ಸೇಮ್ ಅಂತ ಹೇಳ್ಬೋದು. ಆದರೆ ಇನ್ ರಿಯಾಲಿಟಿ ಮೊಮೆಂಟಮ್ ಸೇಮ್ ಅಲ್ಲ. ಬಿಕಾಸ್ ಮೊಮೆಂಟಮ್ ಅನ್ನೋದೇನು ವೆಕ್ಟರ್ ಕ್ವಾಂಟಿಟಿ, ಮ್ಯಾಗ್ನಿಟ್ಯೂಡ್ ಅಷ್ಟೇ ಅಲ್ಲ, ಡೈರೆಕ್ಷನ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಇದು ಹಾರಿಸಾಂಟಲ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಇದು ವರ್ಟಿಕಲ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಸೊ ಈ ಎರಡೂ ಡಯಾಗ್ರಾಮಲ್ಲೂ ಮೊಮೆಂಟಮ್ ಅನ್ನೋದೇನು ಡಿಫ್ರೆಂಟ್ ಇರುತ್ತೆ, ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ನ್ಯೂಟನ್ಸ್ ಲಾಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಓಕೆನಾ. ಸೊ ಇದು ನ್ಯೂಟನ್ನ ಫಸ್ಟ್ ಲಾ. ಸೊ ನ್ಯೂಟನ್ ಫಸ್ಟ್ ಲಾ ಏನು ಹೇಳುತ್ತೆ ಅಂತಂದರೆ, ಅ ಬಾಡಿ ರಿಮೈನ್ಸ್ ಎಟ್ ರೆಸ್ಟ್ ಆರ್ ಕಂಟಿನ್ಯೂಸ್ ಟು ಮೂವ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಇನ್ ಅ ಸ್ಟ್ರೈಟ್ ಲೈನ್ ಅನ್ಲೆಸ್ ಆಕ್ಟೆಡ್ ಬೈ ಎನ್ ಎಕ್ಸ್ಟರ್ನಲ್ ಫೋರ್ಸ್, ಹೌದಲ್ಲ. ಸೊ ಇದು ಮಾಸ್ ಎಮ್ ಅಂತ ಕನ್ಸಿಡರ್ ಮಾಡೋಣ, ಇದು ಗ್ರೌಂಡ್ ಮೇಲೆ ಇಟ್ಟಿದ್ದೀನಿ, ಓಕೆನಾ. ಸೊ ಇದು ರೆಸ್ಟಲ್ಲಿದೆ, ಓಕೆನಾ. ಸೊ ಇದು ರೆಸ್ಟಲ್ಲೇ ಇರುತ್ತೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾನೊಂದು ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡೋವರೆಗೂ, ಹೌದಲ್ಲ. ಸೊ ಇದು ರೆಸ್ಟಲ್ಲೇ ಇರುತ್ತೆ. ನಾನೊಂದು ವೇಳೆ ಫೋರ್ಸನ್ನು ಅಪ್ಲೈ ಮಾಡಿದ್ರೆ ಅವಾಗ ಏನಾಗುತ್ತೆ, ಇದು ಆಕ್ಸಲರೇಟ್ ಆಗೋದಕ್ಕೆ ಶುರು ಆಗುತ್ತೆ. ಅಂದರೆ ರೆಸ್ಟಿಂದ ಇದೇನಾಗುತ್ತೆ, ಸ್ಟೇಟನ್ನು ಚೇಂಜ್ ಮಾಡ್ಕೊತಾ ಇದೆ, ಹೌದಲ್ಲ. ಸೊ ಯಾವಾಗ ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿದ್ರೆ ಮಾತ್ರ. ಸಿಮಿಲರ್ಲಿ ಇದು ಯೂನಿಫಾರ್ಮ್ ವೆಲಾಸಿಟಿ ವಿನಲ್ಲಿ ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳೋಣ ಮಾಸ್, ಓಕೆನಾ. ಸೊ ನಾನೊಂದು ವೇಳೆ ಇದ್ರ ಮೇಲೆ ಆಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿ ಫೋರ್ಸ್ ಅಪ್ಲೈ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಇದು ವೆಲಾಸಿಟಿ ವಿಯಿಂದ ಸಮ್ ಪಾಯಿಂಟ್ ಆಫ್ ಟೈಮಲ್ಲಿ ಏನಾಗುತ್ತೆ, ಇದು ರೆಸ್ಟಿಗೆ ಬರುತ್ತೆ ಅಂತ ಅನ್ಕೊಳ್ಳಿ. ಆಪೋಸಿಟ್ ಡೈರೆಕ್ಷನಿಂದ ಅಪ್ಲೈ ಮಾಡ್ತಿರೋದ್ರಿಂದ ಫೋರ್ಸು. ಸೊ ಇದು ರೆಸ್ಟಿಗೆ ಬಂತಂತ ಅನ್ಕೊಳ್ಳಿ. ಸೊ ಸ್ಟೇಟ್ ಯಾವ ರೀತಿ ಚೇಂಜ್ ಆಗ್ತಿದೆ, ವೆಲಾಸಿಟಿ ವಿಯಿಂದ ರೆಸ್ಟಿಗೆ ಚೇಂಜ್ ಆಗ್ತಾ ಇದೆ, ಯೂನಿಫಾರ್ಮ್ ವೆಲಾಸಿಟಿ ವಿಯಿಂದ ರೆಸ್ಟಿಗೆ ಚೇಂಜ್ ಆಗ್ತಾ ಇದೆ. ಅಂದರೆ ನಾವು ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅದರ ಸ್ಟೇಟನ್ನು ಚೇಂಜ್ ಮಾಡ್ಕೊಳುತ್ತೆ. ಸೊ ಎಕ್ಸ್ಟರ್ನಲ್ ಫೋರ್ಸ್ನ ಅಪ್ಲೈ ಮಾಡಲಿಲ್ಲ ಅಂದರೆ ಅದು ಯೂನಿಫಾರ್ಮ್ ವೆಲಾಸಿಟಿ ವಿನಲ್ಲೇ ಮೂವ್ ಆಗ್ತಾ ಇರುತ್ತೆ, ಹೌದಲ್ಲ. ಸೊ ಅದನ್ನೇ ಫಸ್ಟ್ ಲಾ ಆಫ್ ಮೋಷನ್ ಡಿಸ್ಕಸ್ ಮಾಡೋದು, ಹೌದಲ್ಲ. ಸೊ ಬಾಡಿ ರಿಮೈನ್ಸ್ ಎಟ್ ರೆಸ್ಟ್ ಆರ್ ಕಂಟಿನ್ಯೂಸ್ ಟು ಮೂವ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಇನ್ ಸ್ಟ್ರೈಟ್ ಲೈನ್ ಅನ್ಲೆಸ್ ಆಕ್ಟೆಡ್ ಅಪಾನ್ ಬೈ ಎನ್ ಎಕ್ಸ್ಟರ್ನಲ್ ಫೋರ್ಸ್, ಹೌದಲ್ಲ. ಸೊ ಇದು ನ್ಯೂಟನ್ಸ್ ಫಸ್ಟ್ ಲಾ. ನ್ಯೂಟನ್ ಸೆಕೆಂಡ್ ಲಾ ಬಗ್ಗೆ ಹೇಳೋದಾದ್ರೆ ನಾವು ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿ ಬಾಡಿ ಈಸ್ ಈಕ್ವಲ್ಸ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಬರ್ಕೊಬೋದು, ಓಕೆನಾ. ಸೊ ಇದೇನಾಗುತ್ತೆ, ಡಿ ಪಿ ಬೈ ಡಿ ಟಿ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಸೊ ಇಲ್ಲಿ ಪಿ ಅಂದರೆ ಬೇಸಿಕಲಿ ಮೊಮೆಂಟಮ್ ಅಂತ, ಓಕೆನಾ. ಸೊ ಈ ಪಿನ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಂತ ಬರುತ್ತೆ, ಮಾಸ್ ಇಂಟು ವೆಲಾಸಿಟಿ, ಹೌದು ಸರ್. ಇದು ಡಿ ಟಿ ಅಂದರೆ ಇದು ಟೈಮ್, ಓಕೆನಾ. ಸೊ ಇದನ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ಎಮ್ ಬೈ ಡಿ ಟಿ ಇಂಟು ವೆಲಾಸಿಟಿ ಪ್ಲಸ್ ಡಿ ವಿ ಬೈ ಡಿ ಟಿ ಇಂಟು ಮಾಸ್, ಓಕೆನಾ. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಈ ಥರ ಬರುತ್ತೆ. ಸೊ ನಾವಿಲ್ಲಿ ಒಂದು ಅಸಂಪ್ಷನನ್ನು ಮಾಡೋಣ. ಏನು ಅಸಂಪ್ಷನ್ ಅಂತ ಅಂದರೆ, ಮಾಸ್ ಅನ್ನೋದೇನಿದೆ ಕಾನ್ಸ್ಟೆಂಟ್ ಅಂತ ಅಸ್ಯೂಮ್ ಮಾಡೋಣ, ಓಕೆನಾ, ಸದ್ಯಕ್ಕೆ. ಸೊ ಮಾಸ್ ಕಾನ್ಸ್ಟೆಂಟ್ ಆದರೆ ಈ ಮಾಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ನಮಗೆ 0 ಅಂತ ಬರುತ್ತೆ. ಸೊ ಎಂಟೈರ್ ಟರ್ಮ್ ಏನಾಯಿತು, 0 ಆಯಿತು ಸರ್. ಸೊ ನಮ್ಗೆ ಉಳಿಯೋ ಟರ್ಮು ಇದು, ಓಕೆನಾ. ಸೊ ಇದು ಮಾಸು. ಡಿ ವಿ ಬೈ ಡಿ ಟಿ ಅಂದರೆ ಇದು ಆಕ್ಸಲರೇಷನ್ ಅಂತ ಕೂಡ ಬರ್ಕೊಬೋದು. ಸೊ
ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳ್ತಾ ಇದೆ ಅಂದರೆ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿ ಬಾಡಿ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ಎಕ್ಸಲರೇಷನ್ ಆಫ್ ದಟ್ ಬಾಡಿ ಅಂತ ನ್ಯೂಟನ್ ಸೆಕೆಂಡ್ ಲಾ ಹೇಳ್ತಾ ಇರೋದು. ಓಕೆನಾ. ಸೊ ಈ ಎಫ್ ನೆಟ್ನ ನಾವು ಎಫ್ ನೆಟ್ ಎಕ್ಸ್ಟರ್ನಲ್ ಅಂತ ಕೂಡ ಬರ್ಕೊಬೋದು. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಎಫ್ ನೆಟ್ ಅಂದ್ರೂ ಓಕೆ, ಅಥವಾ ಎಫ್ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿ ಬಾಡಿ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ಎಕ್ಸಲರೇಷನ್ ಆಫ್ ದಟ್ ಬಾಡಿ. ಓಕೆನಾ. ಸೊ ಇದು ನ್ಯೂಟನ್ ಸೆಕೆಂಡ್ ಲಾ. ಸೊ ನಾವು ನ್ಯೂಟನ್ ಸೆಕೆಂಡ್ ಲಾ ಅಲ್ಲಿ ಏನು ನೋಡಿದ್ವು ಅಂತಂದರೆ ಒಂದು ಅಸಂಪ್ಷನನ್ನು ಮಾಡಿದ್ವು. ಅದೇನಂತ ಅಂದರೆ ಮಾಸ್ ಅನ್ನೋದು ಕಾನ್ಸ್ಟೆಂಟ್ ಅಂತ ತೊಗೊಂಡ್ವು. ಸೊ ಹಾಗಾದರೆ ಇದನ್ನು ನಾವು ಎಲ್ಲ ರೀತಿ ಪ್ರಾಬ್ಲಮಲ್ಲೂ ಬಳಸ್ಬೋದಾ ಈ ಫಾರ್ಮುಲಾನ? ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಇದನ್ನು ಒಂದು ರಾಕೆಟ್ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ. ಸೊ ಇದರಲ್ಲಿ ಏನಿದೆ, ಫ್ಯೂಯಲ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ ಸರ್. ಸೊ ಈ ಟೋಟಲ್ ರಾಕೆಟ್ ಮತ್ತು ಈ ಫ್ಯೂಯಲ್ನ ಮಾಸು ಎಮ್ ಅಂತ ಅಂದ್ಕೊಳ್ಳೋಣ. ಓಕೆನಾ. ಸೊ ಈ ರಾಕೆಟ್ ಅನ್ನೋದು ಏನಾಗಿದೆ, ಇವಾಗ ಮೇಲ್ಗಡೆ ಈ ಥರ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ. ಸೊ ಫ್ಯೂಯಲ್ ಅನ್ನೋದು ಏನಾಗ್ತಿರುತ್ತೆ, ಬರ್ನ್ ಆಗ್ತಾ ಇರುತ್ತೆ. ಸೊ ಈ ಮಾಸ್ ಎಮ್ ಅನ್ನೋದು ಏನಾಗ್ತಿದೆ, ರೆಡ್ಯೂಸ್ ಆಗ್ತಾ ಇರುತ್ತೆ. ಹೌದಾ. ಸೊ ಇಲ್ಲಿ ಮಾಸ್ ಅನ್ನೋದು ಕಾನ್ಸ್ಟೆಂಟ್ ಇದೆಯಾ? ಇಲ್ಲ ಸರ್, ಇದು ವೇರಿ ಆಗ್ತಾ ಇದೆ. ಸೊ ಈ ರೀತಿಯ ಪ್ರಾಬ್ಲಮ್ಸ್ಗಳಲ್ಲಿ ನಾವು ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಎನ ಯೂಸ್ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ಮಾಸ್ ಅನ್ನೋದು ಏನಾಗ್ತಿದೆ, ವೇರಿ ಆಗ್ತಾ ಇದೆ. ಸೊ ಈ ಒಂದು ಪಾಯಿಂಟನ್ನು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಎನ ಯೂಸ್ ಮಾಡಬೇಕಂದ್ರೆ ಮಾಸ್ ಅನ್ನೋದು ಕಾನ್ಸ್ಟೆಂಟ್ ಇರಬೇಕು. ಸೊ ಓಕೆ ಗೈಸ್, ಇವಾಗ ನಾವು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ. ಸೊ ನ್ಯೂಟನ್ಸ್ ಥರ್ಡ್ ಲಾ ಏನು ಹೇಳುತ್ತೆ, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಫಾರ್ ಎಕ್ಸಾಂಪಲ್ ಇದು ಬಾಡಿ ಎ ಅಂತ ಕನ್ಸಿಡರ್ ಮಾಡೋಣ, ಇದನ್ನು ಬಾಡಿ ಬಿ ಅಂತ ಕನ್ಸಿಡರ್ ಮಾಡೋಣ. ಸೊ ಎ ಅನ್ನೋದೇನಿದೆ, ಬಿ ಬಾಡಿ ಮೇಲೆ ಒಂದು ಫೋರ್ಸನ್ನು ಅಪ್ಲೈ ಮಾಡ್ತಿದೆ ಅಂತ ಕನ್ಸಿಡರ್ ಮಾಡೋಣ. ಸೊ ಇದೇನಾಗುತ್ತೆ, ನಮಗೆ ಆ್ಯಕ್ಷನ್ ಅಂತ ಆಗುತ್ತೆ. ಓಕೆ ಸರ್. ಸೊ ಬಿ ಅನ್ನೋದು ಏನು ಮಾಡ್ತಿದೆ, ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನನ್ನು ಕೊಡ್ತಾ ಇದೆ. ಹೌದಲ್ವಾ, ಈ ಫೋರ್ಸಿಗೆ. ಸೊ ಬಿ ಅನ್ನೋದು ಕೂಡ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನನ್ನು ಕೊಡ್ತಾ ಇದೆ. ಸೊ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸನ್ನು ಅಪ್ಲೈ ಮಾಡ್ತಿದೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ರಿಯಾಕ್ಷನ್ ಅಂತ ಕರಿತೀವಿ. ಹೌದಾ. ಸೊ ಈ ಎರಡೂ ಫೋರ್ಸಸ್ನ ಮ್ಯಾಗ್ನಿಟ್ಯೂಡ್ ಏನಿದೆ, ಸೇಮ್ ಇದೆ, ಬಿಕಾಸ್ ಈಕ್ವಲ್ ಆ್ಯಂಡ್ ಆಪೋಸಿಟಾಗಿ ಅಪ್ಲೈ ಮಾಡ್ತಾ ಇರೋದು. ಸೊ ಡೈರೆಕ್ಷನ್ ಏನಿರುತ್ತೆ, ಆಪೋಸಿಟ್ ಡೈರೆಕ್ಷನಲ್ಲಿ ಇದೆ. ಓಕೆ ಸರ್. ಸೊ ಈ ಒಂದು ಪ್ರಾಬ್ಲಮಲ್ಲಿ ನಾವು ಎ ಅನ್ನೋದು ಬಿ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತು. ಸೊ ಅದಕ್ಕೆ ಇದು ಆ್ಯಕ್ಷನ್ ಆಯಿತು. ಸೊ ಬಿ ಅನ್ನೋದು ಈ ಫೋರ್ಸ್ಗೆ ರಿಯಾಕ್ಟ್ ಮಾಡ್ತು, ಈಕ್ವಲ್ ಆ್ಯಂಡ್ ಆಪೋಸಿಟಾಗಿ. ಸೊ ಇದೇನಾಯಿತು, ನಮಗೆ ರಿಯಾಕ್ಷನ್ ಆಯಿತು. ಓಕೆನಾ. ಸೊ ನ್ಯೂಟನ್ಸ್ ಥರ್ಡ್ ಲಾ ನೆಕ್ಸ್ಟ್ ಏನು ಹೇಳುತ್ತೆ ಅಂತಂದರೆ, ಆ್ಯಕ್ಷನ್ ಮತ್ತು ರಿಯಾಕ್ಷನ್ ರಿಯಲ್ ಆಗಿ ಯಾವ ಥರ ನಡೀತಾ ಇದೆ, ಸೇಮ್ ಟೈಮಲ್ಲಿ ಆಗ್ತಾ ಇದೆ. ಹೌದಲ್ಲ. ಫಾರ್ ಎಕ್ಸಾಂಪಲ್ ಇದು ಎ, ಇದು ಬಿ. ಸೊ ಎ ಅನ್ನೋದು ಫಸ್ಟು ಬಿ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತು, ನಂತರ ಬಿ ಅನ್ನೋದು ಎ ಮೇಲೆ ಫೋರ್ಸ್ ಅಪ್ಲೈ ಮಾಡ್ತು ಸ್ವಲ್ಪ ಟೈಮ್ ಬಿಡ್ಕೊಂಡು ಅಂತ ಅಂದರೆ ಅದು ತಪ್ಪು. ಹೌದಲ್ಲ. ಸೊ ಆ್ಯಕ್ಷನ್ ರಿಯಾಕ್ಷನ್ ಏನಾಗ್ತಿದೆ, ಸೇಮ್ ಟೈಮಲ್ಲಿ ಅಕರ್ ಆಗ್ತಾ ಇದೆ. ಸೊ ಇದಾದ್ಮೇಲೆ ಇದು ಅಕರ್ ಆಗ್ತಿಲ್ಲ. ಸೊ ಎರಡೂ ಫೋರ್ಸಸ್ಸು ಒಂದಾದ್ಮೇಲೆ ಒಂದು ಅಕರ್ ಆಗ್ತಾ ಇಲ್ಲ, ಎರಡೂ ಫೋರ್ಸಸ್ ಕೂಡ ಸೇಮ್ ಟೈಮಲ್ಲಿ ಅಕರ್ ಆಗ್ತಾ ಇದೆ. ಸೊ ನಮಗಿಲ್ಲಿ ಆ್ಯಕ್ಷನ್ ಯಾವುದು, ರಿಯಾಕ್ಷನ್ ಯಾವುದು ಅಂತ ಹೇಳೋದಕ್ಕಾಗೋದಿಲ್ಲ. ಹೌದಲ್ವಾ. ಸೊ ರಿಯಲ್ ಲೈಫಲ್ಲಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕಾಗಲ್ಲ. ಸೊ ಈ ಒಂದು ಪಾಯಿಂಟ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಂತ ಹೇಳಿದ್ದಾರೆ ಅಂದರೆ, ಸೈಮಲ್ಟೇನಿಯಸ್ಲಿ ಆಫ್ ಸೇಮ್ ನೇಚರ್. ಸೊ ಈ ಆ್ಯಕ್ಷನ್ನು ಮತ್ತು ರಿಯಾಕ್ಷನ್ ಅನ್ನೋದೇನಿದೆ, ಸೊ ಈ ಎರಡೂ ಫೋರ್ಸಸ್ಗಳ ನೇಚರ್ ಏನಿರಬೇಕು, ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ ಎ ಅನ್ನೋದು ಬಿ ಮೇಲೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಪ್ಲೈ ಮಾಡ್ತು ಅಂತ ಅಂದ್ಕೊಳ್ಳಿ. ಸೊ ಬಿ ಕೂಡ ಏನು ಮಾಡಬೇಕು, ಸೇಮ್ ನೇಚರ್ನ ಫೋರ್ಸನ್ನು ಅಪ್ಲೈ ಮಾಡಬೇಕಂದ್ರೆ ಈ ಫೋರ್ಸ್ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸೇ ಆಗಿರಬೇಕು. ಹೌದಲ್ಲ. ಸೊ ಒಂದು ವೇಳೆ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಗಿ ಇದು ಗ್ರಾವಿಟೇಷನಲ್ ಫೋರ್ಸ್ ಆಗಿದ್ರೆ ಇವೆರಡು ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್ ಅಲ್ಲ. ಓಕೆನಾ. ಸೊ ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್ ಅನ್ನೋದು ಯಾವಾಗಲೂ ಸೇಮ್ ನೇಚರ್ನ ಫೋರ್ಸಸ್ಗಳಾಗಿರ್ತವೆ. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ ಸರ್. ಸೊ ಇವಾಗ ಸೆಕೆಂಡ್ ಪಾಯಿಂಟ್ ಏನಂತ ಹೇಳ್ತಾ ಇದೆ, ಟೂ ಡಿಫ್ರೆಂಟ್ ಬಾಡಿ ಇವೆಂಟ್ ಅಂತ. ಸೊ ಆ್ಯಕ್ಷನ್ ರಿಯಾಕ್ಷನ್ ಅನ್ನೋದೇನಿದೆ, ಎರಡು ಡಿಫ್ರೆಂಟ್ ಬಾಡಿ ಮಧ್ಯೆ ಇರುವಂಥದ್ದು. ಹೌದಲ್ಲ. ಸೊ ಎ ಮತ್ತು ಬಿ ಅನ್ನೋದು ಡಿಫ್ರೆಂಟ್ ಬಾಡಿ. ಸೊ ಇವೆರಡರ ಮಧ್ಯೆ ಏನಿರುತ್ತೆ, ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಫೋರ್ಸಸ್ಗಳಿರುತ್ತೆ, ಅಥವಾ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಪೇರ್ಸ್ಗಳಿರುತ್ತೆ. ಹೌದಲ್ಲ. ಸೊ ಸಿಂಗಲ್ ಬಾಡಿ, ಫಾರ್ ಎಕ್ಸಾಂಪಲ್ ಎ ಅಂತ ಕನ್ಸಿಡರ್ ಮಾಡಿ. ಸೊ ಇದರಲ್ಲೇ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಪೇರ್ ಇರೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ನೀವು ಮಲ್ಟಿಪಲ್ ಬಾಡೀಸ್ ಕನ್ಸಿಡರ್ ಮಾಡಿದ್ರು, ಸೊ ಎ ಮತ್ತು ಸಿ ಮಧ್ಯೆ ನೋಡೋದಾದ್ರೆ ಎ ಸಿ ಮೇಲೆ ಒಂದು ಫೋರ್ಸ್ ಅಪ್ಲೈ ಮಾಡ್ತು, ಸಿಮಿಲರ್ಲಿ ಸಿ ಕೂಡ ಈಕ್ವಲ್ ಆ್ಯಂಡ್ ಆಪೋಸಿಟಾಗಿ ಎ ಮೇಲೆ ಅಪ್ಲೈ ಮಾಡ್ತು. ಸೊ ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್ ಏನಾಯಿತು, ಇದು ಎ ಆ್ಯಂಡ್ ಸಿ ಮಧ್ಯದಲ್ಲಿರುವಂಥದ್ದು. ಸೊ ಟೂ ಡಿಫ್ರೆಂಟ್ ಬಾಡಿ ಮಧ್ಯದಲ್ಲಿ. ಸಿಮಿಲರ್ಲಿ ಬಿ ಅನ್ನೋದು ಎ ಮೇಲೆ ಒಂದು ಫೋರ್ಸನ್ನು ಅಪ್ಲೈ ಮಾಡ್ತಾ ಅಂದ್ಕೊಳ್ಳಿ, ಸಿಮಿಲರ್ಲಿ ಎ ಕೂಡ ಬಿ ಮೇಲೆ ಒಂದು ಫೋರ್ಸನ್ನು ಅಪ್ಲೈ ಮಾಡ್ತೀವಿ. ಸೊ ಈ ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್ ಅನ್ನೋದು ಎ ಮತ್ತು ಬಿ ಮಧ್ಯದಲ್ಲಿ ಇರುವಂಥದ್ದು. ಸೊ ಟೂ ಡಿಫ್ರೆಂಟ್ ಬಾಡಿ ಇವೆಂಟ್ ಮಧ್ಯೆ ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್ ಇರುತ್ತೆ. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೀವು ರಿಮೆಂಬರ್ ಮಾಡ್ಕೊಳ್ಳಿ. ಓಕೆ ಸರ್. ಸೊ ಇನ್ನೊಂದು ಪಾಯಿಂಟ್, ಥರ್ಡ್ ಪಾಯಿಂಟ್ ನಾವೇನು ಡಿಸ್ಕಸ್ ಮಾಡ್ಬೋದು ಅಂದರೆ, ಸೊ ಫೋರ್ಸ್ ಅನ್ನೋದೇನಿದೆ, ಸೊ ಇದು ಯಾವಾಗಲೂ ಪೇರ್ಸಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಫೋರ್ಸ್ ಅನ್ನೋದು ಯಾವಾಗಲೂ ಪೇರ್ಸಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಅಂದರೆ
ಫೋರ್ಸ್ ಅನ್ನೋದು ಯಾವತ್ತಿದ್ರು ಲೈಕ್ ಸಿಂಗಲ್ ಫೋರ್ಸ್ ಎಫ್ ಅಂತ ಇರೋಲ್ಲ, ಹೌದಾ. ಸೊ ಎ ಬಿ ಮೇಲೆ ಒಂದು ಫೋರ್ಸ್ ಎಫ್ ಅಪ್ಲೈ ಮಾಡಿದ್ರೆ ಬಿ ಕೂಡ ಈಕ್ವಲ್ ಆ್ಯಂಡ್ ಆಪೋಸಿಟಾಗಿ ಇನ್ನೊಂದು ಫೋರ್ಸನ್ನು ಅಪ್ಲೈ ಮಾಡ್ತಿದ್ದೆ. ಅಂದರೆ ಫೋರ್ಸ್ ಅನ್ನೋದೇನಿದೆ ಯಾವಾಗಲೂ ಪೇರ್ಸಲ್ಲೇ ಇರುತ್ತೆ, ಹೌದಲ್ಲ, ಸಿಂಗಲ್ ಫೋರ್ಸ್ ಅನ್ನೋದು ಇರೋಲ್ಲ. ಸೊ ಈ ಒಂದು ಪಾಯಿಂಟಲ್ಲಿ ಫೋರ್ಸ್ ಅನ್ನೋದು ಯಾವಾಗಲೂ ಪೇರ್ಸಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೀವು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ಇದು ನ್ಯೂಟನ್ಸ್ ಥರ್ಡ್ ಲಾ. ಸೊ ಇವಾಗ ನಾವು ಗ್ರಾವಿಟೇಷನಲ್ ಫೋರ್ಸು, ಟೆನ್ಷನ್ ಫೋರ್ಸು ಮತ್ತು ನಾರ್ಮಲ್ ಫೋರ್ಸಸ್ನ ಬಗ್ಗೆ ಡಿಸ್ಕಸ್ ಮಾಡೋಣ, ಓಕೆನಾ. ಸೊ ನಮಗೆ ಫಸ್ಟು ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ಇದು ಒಂದು ಬಾಲ್ ಅಂತ ಕನ್ಸಿಡರ್ ಮಾಡಿ. ಸೊ ಇದೇನಾಯಿತು, ಬಾಲ್, ಓಕೆನಾ. ಸೊ ಇದರ ಮಾಸು ಎಮ್ ಅಂತ ಕನ್ಸಿಡರ್ ಮಾಡಿ, ಓಕೆನಾ. ಸೊ ಇದು ಅರ್ತ್. ಸೊ ಅರ್ತ್ ಅನ್ನೋದು ಈ ಬಾಲನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಟುವರ್ಡ್ಸ್ ಇಟ್ ಸೆಲ್ಫ್, ಹೌದಲ್ವಾ. ಸೊ ನೀವು 10th ಸ್ಟ್ಯಾಂಡರ್ಡೆಲ್ಲ ಗ್ರಾವಿಟಿ ಬಗ್ಗೆ ಓದಿರ್ತೀರ, ಹೌದಲ್ಲ. ಸೊ ಅರ್ತ್ ಅನ್ನೋದು ಏನು ಮಾಡ್ತಾ ಇದೆ, ಈ ಬಾಲನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಯಾವ ಫೋರ್ಸಿಂದ ಇದನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ? ಎಮ್ ಇಂಟು ಜಿ, ಅಂದರೆ ಮಾಸ್ ಆಫ್ ದಿ ಬಾಲ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಜಿ ಅಂದರೆ, ಓಕೆನಾ. ಸೊ ಈ ಒಂದು ಫೋರ್ಸಿಂದ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಸೊ ಈ ಒಂದು ಫೋರ್ಸನ್ನೇ ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರೆಯೋದು, ಓಕೆನಾ. ಸೊ ಇದನ್ನು ನಾವು ವೆಯ್ಟ್ ಅಂತ ಕೂಡ ಕರಿಬೋದು, ಹೌದಾ. ಸೊ ಈ ಎಮ್ ಇಂಟು ಜಿನ ನಾವು ವೆಯ್ಟ್ ಅಂತ ಕೂಡ ಕರಿಬೋದು. ಸೊ ಓಕೆ ಸರ್. ಸೊ ಜಿನ ವ್ಯಾಲ್ಯೂ ನಾವು ಯೂಶಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನೋಡೋದಾದರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಪಾಯಿಂಟನ್ನು ರಿಮೆಂಬರ್ ಮಾಡ್ಕೊಳ್ಳಿ. ಸಿಮಿಲರ್ಲಿ ನಾನಿವಾಗ ಗ್ರಾವಿಟೇಷನಲ್ ಫೋರ್ಸ್ನ ಡೈರೆಕ್ಷನ್ನ ನಿಮ್ಗೆ ಏನಾದರೂ ಕೇಳಿದ್ರೆ ಈ ಒಂದು ಎಕ್ಸಾಂಪಲ್ ನೋಡಿ ಏನು ಹೇಳ್ತೀರಾ? ಸರ್ ಡೌನ್ವರ್ಡ್ಸ್ ಇರುತ್ತೆ ಅಂತ ಹೇಳ್ತೀರಾ, ಹೌದಲ್ವಾ. ಸೊ ಆದರೆ ರಿಯಾಲಿಟಿ ಏನು ಗೊತ್ತಾ? ಸೊ ಅದು ಡೌನ್ವರ್ಡ್ಸ್ ಇರೋದಿಲ್ಲ ಡೈರೆಕ್ಷನ್. ಸೊ ಇದು ಅರ್ಥ ಅಂತ ಕನ್ಸಿಡರ್ ಮಾಡೋಣ. ಇದು ಮಾಸ್ ಎಮ್. ಸೊ ಗ್ರಾವಿಟೇಷನಲ್ ಫೋರ್ಸ್ನ ಡೈರೆಕ್ಷನ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಅರ್ತ್ ಇರುತ್ತೆ, ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೀವು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ಇದು ಮಾಸ್ ಅಂದರೆ ಡೌನ್ವರ್ಡ್ ಇರಲ್ಲ ಗ್ರಾವಿಟೇಷನಲ್ ಫೋರ್ಸು, ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಅರ್ತ್ ಇರುತ್ತೆ. ಸೊ ಇಲ್ಲಿ ಮಾಸ್ ಇದ್ದರೆ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಅರ್ತ್, ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೀವು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಫೋರ್ಸು ನಮಗೆ ಟೆನ್ಷನ್ ಫೋರ್ಸ್, ಓಕೆನಾ. ಸೊ ಇವಾಗ ನಾವು ಟೆನ್ಷನ್ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೆ ಒಂದು ನಾವಿವಾಗ ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋಣ, ಓಕೆನಾ. ಸೊ ಇದು ಸೀಲಿಂಗ್, ಓಕೆನಾ. ಈ ಸೀಲಿಂಗಿಗೆ ಏನು ಅಟ್ಯಾಚ್ ಆಗಿದೆ? ಒಂದು ಸ್ಟ್ರಿಂಗ್ ಅಟ್ಯಾಚ್ ಆಗಿದೆ. ಸೊ ಈ ಸ್ಟ್ರಿಂಗ್ನ ಎಂಡಿಗೆ ಒಂದು ಮಾಸ್ ಎಮ್ ಅನ್ನೋದು ಅಟ್ಯಾಚ್ ಆಗಿದೆ. ಸೊ ಈ ಬ್ಲಾಕ್ನ ಮಾಸ್ ಎಷ್ಟು? ಎಮ್ ಅಂತ, ಓಕೆನಾ. ಸೊ ಈ ಎಂಟೈರ್ ಸಿಸ್ಟಮ್ ಅನ್ನೋದೇನಿದೆ ಇವಾಗ ಸದ್ಯಕ್ಕೆ ನಾವು ರೆಸ್ಟ್ ಇದೆ ಅಂತ ಅಂದ್ಕೊಳ್ಳೋಣ. ರೆಸ್ಟಲ್ಲಿದೆ ಅಂತ ಅಂದರೆ ಈ ಸೀಲಿಂಗ್ ಕೂಡ ರೆಸ್ಟಲ್ಲಿದೆ, ಈ ಸ್ಟ್ರಿಂಗ್ ಕೂಡ ರೆಸ್ಟಲ್ಲಿದೆ, ಮತ್ತು ಈ ಮಾಸ್ ಎಮ್ ಕೂಡ ರೆಸ್ಟಲ್ಲಿದೆ, ಓಕೆನಾ. ಸೊ ಇವಾಗ ನಾವು ಮಾಸ್ ಎಮ್ ಅನ್ನು ಕನ್ಸಿಡರ್ ಮಾಡೋಣ, ಓಕೆ ಸರ್. ಸೊ ಈ ಮಾಸ್ ಎಮ್ ಮೇಲೆ ಏನೇನು ಫೋರ್ಸಸ್ ಆ್ಯಕ್ಟ್ ಆಗ್ತಿರ್ಬೋದು? ಸೊ ನಾವು ಲಾಸ್ಟ್ ಸ್ಲೈಡಲ್ಲಿ ಆಲ್ರೆಡಿ ಗ್ರಾವಿಟೇಷನಲ್ ಫೋರ್ಸನ್ನು ನೋಡಿದ್ವು. ಸೊ ಇದ್ರ ಮೇಲೆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಎಮ್ ಇಂಟು ಜಿ ಅಂತ. ಸೊ ಅದನ್ನ ನಾವಿಲ್ಲಿ ಬರ್ಕೊಳ್ಳೋಣ, ಓಕೆನಾ. ಸೊ ನಮಗೆಲ್ಲರಿಗೂ ಸೆಕೆಂಡ್ ಲಾ ಪ್ರಕಾರ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿ ಬಾಡಿ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್ ಆಫ್ ದಿಸ್ ಬಾಡಿ, ಹೌದಾ. ಸೊ ಈ ಮಾಸ್ ಎಮ್ ಮೇಲೆ ಏನು ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ? ಎಮ್ ಜಿ ಆ್ಯಕ್ಟ್ ಆಗ್ತಿದೆ, ಹೌದು ಸರ್. ಆದರೆ ಈ ಮಾಸ್ ಎಮ್ ಅನ್ನೋದೇನಿದೆ ರೆಸ್ಟಲ್ಲಿದೆ, ಹೌದಲ್ಲ. ಈ ಎಂಟೈರ್ ಸಿಸ್ಟಮ್ ರೆಸ್ಟಲ್ಲಿದೆ. ಸೊ ಈ ಮಾಸ್ ಎಮ್ ಕೂಡ ರೆಸ್ಟಲ್ಲಿರುತ್ತೆ. ಸೊ ರೆಸ್ಟಲ್ಲಿದ್ದರೆ ಇದರ ಆಕ್ಸಲರೇಷನ್ ಏನಿರುತ್ತೆ? 0 ಇರುತ್ತೆ. ಅಂದರೆ ಎಫ್ ನೆಟ್ ಏನಾಗುತ್ತೆ? ಈ 0 ಆದರೆ ಎಫ್ ನೆಟ್ ಈಸ್ ಈಕ್ವಲ್ಸ್ ಟು 0 ಅಂತ ಬರುತ್ತೆ, ಹೌದಲ್ವಾ. ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿ ಬಾಡಿ ಈಸ್ 0. ಆದರೆ ಈ ಮಾಸ್ ಎಮ್ಮನ್ನು ಅನಲೈಸ್ ಮಾಡಿದ್ರೆ ಏನು ಫೋರ್ಸ್ ಆ್ಯಕ್ಟ್ ಆಗ್ತಿದೆ? ಎಮ್ ಜಿ. ಸೊ ನೆಟ್ ಫೋರ್ಸ್ ಏನಂತ ಬರುತ್ತೆ ನಮಗೆ? ಎಮ್ ಜಿ ಅಂತ ಬರಬೇಕು. ಆದರೆ ನಮಗೆ ಇಲ್ಲಿ ಏನಂತ ಬರ್ತಾ ಇದೆ? 0 ಅಂತ ಬರ್ತಾಯಿದೆ. ಸೊ ಇವೆರಡು ಈಕ್ವಲ್ ಇಲ್ಲ. ಸೊ ಹಾಗಾದರೆ ಈ ಎಮ್ ಜಿಯನ್ನು ಯಾರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ನೋಡಬೇಕು, ಹೌದಲ್ಲ. ಸೊ ಈ ಎಮ್ ಜಿ, ಸೊ ಈ ಮಾಸ್ ಎಮ್ಮನ್ನು ನೋಡಿದ್ರೆ ಇದಕ್ಕೊಂದು ಸ್ಟ್ರಿಂಗ್ ಅಟ್ಯಾಚ್ ಆಗಿದೆ. ಸೊ ಈ ಸ್ಟ್ರಿಂಗ್ ಅನ್ನೋದೇನಿದೆ ಈ ಡೈರೆಕ್ಷನ್ನಲ್ಲಿ ಒಂದು ಫೋರ್ಸನ್ನು ಅಪ್ಲೈ ಮಾಡುತ್ತೆ, ಅದು ಟಿ ಅಂತ ಕನ್ಸಿಡರ್ ಮಾಡೋಣ, ಓಕೆನಾ. ಸೊ ಈ ಟಿ ಫೋರ್ಸ್ ಅನ್ನೋದೇನಿದೆ ಈ ಎಮ್ ಜಿಯನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ. ಸೊ ನಮಗಿಲ್ಲಿ ನೆಟ್ ಫೋರ್ಸ್ನ ನಾವು ಯಾವ ರೀತಿ ಬರ್ಕೊಬೋದು? ಸೊ ಟೆನ್ಷನ್ ಟಿ ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಿದೆ ಈ ಮಾಸ್ ಮೇಲೆ. ಸೊ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಬಾಡಿ ಏನಾಗುತ್ತೆ? ಟಿ. ಸೊ ಟಿ ಡೈರೆಕ್ಷನ್ಗೆ ಇದು ಆಪೋಸಿಟಾಗಿ ಆ್ಯಕ್ಟ್ ಆಗ್ತಿದೆ ಎಮ್ ಜಿ ಫೋರ್ಸು. ಸೊ ಮೈನಸ್ ಎಮ್ ಜಿ ಈಸ್ ಈಕ್ವಲ್ಸ್ ಟು 0. ಸೊ ಟೆನ್ಷನ್ ಫೋರ್ಸ್ ಅನ್ನೋದೇನಿದೆ ಎಮ್ ಜಿನ ಬ್ಯಾಲೆನ್ಸ್ ಮಾಡ್ತಿದೆ. ಸೊ ಟೆನ್ಷನ್ ಫೋರ್ಸ್ ಈಸ್ ಈಕ್ವಲ್ಸ್ ಟು ಎಮ್ ಜಿ ಅಂತ ಕೂಡ ಹೇಳ್ಬೋದು ಸಿಸ್ಟಮ್ ರೆಸ್ಟಲ್ಲಿದ್ದಾಗ, ಓಕೆನಾ. ಸೊ ಟಿ ಈಸ್ ಈಕ್ವಲ್ಸ್ ಟು ಎಮ್ ಜಿ. ಸೊ ಈ ಫೋರ್ಸ್ ಅನ್ನೋದೇನಿದೆ ಇದು ಬ್ಯಾಲೆನ್ಸ್ ಮಾಡ್ತಾ ಇದೆ. ಸೊ ಈ ಟಿ ಫೋರ್ಸ್ ನಾವು ಏನಂತ ಡಿಸ್ಕಸ್ ಮಾಡಿದ್ವೋ ಇದೇ ಟೆನ್ಷನ್ ಫೋರ್ಸು, ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ಟೆನ್ಷನ್ನ ನಾವು ಪುಲ್ಲಿಂಗ್ ಫೋರ್ಸ್ ಅಂತ ಕೂಡ ಕರಿತೀವಿ. ಸೊ ಸ್ಟ್ರಿಂಗ್ ಅನ್ನೋದು ಈ ಮಾಸ್ ಎಮ್ಮಿಗೆ ಅಟ್ಯಾಚ್ ಆಗಿದೆ. ಸೊ ಟೆನ್ಷನ್ ಯಾವ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ? ಇದನ್ನು ಪುಲ್ ಮಾಡೋ ರೀತಿಯಲ್ಲಿ ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ, ಹೌದಾ. ಸೊ ಸ್ಟ್ರಿಂಗ್ ಅನ್ನೋದು ಏನು ಮಾಡ್ತಾಯಿದೆ? ಈ ಮಾಸ್ ಎಮ್ನ ಪುಲ್ ಮಾಡ್ತಾಯಿದೆ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಇದನ್ನ ನಾವು ಪುಲ್ಲಿಂಗ್ ಫೋರ್ಸ್ ಅಂತ ಕೂಡ ಕರಿತೀವಿ.
ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಇಟ್ ಆಲ್ವೇಸ್ ಆ್ಯಕ್ಟ್ಸ್ ಅಲಾಂಗ್ ದಿ ಸ್ಟ್ರಿಂಗ್. ಸೊ ಈ ಸ್ಟ್ರಿಂಗ್ನ ಸೊ ಈ ಸ್ಟ್ರಿಂಗಲ್ಲೇ ಮಾತ್ರ ಟೆನ್ಷನ್ ಫೋರ್ಸ್ ಅನ್ನೋದು ಆ್ಯಕ್ಟ್ ಆಗೋದು, ಅಲಾಂಗ್ ದಿ ಸ್ಟ್ರಿಂಗ್ ಮಾತ್ರ ಆ್ಯಕ್ಟ್ ಆಗುತ್ತೆ ಟೆನ್ಷನ್ ಫೋರ್ಸು. ಸಿಮಿಲರ್ಲಿ ಅವೇ ಫ್ರಮ್ ದಿ ಬಾಡಿ, ಸೊ ಈ ಸ್ಟ್ರಿಂಗ್ ಅನ್ನೋದು ಈ ಮಾಸ್ ಎಮ್ ಅನ್ನೋ ಬಾಡಿಗೆ ಅಟ್ಯಾಚ್ ಆಗಿದೆ, ಓಕೆನಾ. ಸೊ ಡೈರೆಕ್ಷನ್ ಯಾವ ಸೈಡ್ ಇರುತ್ತೆ, ಅವೇ ಫ್ರಮ್ ದಿಸ್ ಬಾಡಿ, ಟೆನ್ಷನ್ ಫೋರ್ಸ್ನ ಡೈರೆಕ್ಷನ್ ಅವೇ ಫ್ರಮ್ ದಿಸ್ ಬಾಡಿ. ಸೊ ಸಿಮಿಲರ್ಲಿ ಟೆನ್ಷನ್ ಅನ್ನೋದು ಈ ಥ್ರೂ ಔಟ್ ದಿ ಸ್ಟ್ರಿಂಗ್ ಅನ್ನೋದು ಟ್ರಾನ್ಸ್ಮಿಟ್ ಆಗಿರುತ್ತೆ, ಓಕೆನಾ. ಸೊ ದೇರ್ ಫೋರ್ ಈ ಸ್ಟ್ರಿಂಗ್ ಅನ್ನೋದು ಈ ವಾಲಿಗೆ ಕೂಡ ಅಟ್ಯಾಚ್ ಆಗಿದೆ. ಸೊ ಈ ವಾಲ್ ಮೇಲೂ ಕೂಡ ಇವಾಗ ಟೆನ್ಷನ್ ಫೋರ್ಸ್ ಆ್ಯಕ್ಟ್ ಆಗಬೇಕು. ವೈ ಬಿಕಾಸ್ ಟೆನ್ಷನ್ ಫೋರ್ಸ್ ಅನ್ನೋದು ಥ್ರೂ ಔಟ್ ದಿ ಸ್ಟ್ರಿಂಗ್ ಅನ್ನೋದು ಇರುತ್ತೆ, ಹೌದಲ್ಲ. ಸೊ ಈ ವಾಲ್ ಮೇಲೆ ಯಾವ ರೀತಿ ಟೆನ್ಷನ್ ಫೋರ್ಸ್ ಆ್ಯಕ್ಟ್ ಆಗ್ತಿದೆ ಅಂತ ನೋಡಿದ್ರೆ, ಸೊ ಇದೊಂದು ಬಾಡಿ, ಓಕೆನಾ, ಸೀಲಿಂಗ್ ಅನ್ನೋದು. ಸೊ ಅವೇ ಫ್ರಮ್ ದಿಸ್ ಬಾಡಿ ಅಲಾಂಗ್ ದಿ ಸ್ಟ್ರಿಂಗು ಟೆನ್ಷನ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಈ ವಾಲ್ ಮೇಲೆ, ಹೌದಲ್ಲ. ಸೊ ಇದು ನಮಗೆ ಟೆನ್ಷನ್ ಫೋರ್ಸ್ ಆಯಿತು. ಸೊ ನಾವು ಲಾಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡಿದ ಪ್ರಕಾರ ನಮ್ಗೆ ಏನೇನು ಫೋರ್ಸಸ್ನ ನೋಡಿದ್ವು, ಇಲ್ಲಿ ಎಮ್ ಜಿ ನೋಡಿದ್ವು. ಸೊ ಇಲ್ಲಿ ಟೆನ್ಷನ್, ಸಿಮಿಲರ್ಲಿ ವಾಲ್ ಮೇಲೆ ನೋಡಿದ್ರೆ ಈ ರೀತಿ ಟೆನ್ಷನ್ ಆ್ಯಕ್ಟ್ ಆಗ್ತಿದೆ. ಸೊ ಎಷ್ಟೊಂದು ಜನ ಏನು ಮಾಡಿಬಿಡ್ತಾರೆ ಅಂದರೆ ಈ ಟೆನ್ಷನ್ನು ಮತ್ತು ಎಮ್ ಜಿನ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಪೇರ್ಸ್ ಅಂತ ಅನ್ಕೊತಾರೆ. ನಾವು ನ್ಯೂಟನ್ಸ್ ಥರ್ಡ್ ಲಾ ಅಲ್ಲಿ ಡಿಸ್ಕಸ್ ಮಾಡಿದ್ರ ಪ್ರಕಾರ, ಹೌದಲ್ವಾ. ಸೊ ರಿಮೆಂಬರ್ ಮಾಡಿ, ಇವೆರಡು ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್ ಅಲ್ಲ. ವೈ ಬಿಕಾಸ್ ಟೆನ್ಷನ್ ಫೋರ್ಸ್ ಅನ್ನೋದೇನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ಹೌದು ಸರ್. ಎಮ್ ಜಿ ಅನ್ನೋದೇನು ಗ್ರಾವಿಟೇಷ್ನಲ್ ಫೋರ್ಸು. ಸೊ ನಾವು ನ್ಯೂಟನ್ಸ್ ಥರ್ಡ್ ಲಾ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವು. ಸೊ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅನ್ನೋದೇನು ಸೇಮ್ ನೇಚರ್ನದ್ದಾಗಿರಬೇಕು ಫೋರ್ಸಸ್ಗಳು, ಹೌದಲ್ವಾ. ಆದರೆ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಇದು ಗ್ರಾವಿಟೇಷ್ನಲ್ ಫೋರ್ಸ್, ಇದು ಸೇಮ್ ನೇಚರ್ನದ್ದಲ್ಲ. ಸೊ ಇವೆರಡು ಏನು ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್ ಅಲ್ಲ. ಸೊ ಹಾಗಾದರೆ ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್ ಏನೇನಿದೆ, ಸೊ ಅದನ್ನು ಇವಾಗ ಅನಲೈಸ್ ಮಾಡೋಣ, ಓಕೆನಾ. ಸೊ ಈ ಡಯಾಗ್ರಾಮ್ಸ್ನ ಸಪ್ರೇಟಾಗಿ ಬರ್ಕೊಳ್ಳೋಣ. ಸೊ ಇದೇನಾಯಿತು, ಸೀಲಿಂಗ್ ಆಯಿತು. ಸೊ ಈ ಸೀಲಿಂಗ್ನ ಸಪ್ರೇಟಾಗಿ ಬರ್ಕೊಳ್ಳೋಣ. ಇದೇನಾಯಿತು, ಸ್ಟ್ರಿಂಗ್ ಆಯಿತು ಸರ್. ಸಿಮಿಲರ್ಲಿ ಬ್ಲಾಕ್ ಆಫ್ ಮಾಸ್ನ ಸಪ್ರೇಟಾಗಿ ಬರ್ಕೊಳ್ಳೋಣ. ಸೊ ಈ ಬ್ಲಾಕ್ ಆಫ್ ಮಾಸ್ ಮೇಲೆ ಏನು ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ, ಎಮ್ ಜಿ ಆ್ಯಕ್ಟ್ ಆಗ್ತಾಯಿದೆ ಸರ್. ಸೊ ಈ ಬ್ಲಾಕ್ ಅನ್ನೋದೇನಿದೆ ಈ ರೋಪ್ ಮೇಲೆ ಒಂದು ಫೋರ್ಸನ್ನು ಅಪ್ಲೈ ಮಾಡುತ್ತೆ ಅಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಈ ಒಂದು ಪಾಯಿಂಟಲ್ಲಿ ಯಾವ ಡೈರೆಕ್ಷನಲ್ಲಿ ಅಪ್ಲೈ ಮಾಡುತ್ತೆ, ಈ ಡೈರೆಕ್ಷನಲ್ಲಿ ಅಪ್ಲೈ ಮಾಡುತ್ತೆ. ಸೊ ಇದನ್ನು ನಾವು ಟಿ ಅಂತ ಕನ್ಸಿಡರ್ ಮಾಡೋಣ, ಓಕೆ ಸರ್. ಸೊ ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ ಏನು, ಮಾಸ್ ಅನ್ನೋದು ರೋಪ್ ಮೇಲೆ ಒಂದು ಫೋರ್ಸ್ ಅಪ್ಲೈ ಮಾಡಿದ್ರೆ ರೋಪ್ ಕೂಡ ಈ ಮಾಸ್ ಮೇಲೆ ಒಂದು ಫೋರ್ಸನ್ನು ಅಪ್ಲೈ ಮಾಡಬೇಕು, ಈಕ್ವಲ್ ಆ್ಯಂಡ್ ಆಪೋಸಿಟಲ್ಲಿ ಇರಬೇಕು. ಸೊ ರೋಪ್ ಅನ್ನೋದು ಈ ಮಾಸ್ ಮೇಲೆ ಈ ಡೈರೆಕ್ಷನಲ್ಲಿ ಒಂದು ಫೋರ್ಸನ್ನು ಅಪ್ಲೈ ಮಾಡುತ್ತೆ, ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸ್ ಟೆನ್ಷನ್. ಸೊ ಇದು ಟಿ ಫೋರ್ಸ್, ಓಕೆನಾ. ಸೊ ಈ ಫೋರ್ಸನ್ನು ನಾವು ಟಿ ಅಂತ ಕನ್ಸಿಡರ್ ಮಾಡೋಣ. ಸೊ ಈ ಟಿ ಮತ್ತು ಈ ಟಿ ಏನಾಗುತ್ತೆ, ನಮಗೆ ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್ ಆಗುತ್ತೆ, ಹೌದಲ್ಲ. ಸೊ ಇದು ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್. ಸೊ ಎಮ್ ಜಿ ಅನ್ನೋದು ಯಾವುದ್ರ ಮಧ್ಯೆ ಆ್ಯಕ್ಟ್ ಆಗ್ತಾಯಿದೆ, ಅರ್ತ್ ಮತ್ತು ಈ ಬ್ಲಾಕ್ನ ಮಧ್ಯೆ ಆ್ಯಕ್ಟ್ ಆಗ್ತಾಯಿದೆ. ಸೊ ಅರ್ತ್ ಅನ್ನೋದು ಇದ್ರ ಮೇಲೆ ಎಮ್ ಜಿ ಫೋರ್ಸ್ನ ಅಪ್ಲೈ ಮಾಡ್ತಿದೆ. ಸಿಮಿಲರ್ಲಿ ಈ ಮಾಸ್ ಕೂಡ ಅರ್ತ್ ಮೇಲೆ ಒಂದು ಎಮ್ ಜಿ ಫೋರ್ಸನ್ನು ಅಪ್ಲೈ ಮಾಡುತ್ತೆ ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ. ಸೊ ಇವೆರಡು ಏನಾಗುತ್ತೆ, ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್ ಆಗುತ್ತೆ ಸರ್. ಸಿಮಿಲರ್ಲಿ ಈ ರೋಪ್ ಅನ್ನೋದು ಏನು ಮಾಡುತ್ತೆ, ಈ ವಾಲ್ ಮೇಲೆ ಒಂದು ಡೌನ್ವರ್ಡ್ ಫೋರ್ಸ್ ಅಪ್ಲೈ ಮಾಡುತ್ತೆ, ದಟ್ ಈಸ್ ಟೆನ್ಷನ್ ಫೋರ್ಸ್, ಓಕೆನಾ. ಸೊ ಈ ಡೈರೆಕ್ಷನಲ್ಲಿ. ಸಿಮಿಲರ್ಲಿ ಈ ವಾಲ್ ಅನ್ನೋದು ಕೂಡ ಈ ರೋಪ್ ಮೇಲೆ ಒಂದು ಫೋರ್ಸನ್ನು ಅಪ್ಲೈ ಮಾಡುತ್ತೆ ಈ ಡೈರೆಕ್ಷನಲ್ಲಿ, ಟಿ ಫೋರ್ಸ್. ಸೊ ಇದು ನಮಗೆ ಫೋರ್ಸಸ್ಗಳ ಲಿಸ್ಟ್, ಓಕೆನಾ. ಸೊ ಇಲ್ಲಿ ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್ ಏನಂತ ನಿಮ್ಗೆ ಗೊತ್ತಾಯ್ತು. ಸೊ ಇಲ್ಲಿ ನೋಡೋದಾದರೆ ಈ ಟೆನ್ಷನ್ ಮತ್ತು ಈ ಟೆನ್ಷನ್ ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್. ಸೊ ಇದು ನಮಗೆ ಆ್ಯಕ್ಷನ್ ರಿಯಾಕ್ಷನ್ ಪೇರ್ಸ್, ಓಕೆನಾ. ಇವಾಗ ನಾವು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ, ಓಕೆನಾ. ಸೊ ಇಲ್ಲಿ ಎಲ್ಲ ಪ್ರಾಬ್ಲಮ್ಸಲ್ಲೂ ಸ್ಟ್ರಿಂಗ್ ಅನ್ನೋದೇನು ಮಾಸ್ಲೆಸ್ ಅಂತ ಕನ್ಸಿಡರ್ ಮಾಡೋಣ. ಏನಂತ, ಮಾಸ್ಲೆಸ್, ಓಕೆ ಸರ್. ಸ್ಟ್ರಿಂಗ್ನ ಮಾಸ್ಲೆಸ್ ಅಂತ ಕನ್ಸಿಡರ್ ಮಾಡಿದ್ರೆ ಸ್ಟ್ರಿಂಗ್ನ ಮಾಸ್ ಅನ್ನೋದೇನಿರುತ್ತೆ, 0 ಅಂತ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಮ್ಸಲ್ಲಿ ಏನಂತ ಕೇಳ್ತಾರೆ ಅಂದರೆ, ಇಲ್ಲಿ 3 ಪಾಯಿಂಟನ್ನು ಕೊಟ್ಬಿಟ್ಟು ಟೆನ್ಷನ್ ಎಟ್ ಪಾಯಿಂಟ್ ಎ, ಟೆನ್ಷನ್ ಎಟ್ ಪಾಯಿಂಟ್ ಬಿ ಮತ್ತು ಟೆನ್ಷನ್ ಎಟ್ ಪಾಯಿಂಟ್ ಸಿನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು, ಹೌದಲ್ಲ. ಸೊ ಈ ಒಂದು ಪಾಯಿಂಟನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ವೇಳೆ ಸ್ಟ್ರಿಂಗ್ನ ನಿಮಗೆ ಮಾಸ್ಲೆಸ್, ಸೊ ಡಿಫಾಲ್ಟಾಗಿ ನಾವು ಮಾಸ್ಲೆಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಸ್ಟ್ರಿಂಗ್ನ. ಒಂದು ವೇಳೆ ಕ್ವಶನಲ್ಲಿ ಮಾಸ್ ಇದೆ ಅಂತ ಕೊಟ್ಟಿದ್ರೆ, 2 kg ಇದೆ ಸ್ಟ್ರಿಂಗ್ನ ಮಾಸ್ ಅಂತ ಕೊಟ್ಟಿದ್ರೆ, ಆವಾಗ ಮಾತ್ರ ಸ್ಟ್ರಿಂಗ್ನ ಮಾಸನ್ನು ಕನ್ಸಿಡರ್ ಮಾಡಿ. ಇಲ್ಲ ಅಂದರೆ ಸ್ಟ್ರಿಂಗ್ ಅನ್ನೋದನ್ನ ನಾವು ಡಿಫಾಲ್ಟಾಗಿ ಮಾಸ್ಲೆಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ, ಓಕೆನಾ. ಸೊ ಟೆನ್ಷನ್ ಎಟ್ ಪಾಯಿಂಟ್ ಎ ಬಿ ಸಿ ಫೈಂಡ್ ಔಟ್ ಮಾಡೋದಾದರೆ ಸ್ಟ್ರಿಂಗ್ ಈಸ್ ಮಾಸ್ಲೆಸ್ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಒಂದು ವೇಳೆ ಸ್ಟ್ರಿಂಗ್ ಮಾಸ್ಲೆಸ್ ಇದ್ದರೆ ಟೆನ್ಷನ್ ಥ್ರೂ ಔಟ್ ದಿ ಸ್ಟ್ರಿಂಗ್ ಅನ್ನೋದೇನಿರುತ್ತೆ ಸೇಮ್ ಇರುತ್ತೆ. ಅಂದರೆ ಟೆನ್ಷನ್ ಎಟ್ ಪಾಯಿಂಟ್ ಬಿ ಈಸ್ ಈಕ್ವಲ್ ಟು ಟೆನ್ಷನ್ ಎಟ್ ಪಾಯಿಂಟ್ ಸಿ ಈಸ್ ಈಕ್ವಲ್ಸ್ ಟು ಟೆನ್ಷನ್ ಎಟ್ ಪಾಯಿಂಟ್ ಸಿ, ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ಟ್ರಿಂಗು ಮಾಸ್ಲೆಸ್ ಇರಬೇಕು, ಆವಾಗ ಥ್ರೂ ಔಟ್ ದಿ ಸ್ಟ್ರಿಂಗ್ ನೀವು ಯಾವ ಪಾಯಿಂಟ್ ಕನ್ಸಿಡರ್ ಮಾಡಿದ್ರು ಟೆನ್ಷನ್ ಅನ್ನೋದೇನಿರುತ್ತೆ ಸೇಮ್ ಇರುತ್ತೆ, ಓಕೆನಾ. ಸಿಮಿಲರ್ಲಿ ಸೆಕೆಂಡ್ ಪ್ರಾಬ್ಲಮ್ನ ನಾವು ನೋಡೋಣ. ಸೊ ಇದು ಮಾಸ್ M1, ಇದನ್ನು M2 ಅಂತ ಕನ್ಸಿಡರ್ ಮಾಡೋಣ. ಸೊ ಟೆನ್ಷನ್ ಯಾವ ರೀತಿ ಆ್ಯಕ್ಟ್ ಆಗ್ತಿದೆ, ಸೊ ಟೆನ್ಷನ್ ಫಾರ್ ಎಕ್ಸಾಂಪಲ್ ಈ ಮಾಸ್ M2 ಮೇಲೆ ಯಾವ ರೀತಿ ಆ್ಯಕ್ಟ್ ಆಗ್ತಿದೆ ಅಂದರೆ ಅವೇ ಫ್ರಮ್ ದಿ ಬಾಡಿ,
ಹೌದಲ್ಲ, ಅವೇ ಫ್ರಮ್ ದಿಸ್ ಬಾಡಿ ಟೆನ್ಷನ್ ಆ್ಯಕ್ಟ್ ಆಗುತ್ತೆ. ಸೊ ಟೆನ್ಷನ್ನ ಡೈರೆಕ್ಷನ್ ಅಲಾಂಗ್ ದಿ ಸ್ಟ್ರಿಂಗ್. ಓಕೆನಾ. ಸಿಮಿಲರ್ಲಿ M2ನ ಕನ್ಸಿಡರ್ ಮಾಡಿದ್ರೆ ಅವೇ ಫ್ರಮ್ ದಿಸ್ ಮಾಸ್ M1 ಮತ್ತು ಅಲಾಂಗ್ ದಿ ಸ್ಟ್ರಿಂಗ್ ಆ್ಯಕ್ಟ್ ಆಗುತ್ತೆ ಟೆನ್ಷನ್. ಸೊ ಇದನ್ನ ನಾವು ಟಿ ಮತ್ತು ಟಿ ಅಂತ ಕನ್ಸಿಡರ್ ಮಾಡ್ಬೋದು. ವೈ ಬಿಕಾಸ್ ಸ್ಟ್ರಿಂಗ್ ಅನ್ನೋದು ಮಾಸ್ಲೆಸ್, ಸೊ ಟೆನ್ಷನ್ ಅನ್ನೋದು ಸೇಮ್ ಇರುತ್ತೆ. ಸೊ ಇದನ್ನ ಟಿ ಮತ್ತು ಟಿ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಈ ಒಂದು ಕ್ವಶನ್ ಸಾಲ್ವ್ ಮಾಡೋದಾದರೆ ಇಲ್ಲಿ ನಮಗೆ 2 ಸ್ಟ್ರಿಂಗ್ ಇದೆ. ಫಾರ್ ಎಕ್ಸಾಂಪಲ್ ಈ ಸ್ಟ್ರಿಂಗ್ ಅನ್ನೋದೇನಿದೆ ಇದು ಈ ಬ್ಲಾಕ್ M1 ಮತ್ತು M2 ಮಧ್ಯೆ ಇದೆ. ಸೊ ಇದನ್ನ M3 ಅಂತ ಕನ್ಸಿಡರ್ ಮಾಡೋಣ. ಸೊ ಈ ಸ್ಟ್ರಿಂಗ್ ಏನಿದೆ M2 ಮತ್ತು M1 ಮಧ್ಯೆ ಮಾತ್ರ ಇದೆ. ಸೊ ಇದನ್ನು ನಾವು ಸ್ಟ್ರಿಂಗ್ ಎ ಅಂತ ಕನ್ಸಿಡರ್ ಮಾಡೋಣ. ಸಿಮಿಲರ್ಲಿ ಈ ಸ್ಟ್ರಿಂಗು M3 ಮತ್ತು M2 ಮಧ್ಯೆ ಇದೆ. ಸೊ ಇದನ್ನು ನಾವು ಸ್ಟ್ರಿಂಗ್ ಬಿ ಅಂತ ಕನ್ಸಿಡರ್ ಮಾಡೋಣ. ಸೊ ಈ ಒಂದು ಪಾಯಿಂಟನ್ನು ರಿಮೆಂಬರ್ ಮಾಡ್ಕೊಳ್ಳಿ. ಸ್ಟ್ರಿಂಗ್ ಒಂದು ವೇಳೆ ಚೇಂಜ್ ಇತ್ತಂದರೆ ಟೆನ್ಷನ್ ಕೂಡ ಚೇಂಜ್ ಇರುತ್ತೆ. ಸೊ ಈ ಒಂದು ಡಯಾಗ್ರಾಮಲ್ಲಿ ನಾವು ಇವಾಗ ಟೆನ್ಷನನ್ನು ಲಿಸ್ಟ್ ಮಾಡೋದಾದರೆ ನಮ್ಗೆ ಯಾವ ರೀತಿ ಲಿಸ್ಟ್ ಮಾಡ್ಬೋದು. ಸೊ ಈ ಒಂದು ಬ್ಲಾಕ್ಸ್ಗಳ ಮಧ್ಯೆ T1 ಟೆನ್ಷನ್ ಆ್ಯಕ್ಟ್ ಆಗ್ತಿದೆ ಅಂತ ಅಂದ್ಕೊಳ್ಳೋಣ. ಅವೇ ಫ್ರಮ್ ದಿಸ್ ಬಾಡಿ T1, ಇಲ್ಲಿ ಅವೇ ಫ್ರಮ್ ದಿಸ್ ಬಾಡಿ T1. ಸಿಮಿಲರ್ಲಿ ಇವೆರಡರ ಮಧ್ಯೆ ನಾವು ಟೆನ್ಷನ್ T2 ಈ ರೀತಿ ಕನ್ಸಿಡರ್ ಮಾಡಬೇಕು. ಸೊ T1 ಮತ್ತು T2 ಅನ್ನೋದು ಈಕ್ವಲ್ ಅಲ್ಲ ಟೆನ್ಷನ್ಸ್ಗಳು. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ರಿಮೆಂಬರ್ ಮಾಡ್ಕೊಳ್ಳಿ. ಸ್ಟ್ರಿಂಗ್ ಒಂದು ವೇಳೆ ಚೇಂಜ್ ಆದರೆ, ಹೌದಲ್ಲ, ಸೊ ಟೆನ್ಷನ್ ಕೂಡ ಏನು ಮಾಡಬೇಕು, ನಾವು ಡಿಫ್ರೆಂಟಾಗಿ ಕನ್ಸಿಡರ್ ಮಾಡಬೇಕು. ಹೌದಲ್ಲ, ಈಕ್ವಲ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ. ಸೊ ಡಿಫ್ರೆಂಟ್ ಅಂತಲೇ ಅಸ್ಯೂಮ್ ಮಾಡಿಕೊಂಡು ಸಾಲ್ವ್ ಮಾಡಿ ಕ್ವೆಶನ್ನ. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ಟ್ರಿಂಗ್ ಒಂದು ವೇಳೆ ಚೇಂಜ್ ಇದೆ, ಸ್ಟ್ರಿಂಗ್ ಚೇಂಜ್ ಅಂದರೆ ಟೆನ್ಷನ್ ಅನ್ನೋದು ಚೇಂಜ್ ಇರಬೇಕು ಅವ್ರು ಡಿಫ್ರೆಂಟ್ ಇರಬೇಕು. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಓಕೆ ಸರ್, ಇವಾಗ ನಾವು ಪುಲಿಯಲ್ಲಿ ಯಾವ್ಯಾವ ರೀತಿ ಟೆನ್ಷನ್ಸ್ಗಳು ಆ್ಯಕ್ಟ್ ಆಗುತ್ತೆ ಅಂತ ನೋಡೋಣ. ಸೊ ನಿಮ್ಮ ರಿಯಲ್ ಲೈಫಲ್ಲಿ ಪುಲಿನ ಇಲ್ಲಿ ಡಯಾಗ್ರಾಮ್ಸ್ ಹಾಕಿದ್ದೀನಿ ನೋಡಿ ನಿಮ್ಮ ರೆಫರೆನ್ಸಿಗೋಸ್ಕರ. ಸೊ ಈ ರೀತಿ ನೋಡಿರ್ತೀರ, ಹೌದಲ್ಲ. ಸೊ ಇದು ಪುಲಿ. ಸೊ ಇದನ್ನ ನಾವು ಈ ಥರ ಡ್ರಾ ಮಾಡ್ಕೊಂಡಿದ್ದೀವಿ. ಓಕೆನಾ. ಸಿಮಿಲರ್ಲಿ ಇದು ರೋಪ್. ಓಕೆನಾ. ಸೊ ಈ ಪುಲಿಯ ಸುತ್ತ ಸೇಮ್ ರೋಪೇ ಹೋಗಿದೆ, ಹೌದಲ್ಲ. ಸೊ ಇಲ್ಲಿ ಪುಲಿಯ ಸುತ್ತ ಏನೋಗಿದೆ, ಸೇಮ್ ರೋಪೇ ಹೋಗಿದೆ. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೋಡ್ಕೊಳ್ಳಿ. ಸೊ ಈ ಪುಲಿ ಸುತ್ತ ಇದು ಸೇಮ್ ರೋಪೆ. ಓಕೆ ಸರ್. ಸೊ ಇಲ್ಲಿ ನಾವು ಟೆನ್ಷನನ್ನು ಲಿಸ್ಟ್ ಮಾಡೋದಾದರೆ ಇದು M1 ಮತ್ತು M2 ಅಂತ ಕನ್ಸಿಡರ್ ಮಾಡೋಣ. ಸಿಸ್ಟಮ್ ಅನ್ನೋದು ರೆಸ್ಟಲ್ಲಿದೆ. ಸೊ ಈ M1 ಅನ್ನೋದು ಟೆನ್ಷನ್ ಯಾವ ರೀತಿ ಆ್ಯಕ್ಟ್ ಆಗ್ತಿರುತ್ತೆ, ಅವೇ ಫ್ರಮ್ ದಿಸ್ ಬಾಡಿ. ಸೊ ಟೆನ್ಷನ್ ಈ ರೀತಿ ಆ್ಯಕ್ಟ್ ಆಗ್ತಿರುತ್ತೆ. ಸಿಮಿಲರ್ಲಿ ಈ M2ನ ಕನ್ಸಿಡರ್ ಮಾಡಿದ್ರೆ ಟೆನ್ಷನ್ ಅವೇ ಫ್ರಮ್ ದಿಸ್ ಬಾಡಿ ಆ್ಯಕ್ಟ್ ಆಗ್ತಿದೆ. ಸೊ ಒಂದು ವೇಳೆ ಪುಲಿ ಅನ್ನೋದು ಮಾಸ್ಲೆಸ್ ಅಂತ ಕೊಟ್ಟಿದ್ರೆ, ಪುಲಿ ಅಂದರೆ ಅದು ಇದು. ಸೊ ಈ ಪುಲಿ ಅನ್ನೋದು ನಿಮಗೆ ಮಾಸ್ಲೆಸ್ ಅಂತ ಕೊಟ್ಟಿದ್ರೆ, ಅಂದರೆ ಮಾಸ್ ಈಸ್ ಈಕ್ವಲ್ಸ್ ಟು 0, ಮತ್ತು ಫ್ರಿಕ್ಷನ್ ಬಿಟ್ವೀನ್ ದಿ ಪುಲಿ ಮತ್ತು ರೋಪ್ ಅನ್ನೋದು ಇರಬಾರ್ದು. ಓಕೆನಾ. ಸೊ ಪುಲಿ ಮತ್ತು ರೋಪ್ನ ಮಧ್ಯೆ ಫ್ರಿಕ್ಷನ್ ಅನ್ನೋದೇನಿರಬೇಕು, 0 ಇರಬೇಕು. ಸೊ ಈ ಒಂದು ಕಂಡೀಷನ್ಸ್ಗಳನ್ನ ಕೊಟ್ಟಿದ್ರೆ ಈ ಪುಲಿಯ ಸೈಡ್ ಇರೋವಂಥ ರೋಪ್ಸ್ಗಳಲ್ಲಿ ಟೆನ್ಷನ್ ಅನ್ನೋದೇನಿರುತ್ತೆ, ಸೇಮ್ ಇರುತ್ತೆ. ಸೇಮ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಒಂದು ವೇಳೆ ಪುಲಿಗೆ ಮಾಸ್ ಇದೆ ಮತ್ತು ಫ್ರಿಕ್ಷನ್ ಇದೆ ಅಂತ ಕೊಟ್ಟಿದ್ರೆ T1 ಮತ್ತು T2 ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಟೆನ್ಷನ್ ಅನ್ನೋದು ಈಕ್ವಲ್ ಇರೋಲ್ಲ, ಡಿಫ್ರೆಂಟ್ ಇರುತ್ತೆ. ಸೊ ಯಾವಾಗ ಈಕ್ವಲ್ ಇರುತ್ತೆ, ಮಾಸ್ಲೆಸ್ ಮತ್ತು ಫ್ರಿಕ್ಷನ್ಲೆಸ್ ಅಂತ ಕೊಟ್ಟಿದ್ರೆ, ಹೌದಲ್ಲ. ಸೊ ಒಂದು ವೇಳೆ ಮಾಸ್ ಇದ್ದು ಮತ್ತು ಫ್ರಿಕ್ಷನ್ ಇರೋದಾದರೆ ಅವಾಗ ಏನಾಗುತ್ತೆ, ಟೆನ್ಷನ್ T1 T2 ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲ ಅಂದರೆ ಇದನ್ನು ನಾವು TT ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಸೊ ಸೇಮ್ ಟೆನ್ಷನ್ ಇರುತ್ತೆ ಒಂದು ವೇಳೆ ಮಾಸ್ಲೆಸ್ ಮತ್ತು ಫ್ರಿಕ್ಷನ್ಲೆಸ್ ಅಂತ ಕೊಟ್ಟಿದ್ರೆ. ಸೊ ಈ ಪಾಯಿಂಟನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನಾವು ಇನ್ನೊಂದು ಪಾಯಿಂಟ್ ಏನು ಡಿಸ್ಕಸ್ ಮಾಡ್ಬೋದು ಅಂತಂದರೆ, ಈ ಪುಲಿ ಸುತ್ತ ಕೂಡ ರೋಪ್ ಇದೆ. ಸೊ ಈ ಪುಲಿ ಮೇಲೆ ಯಾವ ರೀತಿ ಟೆನ್ಷನ್ ಫೋರ್ಸ್ ಆ್ಯಕ್ಟ್ ಆಗ್ತಿದೆ ಅಂತ ನಾವು ನೋಡ್ಬೋದು. ಸೊ ಇದು ಪುಲಿ ಆದರೆ ಈ ಪುಲಿಯ 2 ಸೈಡು ರೋಪ್ ಇದೆ. ಸೊ ಈ ರೋಪು ಇದು ಪುಲಿ ಅಂತ ಕನ್ಸಿಡರ್ ಮಾಡಿದ್ರೆ ಅವೇ ಫ್ರಮ್ ದಿಸ್ ಪುಲಿ ಟೆನ್ಷನ್ ಆ್ಯಕ್ಟ್ ಆಗುತ್ತೆ ಪುಲಿಗೆ, ಹೌದಲ್ವಾ. ಸಿಮಿಲರ್ಲಿ ಈ ರೋಪಲ್ಲಿ ಅವೇ ಫ್ರಮ್ ದಿ ಪುಲಿ ಟೆನ್ಷನ್ ಆ್ಯಕ್ಟ್ ಆಗುತ್ತೆ. ಸೊ ಪುಲಿ ಮೇಲೆ ಟೋಟಲ್ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, 2T ಫೋರ್ಸ್, T ಪ್ಲಸ್ T. ಸೊ ಡೌನ್ವರ್ಡ್ಸಲ್ಲಿ ಟೋಟಲ್ ಫೋರ್ಸ್ ಎಷ್ಟು ಆ್ಯಕ್ಟ್ ಆಗ್ತಿದೆ, 2T ಅಂತ ಈ ಪುಲಿ ಮೇಲೆ ಆ್ಯಕ್ಟ್ ಆಗ್ತಿರೋವಂಥದ್ದು. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪಾಯಿಂಟ್ ನಾವು ಏನು ನೋಟ್ ಡೌನ್ ಮಾಡ್ಕೊಬೋದು ಅಂತಂದರೆ, ಸೊ ಈ ಸ್ಟ್ರಿಂಗ್ ಮಧ್ಯೆ ಯಾವುದಾದ್ರೂ ಒಂದು ಮಾಸ್ ಇರೋವಂಥ ಆಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಈ ಪುಲಿಗೆ ಮಾಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ ಈ ಪುಲಿಗೆ ಮಾಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಸ್ಟ್ರಿಂಗ್ನ ಮಧ್ಯೆ ಯಾವುದಾದ್ರೂ ಒಂದು ಮಾಸ್ ಇರುವಂಥ ಆಬ್ಜೆಕ್ಟನ್ನು ಅಟ್ಯಾಚ್ ಮಾಡಿದ್ರೆ ಅಥವಾ ಕನೆಕ್ಟ್ ಆಗಿದ್ದರೆ, ಅಥವಾ ಈ ಸ್ಟ್ರಿಂಗ್ ಮಧ್ಯೆ ಯಾವುದಾದ್ರೂ ಒಂದು ಫೋರ್ಸನ್ನು ಅಪ್ಲೈ ಮಾಡ್ತಾಯಿದ್ರೆ ಈ 2 ಸೈಡ್ ಟೆನ್ಷನ್ ಅನ್ನೋದೇನಿರುತ್ತೆ, ಡಿಫ್ರೆಂಟ್ ಇರುತ್ತೆ, ಹೌದಲ್ಲ. ಈ ಕೇಸಲ್ಲೂ, ಸೊ ಈ 2 ಕೇಸಲ್ಲೂ ಒಂದು ವೇಳೆ ಮಾಸ್ ಅಟ್ಯಾಚ್ ಆಗಿದ್ದರೆ ಅಥವಾ ಸ್ಟ್ರಿಂಗ್ನ ಮಧ್ಯದಲ್ಲಿ ಯಾವುದಾದ್ರು ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಿದ್ರೆ ಆವಾಗ ನಾವು ಟೆನ್ಷನ್ ಅಲಾಂಗ್ ಬೋತ್ ಸೈಡ್ ಡಿಫ್ರೆಂಟ್ ಅಂತಲೇ ತೊಗೊಳೋದು. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೀವು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಕಾನ್ಸೆಪ್ಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋದು ಟೆನ್ಷನ್ ಫೋರ್ಸು. ಸೊ ಸಿಮಿಲರ್ಲಿ ಇಲ್ಲಿ ಪ್ರಾಬ್ಲಮ್ಸ್ಗಳನ್ನ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಓಕೆನಾ. ಸೊ ವಿಡಿಯೋವನ್ನು ಪಾಸ್ ಮಾಡಿ ಈ ಪ್ರಾಬ್ಲಮ್ಸ್ಗಳಲ್ಲಿ ಟೆನ್ಷನ್ ಫೋರ್ಸ್ನ ಲಿಸ್ಟ್ ಮಾಡಿ. ಓಕೆನಾ. ಸೊ ಓಕೆ ಗೈಸ್, ಸೊ ನಾವಿವಾಗ ಟೆನ್ಷನ್ ಫೋರ್ಸನ್ನು ಲಿಸ್ಟ್ ಮಾಡೋದಾದರೆ, ಸೊ ಈ ಫಸ್ಟ್ ಡಯಾಗ್ರಾಮ್ ಇದನ್ನ ಮಾಸ್ M1 ಅಂತ ಕನ್ಸಿಡರ್ ಮಾಡೋಣ. ಸೊ
ಈ ಮಾಸ್ ಮತ್ತು ಈ ವಾಲ್ನ ಮಧ್ಯೆ ಟೆನ್ಷನ್ ನಾವು T1 ಅಂತ ಕನ್ಸಿಡರ್ ಮಾಡೋಣ. ಸೊ ಈ ಮಾಸಿಗೆ ಅವೇ ಫ್ರಮ್ ದಿಸ್ ಮಾಸ್ T1 ಆ್ಯಕ್ಟ್ ಆಗುತ್ತೆ, ಅವೇ ಫ್ರಮ್ ದಿಸ್ ವಾಲ್ T1. ಸಿಮಿಲರ್ಲಿ ಇದು ಸ್ಟ್ರಿಂಗ್ ಚೇಂಜ್ ಆಗಿದೆ, ಸೊ ದೇರ್ಫೋರ್ ಇಲ್ಲಿ ನಾವು T2 ಅಂತ ಕನ್ಸಿಡರ್ ಮಾಡೋಣ. ಅವೇ ಫ್ರಮ್ ದಿಸ್ ಮಾಸ್ ಅಲಾಂಗ್ ದಿ ಸ್ಟ್ರಿಂಗ್ ಟೆನ್ಷನ್ ಫೋರ್ಸ್ ಆ್ಯಕ್ಟ್ ಆಗೋದು, ಸೊ ಇದು T2. ಸಿಮಿಲರ್ಲಿ ವಾಲ್ ಮತ್ತು ರೋಪ್ ಮಧ್ಯೆ ನೋಡೋದಾದರೆ ಅಲಾಂಗ್ ದಿಸ್ ರೋಪ್ ಅವೇ ಫ್ರಮ್ ದಿಸ್ ವಾಲು ಟೆನ್ಷನ್ T2 ಆ್ಯಕ್ಟ್ ಆಗ್ತಾಯಿದೆ. ಓಕೆ ಸರ್, ಸೆಕೆಂಡ್ ಪ್ರಾಬ್ಲಮನ್ನು ನೋಡೋಣ. ಇಲ್ಲೂ ಕೂಡ ಸ್ಟ್ರಿಂಗ್ ಅನ್ನೋದು ಚೇಂಜ್ ಆಗ್ತಿದೆ. ಸ್ಟ್ರಿಂಗ್ ಎ, ಇದು ಸ್ಟ್ರಿಂಗ್ ಬಿ. ಓಕೆನಾ. ಸೊ ಇಲ್ಲಿ ಟೆನ್ಷನ್ನ ನಾವು ಲಿಸ್ಟ್ ಮಾಡೋದಾದರೆ ಅವೇ ಫ್ರಮ್ ದಿಸ್ ಬಾಡಿ ಟೆನ್ಷನ್ T1. ಸೊ ಇದು ಮೇಲ್ಗಡೆ ಕೂಡ ಈ ಬ್ಲಾಕಿಗೆ ಕೂಡ ಅಟ್ಯಾಚ್ ಆಗಿದೆ ಈ ಸ್ಟ್ರಿಂಗ್. ಸೊ ಈ ಬ್ಲಾಕ್ ಮೇಲೆ ಯಾವ ರೀತಿ ಆ್ಯಕ್ಟ್ ಆಗುತ್ತೆ, ಅವೇ ಫ್ರಮ್ ದಿಸ್ ಬ್ಲಾಕ್ ಟೆನ್ಷನ್ T1. ಸಿಮಿಲರ್ಲಿ ಇಲ್ಲಿ ಅವೇ ಫ್ರಮ್ ದಿಸ್ ಬ್ಲಾಕ್ T2, ಇದು ಅವೇ ಫ್ರಮ್ ದಿಸ್ ವಾಲ್ T2 ಆ್ಯಕ್ಟ್ ಆಗುತ್ತೆ. ಓಕೆನಾ. ಈ ಒಂದು ಪಾಯಿಂಟ್ನ ನೋಡೋ ಮಾಡ್ಕೊಳ್ಳಿ. ಸಿಮಿಲರ್ಲಿ ಥರ್ಡ್ ಪ್ರಾಬ್ಲಮ್ ನೋಡೋದಾದರೆ ಇದು ಪುಲಿ. ಓಕೆನಾ. ಸೊ ಈ ಪುಲಿನ ಸದ್ಯಕ್ಕೆ ನಾನು ಇವಾಗ ಮಾಸ್ಲೆಸ್ ಮತ್ತು ಫ್ರಿಕ್ಷನ್ಲೆಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ ಸರ್. ಇವಾಗ ಟೆನ್ಷನ್ ಏನಾಗುತ್ತೆ, ಅವೇ ಫ್ರಮ್ ದಿಸ್ ಬಾಡಿ ಟೆನ್ಷನ್ T ಈ ಥರ ಆ್ಯಕ್ಟ್ ಆಗುತ್ತೆ. ಸಿಮಿಲರ್ಲಿ ಅವೇ ಫ್ರಮ್ ದಿಸ್ ಬಾಡಿ ಟೆನ್ಷನ್ T ಈ ಥರ ಆ್ಯಕ್ಟ್ ಆಗುತ್ತೆ. ಹೌದು ಸರ್. ಮತ್ತು ಸಿಮಿಲರ್ಲಿ ಫೋರ್ತ್ ಕ್ವಶನನ್ನು ಸಾಲ್ವ್ ಮಾಡಿ. ಸೊ ಈ ಫೋರ್ತ್ ಕ್ವಶನನ್ನು ನೋಡೋದಾದರೆ ಇಲ್ಲೂ ಕೂಡ ಪುಲಿ ಅನ್ನೋದು ಮಾಸ್ಲೆಸ್ ಮತ್ತು ಫ್ರಿಕ್ಷನ್ಲೆಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ಟೆನ್ಷನ್ T ಅನ್ನೋದು ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ. ಸಿಮಿಲರ್ಲಿ ಟೆನ್ಷನ್ ಟಿ ಅನ್ನೋದು ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ಎರಡು ಟೆನ್ಷನ್ ಈಕ್ವಲ್ ಇರುತ್ತೆ. ಒಂದು ವೇಳೆ ಪುಲಿಗೆ ಮಾಸ್ ಮತ್ತು ಫ್ರಿಕ್ಷನ್ ಇದೆ ಅಂತ ಕೊಟ್ಟರೆ ಏನಾಗುತ್ತೆ, ಟೆನ್ಷನ್ ಡಿಫ್ರೆಂಟ್. ಹೌದಾ. ಇಲ್ಲೂ ಕೂಡ ಮಾಸ್ ಇದೆ ಮತ್ತು ಫ್ರಿಕ್ಷನ್ ಇದೆ ಅಂತ ಕೊಟ್ಟರೆ ಟೆನ್ಷನ್ ಅನ್ನೋದು ಡಿಫ್ರೆಂಟಾಗಿ ಆ್ಯಕ್ಟ್ ಆಗುತ್ತೆ. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ರಿಮೆಂಬರ್ ಮಾಡ್ಕೊಳ್ಳಿ. ಸಿಮಿಲರ್ಲಿ ಈ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಓಕೆನಾ. ಸೊ ಈ ಒಂದು ಕ್ವಶನಲ್ಲಿ ಫಾರ್ ಎಕ್ಸಾಂಪಲ್ ಇದು ಒಂದೇ ಸ್ಟ್ರಿಂಗ್. ಓಕೆನಾ. ಅರೌಂಡ್ ಪುಲಿ ಹೋಗಿರೋದು ಒಂದೇ ಸ್ಟ್ರಿಂಗು. ಸೊ ಇದು ಎಂಟೈರ್ಲಿ ಒಂದು ಸ್ಟ್ರಿಂಗು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ. ಸೊ ಈ ಸ್ಟ್ರಿಂಗ್ ಅನ್ನೋದೇನು ಡಿಫ್ರೆಂಟು. ಓಕೆನಾ. ಸೊ ಇದ್ರ ಮಧ್ಯೆ ನಾವು ಟೆನ್ಷನ್ T1 ಅನ್ನು ಲಿಸ್ಟ್ ಮಾಡೋದಾದರೆ ಈ ರೀತಿ ಲಿಸ್ಟ್ ಮಾಡ್ಬೋದು. ಸಿಮಿಲರ್ಲಿ ಇಲ್ಲಿ ಪುಲಿಯ ಮಾಸ್, ಇದು ಪುಲಿ ಅನ್ನೋದು ಮಾಸ್ಲೆಸ್ ಮತ್ತು ಫ್ರಿಕ್ಷನ್ಲೆಸ್ ಅಂತ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. ಸೊ ಇಲ್ಲಿ ಟೆನ್ಷನ್ T2 ಆ್ಯಕ್ಟ್ ಆಗಿದ್ರೆ ಇಲ್ಲೂ ಕೂಡ ಟೆನ್ಷನ್ T2 ಆ್ಯಕ್ಟ್ ಆಗುತ್ತೆ. ಸೊ ಒಂದು ವೇಳೆ ಮಾಸ್ ಇದೆ ಮತ್ತು ಫ್ರಿಕ್ಷನ್ ಇದೆ ಅಂತ ಕೊಟ್ಟಿದ್ರೆ ಏನಾಗುತ್ತೆ, ಇಲ್ಲಿ T2 ಆದರೆ ಇಲ್ಲಿ T3 ಆ್ಯಕ್ಟ್ ಆಗಬೇಕಾಗುತ್ತೆ ಈ ಮಾಸ್ ಮೇಲೆ. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ಓಕೆ ಗೈಸ್, ಲಾಸ್ಟ್ ಸ್ಲೈಡಲ್ಲಿ ನಾವು ಇವಾಗ ಟೆನ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾಯಿತು. ಸೊ ಇವಾಗ ನಾವು ನಾರ್ಮಲ್ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ. ಸೊ ಇದೊಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋಣ. ಓಕೆನಾ. ಸೊ ಈ ಒಂದು ಎಕ್ಸಾಂಪಲಲ್ಲಿ ಒಂದು ಬ್ಲಾಕ್ ಆಫ್ ಮಾಸ್ ಎಮ್ ಅನ್ನೋದನ್ನು ಗ್ರೌಂಡ್ ಮೇಲೆ ಇಟ್ಟಿದ್ದೀನಿ. ಸೊ ಇದೇನಿದು ಗ್ರೌಂಡ್. ಓಕೆನಾ. ಸೊ ಗ್ರೌಂಡ್ ಮೇಲೆ ಇಟ್ಟಿದ್ದೀನಿ. ಓಕೆನಾ. ಸೊ ಈ ಮಾಸ್ ಎಮ್ ಅನ್ನೋದೇನಿದೆ ರೆಸ್ಟಲ್ಲಿ ಇದೆ, ಅಂದರೆ ಇದರ ಆಕ್ಸಲರೇಷನ್ 0 ಇದೆ. ಸೊ ನ್ಯೂಟನ್ ಸೆಕೆಂಡ್ ಲಾ ಪ್ರಕಾರ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಮಾಸ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್ ಆಫ್ ದಿಸ್ ಮಾಸ್. ಹೌದಲ್ವಾ. ಸೊ ಆಕ್ಸಲರೇಷನ್ ಏನಿದೆ ಎಮ್ದು 0 ಇದೆ ಸರ್. ಸೊ ಅದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಅಂತ ಬರುತ್ತೆ. ಅಂದರೆ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಬಾಡಿ ಏನಂತ ಬರುತ್ತೆ ನಮಗೆ, ಎಮ್ ಮೇಲೆ 0 ಅಂತ ಬರುತ್ತೆ. ಸೊ ಹಾಗಾದರೆ ಇವಾಗ ಮಾಸ್ ಎಮ್ ಮೇಲೆ ಯಾವ್ಯಾವ ರೀತಿ ಫೋರ್ಸಸ್ ಆ್ಯಕ್ಟ್ ಆಗ್ತಿದೆ ಅಂತ ನೋಡೋಣ. ಓಕೆನಾ. ಸೊ ಮಾಸ್ ಎಮ್ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ದಟ್ ಈಸ್ mg ಸರ್. ಹೌದು. ಹಾಗಾದರೆ ಎಫ್ ನೆಟ್ ಈಸ್ ಈಕ್ವಲ್ಸ್ ಟು mg ಅಂತ ಬರಬೇಕಿತ್ತು. ಅದು ನಮಗೆ ಎಫ್ ನೆಟ್ ಈಸ್ ಈಕ್ವಲ್ಸ್ ಟು 0 ಅಂತ ಬರ್ತಾ ಇದೆ. ಅಂದರೆ ಈ mgಯನ್ನು ಯಾರೋ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಹೌದಲ್ಲ. ಸೊ ಅದು ಯಾವ ಫೋರ್ಸ್ ಅಂತ ನಾವು ಇವಾಗ ನೋಡೋಣ. ಸೊ ಈ ಮಾಸ್ ಎಮ್ ಅನ್ನೋದೇನಿದೆ ಗ್ರೌಂಡ್ ಮೇಲೆ ಇದೆ, ಅಂದರೆ ಮಾಸ್ ಎಮ್ ಅನ್ನೋದು ಈ ಗ್ರೌಂಡ್ ಜೊತೆ ಕಾಂಟ್ಯಾಕ್ಟಲ್ಲಿದೆ. ಹೌದಲ್ವಾ, ಈ ರೀಜನಲ್ಲಿ. ಸೊ ಗ್ರೌಂಡ್ ಅನ್ನೋದೇನಿದೆ ಈ ಮಾಸ್ ಮೇಲೆ ಒಂದು ಕಾಂಟ್ಯಾಕ್ಟ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ, ಅದನ್ನ ನಾವು ಎನ್ ಅಂತ ಕರೆಯೋಣ. ಸೊ ಕಾಂಟ್ಯಾಕ್ಟ್ ಫೋರ್ಸ್ ಅಥವಾ ನಾರ್ಮಲ್ ಫೋರ್ಸ್ ಇವೆರಡು ಒಂದೇ ಟರ್ಮ್. ಓಕೆನಾ. ಸೊ ನಾರ್ಮಲ್ ಫೋರ್ಸ್ನ ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕೂಡ ಕರಿಬೋದು. ಸೊ ಗ್ರೌಂಡ್ ಅನ್ನೋದೇನಿದೆ ಈ ಮಾಸ್ ಎಮ್ ಮೇಲೆ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡ್ತಿದೆ ಈ ಡೈರೆಕ್ಷನಲ್ಲಿ. ಹೌದಾ. ಸೊ ಸಿಮಿಲರ್ಲಿ ಈ ಮಾಸ್ ಎಮ್ ಕೂಡ ಗ್ರೌಂಡ್ ಮೇಲೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಸೊ ರೀಸನ್ ಏನು, ಬಿಕಾಸ್ ಆಫ್ ನ್ಯೂಟನ್ಸ್ ಥರ್ಡ್ ಲಾ. ಸೊ ಥರ್ಡ್ ಲಾ ಏನು ಹೇಳುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇದು ಗ್ರೌಂಡ್ ಅನ್ನೋದು ಮಾಸ್ ಮೇಲೆ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡ್ತು. ಸೊ ದೇರ್ ಫೋರ್ ಈ ಮಾಸ್ ಎಮ್ ಕೂಡ ಗ್ರೌಂಡ್ ಮೇಲೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸ್ನ ಅಪ್ಲೈ ಮಾಡುತ್ತೆ. ಇದು ನ್ಯೂಟನ್ಸ್ ಥರ್ಡ್ ಲಾ ಇಂದ ಬಂದಿರೋದು. ಓಕೆನಾ. ಹೌದು ಸರ್. ಸೊ ಇದು ನಮಗೆ ನಾರ್ಮಲ್ ಫೋರ್ಸ್ ಅಥವಾ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಅನ್ಬೋದು. ಸೊ ಎರಡು ಡಿಫ್ರೆಂಟ್ ಬಾಡಿ ಏನಾದರೂ ಕಾಂಟ್ಯಾಕ್ಟಿಗೆ ಬಂತಂದರೆ ಅವೆರಡರ ಮಧ್ಯೆ ಯಾವ ಫೋರ್ಸ್ ಇರುತ್ತೆ, ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ರೀತಿ ಎರಡು ಬಾಡಿ ಕಾಂಟ್ಯಾಕ್ಟಲ್ಲಿದೆ ಅಂತ ಅನ್ಕೊಳ್ಳಿ. ಸೊ ಇವೆರಡರ ಮಧ್ಯೆ ಕಾಂಟ್ಯಾಕ್ಟ್ ಇದ್ದರೆ ಅವೆರಡರ ಮಧ್ಯೆ ಏನಿರುತ್ತೆ, ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋದಿರುತ್ತೆ. ಹೌದಲ್ಲ. ಸೊ ಇದು ಕಾಂಟ್ಯಾಕ್ಟ್ ಫೋರ್ಸು. ಸೊ ಇವಾಗ ನಾವು ನಾರ್ಮಲ್ ಫೋರ್ಸ್ನ ಡೈರೆಕ್ಷನ್ ಬಗ್ಗೆ ಮಾತಾಡೋಣ. ಸೊ ನಾರ್ಮಲ್ ಫೋರ್ಸ್ನ ನಾವು ಪುಷಿಂಗ್ ಫೋರ್ಸ್ ಅಂತ ಕೂಡ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ರೌಂಡ್ ಅನ್ನೋದೇನಿದೆ ಎಮ್ ಜೊತೆ ಕಾಂಟ್ಯಾಕ್ಟಲ್ಲಿದೆ. ಸೊ ಗ್ರೌಂಡ್ ಅನ್ನೋದು ಏನು ಮಾಡ್ತಿದೆ, ಪುಷ್ ಮಾಡ್ತಾ ಇದೆ. ಸೊ ನಾರ್ಮಲ್ ಫೋರ್ಸ್ ಏನು ಮಾಡ್ತಿದೆ, ಪುಷ್ ಮಾಡ್ತಿದೆ ಮಾಸ್ ಎಮ್ನ. ಸೊ ಇದಕ್ಕೆ ನಾವು ಇದನ್ನ ಪುಷಿಂಗ್ ಫೋರ್ಸ್ ಅಂತ ಕರಿತೀವಿ. ಸಿಮಿಲರ್ಲಿ ನಾರ್ಮಲ್ ಫೋರ್ಸ್ ಅನ್ನೋದು ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ ಎಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹೌದಲ್ಲ. ಸೊ ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆನಾ. ಮಾಸ್ ಎಮ್ ಮತ್ತು ಗ್ರೌಂಡ್ ಮಧ್ಯೆ ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಈ ಒಂದು ಸರ್ಫೇಸಿಗೆ ಏನಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ನಾರ್ಮಲ್ ಫೋರ್ಸ್, ಅಂದರೆ 90 ಡಿಗ್ರಿ ಇರುತ್ತೆ. ಹೌದಲ್ಲ. ಸಿಮಿಲರ್ಲಿ ಇದು ಕೂಡ ಅಷ್ಟೇ. ಸೊ ನಾರ್ಮಲ್ ಫೋರ್ಸ್ನ ಡೈರೆಕ್ಷನ್ ಯಾವ ಥರ ಇರುತ್ತೆ, ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ ಎಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಇದು ನಾರ್ಮಲ್ ಫೋರ್ಸ್. ಓಕೆನಾ. ಸೊ ಇವಾಗ ನಾವು ಸೆಕೆಂಡ್ ಎಕ್ಸಾಂಪಲನ್ನು ಡಿಸ್ಕಸ್ ಮಾಡೋಣ. ಸೊ ಈ ಸೆಕೆಂಡ್ ಎಕ್ಸಾಂಪಲನ್ನು ನೋಡೋದಾದರೆ ಈ ಮಾಸ್ ಎಮ್ ಅನ್ನು ಮತ್ತು ಈ ಮಾಸ್ M2 ಇದು ಕೂಡ ಕಾಂಟ್ಯಾಕ್ಟ್ ಇದೆ ಎರಡು ಬಾಡೀಸು. ಸೊ ಇವೆರಡರ ಮಧ್ಯೆ ಏನಿರುತ್ತೆ, ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋದು ಇರುತ್ತೆ.
ಓಕೆ ಸರ್. ಸೊ ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆನಾ. ಸೊ M1 ಅನ್ನೋದು M2 ಮೇಲೆ ಒಂದು ಕಾಂಟ್ಯಾಕ್ಟ್ ಫೋರ್ಸ್ ಆಗ್ತು ಅಂತ ಅನ್ಕೊಳ್ಳೋಣ, ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ ಅಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹೌದಾ. ಸಿಮಿಲರ್ಲಿ M2 ಕೂಡ M1 ಮೇಲೆ ಒಂದು ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡ್ತಿದ್ದು ನಾವು N ಅಂತ ಕನ್ಸಿಡರ್ ಮಾಡೋಣ. ಸೊ ನಾವು ಸಪ್ರೇಟಾಗಿ M1 ಮತ್ತು M2ನ ಬರ್ಕೊಳ್ಳೋಣ ಇಲ್ಲಿ ಕೆಳಗಡೆ. ಸೊ ಇದು M1 M2. ಸೊ M2 ಮೇಲೆ ಏನು ಆ್ಯಕ್ಟ್ ಆಗ್ತಾ ಇದೆ, ನಾರ್ಮಲ್ ಫೋರ್ಸ್, ಅದನ್ನ ಈ ಥರ ಬರ್ಕೊಂಡು. ಸಿಮಿಲರ್ಲಿ M1 ಮೇಲೂ ಕೂಡ ಈ ಡೈರೆಕ್ಷನಲ್ಲಿ ನಾರ್ಮಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ಓಕೆ ಸರ್. ಸೊ ನೆಕ್ಸ್ಟ್ ಏನು ಫೋರ್ಸ್ ಆ್ಯಕ್ಟ್ ಆಗ್ತಿದೆ ಸರ್? ಸೊ M1 ಮೇಲೆ ಅಫ್ಕೋರ್ಸ್ M1 × G ಅಂತ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ. M2 ಮೇಲೂ ಅಷ್ಟೇ M2G ಅಂತ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಓಕೆ. ಸೊ ಈ M1 ಅನ್ನೋದು ಗ್ರೌಂಡ್ ಜೊತೆ ಕೂಡ ಕಾಂಟ್ಯಾಕ್ಟಲ್ಲಿದೆ. ಸೊ ಹಾಗಾದರೆ ಗ್ರೌಂಡು ಕೂಡ ಈ M1 ಮೇಲೆ ಒಂದು ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡೋದು, ಅದನ್ನ ನಾವು N1 ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಲಿಸ್ಟ್ ಮಾಡೋದಾದರೆ N1 ಸರ್. ಸಿಮಿಲರ್ಲಿ M2 ಕೂಡ ಗ್ರೌಂಡ್ ಜೊತೆ ಕಾಂಟ್ಯಾಕ್ಟಲ್ಲಿದೆ, ಹೌದಲ್ಲ. ಸಿಮಿಲರ್ಲಿ ಗ್ರೌಂಡ್ ಅನ್ನೋದು M2 ಮೇಲೂ ಕೂಡ ಒಂದು ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ, ಇಟ್ಸ್ ಪರ್ಪೆಂಡಿಕ್ಯುಲರ್. ಓಕೆ. ಸೊ ಇದು N2 ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಲಿಸ್ಟ್ ಮಾಡೋದಾದರೆ ಇದು N2 ಅಂತ ಬರುತ್ತೆ. ಸಿಮಿಲರ್ಲಿ ಈ M1 ಕೂಡ ಈಕ್ವಲ್ ಆ್ಯಂಡ್ ಆಪೋಸಿಟ್ ಗ್ರೌಂಡ್ ಮೇಲೆ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಈ M2 ಕೂಡ ಅಷ್ಟೇ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿ ಗ್ರೌಂಡ್ ಮೇಲೆ N2ನ ಅಪ್ಲೈ ಮಾಡುತ್ತೆ. ಸೊ ಇವಾಗ ನಾವು ಮಾಸಸ್ M1 ಮತ್ತು M2 ಮೇಲೆ ಏನೇನು ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇದೆ, ಸೊ ಇದಿಷ್ಟು ಫೋರ್ಸಸ್ ಸರ್, ಹೌದಲ್ವಾ. ಸೊ ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಓಕೆ ಗೈಸ್, ಇವಾಗ ನಾವು ನಾರ್ಮಲ್ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾಯಿತು. ಸೊ ಈ ಒಂದು ಸ್ಲೈಡಲ್ಲಿ ಏನು ಮಾಡಿದ್ದೀನಿ, ಪ್ರಾಬ್ಲಮ್ಸ್ಗಳನ್ನ ಲಿಸ್ಟ್ ಮಾಡಿದ್ದೀನಿ. ಓಕೆನಾ. ಸೊ ವಿಡಿಯೋನ 1 ಮಿನಿಟ್ ಪಾಸ್ ಮಾಡಿ ಈ ಪ್ರಾಬ್ಲಮ್ಸ್ಗಳಲ್ಲಿ ನಾರ್ಮಲ್ ಫೋರ್ಸನ್ನು ನೀವೇ ಲಿಸ್ಟ್ ಮಾಡಿ ಸಾಲ್ವ್ ಮಾಡಿ. ಓಕೆನಾ. ಸೊ ಓಕೆ ಗೈಸ್, ನಾರ್ಮಲ್ ಫೋರ್ಸ್ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡೋದಾದರೆ, ಇದು ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸು, ಇದನ್ನು ನಾವು ಈ ಥರ ಇಟ್ಟಿದ್ದೀವಿ. ಸೊ ಈ ರೆಕ್ಟ್ಯಾಂಗ್ಯುಲರ್ ಬಾಕ್ಸು ಈ ಎಡ್ಜ್ ಜೊತೆ ಈ ಒಂದು ಪಾಯಿಂಟಲ್ಲಿ ಕಾಂಟ್ಯಾಕ್ಟಲ್ಲಿದೆ, ಹೌದಲ್ವಾ. ಸೊ ಈ ಎಡ್ಜ್ ಅನ್ನೋದೇನಿದೆ ಈ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಮೇಲೆ ಈ ಥರ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡ್ತೀನಿ, N1 ಅಂತ ಕರ್ಕೊಳ್ಳೋಣ. ಓಕೆನಾ. ಸೊ ಇದನ್ನ N1 ಅಂತ ಕರೆಯೋಣ. ಸೊ N1 ಅನ್ನೋದ್ರಿಂದ ಇಟ್ಸ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ ಎಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆನಾ. ಸಿಮಿಲರ್ಲಿ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಕೂಡ ಎಡ್ಜ್ ಮೇಲೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಸಿಮಿಲರ್ಲಿ ಇಲ್ಲೂ ಕೂಡ ಕಾಂಟ್ಯಾಕ್ಟಲ್ಲಿದೆ. ಸೊ ಇದನ್ನು ನಾವು N2 ಅಂತ ಬರ್ಕೊಳ್ಳೋಣ. ಸಿಮಿಲರ್ಲಿ ಈ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಇದ್ರ ಮೇಲೆ ಎಡ್ಜ್ ಮೇಲೆ N2 ನಾರ್ಮಲ್ ಫೋರ್ಸನ್ನು ಈಕ್ವಲ್ ಆ್ಯಂಡ್ ಆಪೋಸಿಟಾಗಿ ಅಪ್ಲೈ ಮಾಡುತ್ತೆ. ಓಕೆ ಸರ್, ಇದು ಫಸ್ಟ್ ಪ್ರಾಬ್ಲಮ್. ಸಿಮಿಲರ್ಲಿ ಸೆಕೆಂಡ್ ಪ್ರಾಬ್ಲಮ್ ನೋಡೋದಾದರೆ, ಇಲ್ಲಿ ನಮಗೊಂದು ವೆಡ್ಜನ್ನು ಕೊಟ್ಟಿದ್ದಾರೆ, ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸನ್ನು ಕೊಟ್ಟಿದ್ದಾರೆ. ಸೊ ಇವೆರಡರ ಮಧ್ಯೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನು ಸರ್? ಇದು ಸರ್. ಸೊ ನಾರ್ಮಲ್ ಫೋರ್ಸ್, ಈ ವೆಡ್ಜ್ ಅನ್ನೋದು ಈ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಮೇಲೆ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡ್ತಿದ್ನ N ಅಂತ ಕನ್ಸಿಡರ್ ಮಾಡೋಣ. ಸಿಮಿಲರ್ಲಿ ಬಾಕ್ಸ್ ಅನ್ನೋದೇನಿದೆ ಈ ವೆಡ್ಜ್ ಮೇಲೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ, ಹೌದಾ. ಸೊ ಇದು ನಾರ್ಮಲ್ ಫೋರ್ಸ್. ಸಿಮಿಲರ್ಲಿ ಥರ್ಡ್ ಪ್ರಾಬ್ಲಮ್ ನೋಡೋದಾದರೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಲ್ಲಿದೆ ಮತ್ತು ಇಲ್ಲಿದೆ. ಹಾಗಾದರೆ ನಾರ್ಮಲ್ ಫೋರ್ಸ್ ಈ ಎಡ್ಜ್ ಅನ್ನೋದು ಇದ್ರ ಮೇಲೆ ಯಾವ ರೀತಿ ಅಪ್ಲೈ ಮಾಡುತ್ತೆ, ಈ ಡೈರೆಕ್ಷನಲ್ಲಿ ಅಪ್ಲೈ ಮಾಡುತ್ತೆ, N1 ಅಂತ ಕನ್ಸಿಡರ್ ಮಾಡೋಣ. ಸಿಮಿಲರ್ಲಿ ಸ್ಪಿಯರ್ ಅನ್ನೋದೇನಿದೆ ಈ ಎಡ್ಜ್ ಮೇಲೆ ಏನು ಮಾಡುತ್ತೆ, ಈಕ್ವಲ್ ಆ್ಯಂಡ್ ಆಪೋಸಿಟಾಗಿ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡಿ. ಸಿಮಿಲರ್ಲಿ ಇಲ್ಲಿ ನೋಡ್ಕೊಳೋದಾದ್ರೆ ನಾರ್ಮಲ್ ಫೋರ್ಸ್ N2 ಅಂತ ಬರ್ಕೊಳ್ಳೋಣ. ಸಿಮಿಲರ್ಲಿ ಈಕ್ವಲ್ ಆ್ಯಂಡ್ ಆಪೋಸಿಟಾಗಿ N2 ಅಂತ ಬರ್ಕೊಬೋದು, ಹೌದಾ. ಸಿಮಿಲರ್ಲಿ ಫೋರ್ತ್ ಪ್ರಾಬ್ಲಮ್ನ ನೋಡೋಣ. ಸೊ ಇಲ್ಲಿ ನಮಗೊಂದು ವೆಡ್ಜನ್ನು ಕೊಟ್ಟಿದ್ದಾರೆ, ಇದು ರಾಡಿಗೆ ಕನೆಕ್ಟ್ ಆಗಿದೆ, ಹೌದಲ್ಲ. ಸೊ ಈ ರಾಡ್ ಮತ್ತು ವೆಡ್ಜ್ ಮಧ್ಯದಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದು ಸರ್. ಸೊ ಈ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ನಾರ್ಮಲ್ ಫೋರ್ಸ್ N1 ಆ್ಯಕ್ಟ್ ಆಗುತ್ತೆ. ಸಿಮಿಲರ್ಲಿ ಈ ರಾಡ್ ಅನ್ನೋದೇನಿದೆ ಈ ವೆಡ್ಜ್ ಮೇಲೂ ಕೂಡ ಈಕ್ವಲ್ ಆ್ಯಂಡ್ ಆಪೋಸಿಟಾಗಿ N1 ಫೋರ್ಸನ್ನು ಅಪ್ಲೈ ಮಾಡುತ್ತೆ ಸರ್, ಹೌದು ಸರ್. ಸೊ ಈ ರಾಡ್ ಅನ್ನೋದೇನಿದೆ ವಾಲ್ ಜೊತೆ ಕೂಡ ಕಾಂಟ್ಯಾಕ್ಟಲ್ಲಿದೆ ಈ ಒಂದು ಪಾಯಿಂಟಲ್ಲಿ. ಸೊ ಈ ರಾಡು ಈ ವಾಲ್ ಮೇಲೆ ಈ ರೀತಿ ಒಂದು ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಸಿಮಿಲರ್ಲಿ ವಾಲ್ ಕೂಡ ರಾಡ್ ಮೇಲೆ ಈಕ್ವಲ್ ಆ್ಯಂಡ್ ಆಪೋಸಿಟಾಗಿ N2 ಅಪ್ಲೈ ಮಾಡುತ್ತೆ, ಹೌದಾ. ಸಿಮಿಲರ್ಲಿ ಈ ವೆಡ್ಜ್ ಅನ್ನೋದು ಏನು ಮಾಡಿದ್ವಿ, ಗ್ರೌಂಡ್ ಮೇಲೆ ಇಟ್ಟಿದ್ದೀವಿ. ಅಂದರೆ ಈ ಗ್ರೌಂಡ್ ಅನ್ನೋದೇನಿದೆ ವೆಡ್ಜ್ ಮೇಲೆ ಒಂದು ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ, ಅದನ್ನ N3 ಅಂತ ಕನ್ಸಿಡರ್ ಮಾಡೋಣ. ಸಿಮಿಲರ್ಲಿ ವೆಡ್ಜ್ ಕೂಡ ಈ ಗ್ರೌಂಡ್ ಮೇಲೆ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ ಸರ್. ಓಕೆ. ಸೊ ಈ ಫಿಫ್ತ್ ಪ್ರಾಬ್ಲಮನ್ನು ನೋಡೋಣ, ಓಕೆನಾ. ಸೊ ಈ ಫಿಫ್ತ್ ಪ್ರಾಬ್ಲಮಲ್ಲಿ ಇದೊಂದು ರಾಡ್, ಓಕೆನಾ, ಯೆಲ್ಲೋ ಕಲರ್ ಇರೋದು. ಸೊ ಇದನ್ನು ನಾವು ಇದು ಸಿಂಗಲ್ ರಾಡ್, ಓಕೆನಾ, ಇದು ಸಿಂಗಲ್ ರಾಡ್. ಓಕೆ. ಸೊ ಇದು ವಾಲ್ ಮೇಲೆ ಈ ರೀತಿ ಇನ್ಕ್ಲೈನ್ ಮಾಡಿದ್ದೀವಿ. ಸೊ ನಾರ್ಮಲ್ ಫೋರ್ಸಸ್ನ ಬರೆಯೋದಾದರೆ ಈ ಒಂದು ಸರ್ಫೇಸಲ್ಲಿ ಇಲ್ಲಿದೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ನಾರ್ಮಲ್ ಫೋರ್ಸ್ ಅನ್ನೋದು ಈ ಡೈರೆಕ್ಷನಲ್ಲಿ ಇರ್ತಿದ್ನ N1 ಅಂತ ಕನ್ಸಿಡರ್ ಮಾಡಿ. ಸಿಮಿಲರ್ಲಿ ರಾಡ್ ಕೂಡ ಈ ಒಂದು ಎಡ್ಜ್ ಮೇಲೆ ಡೌನ್ವರ್ಡ್ ಡೈರೆಕ್ಷನ್ಗೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಸಿಮಿಲರ್ಲಿ ವಾಲ್ ಜೊತೆ ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆ. ಸೊ ನಾರ್ಮಲ್ ಫೋರ್ಸ್ ಈ ಡೈರೆಕ್ಷನ್. ಸಿಮಿಲರ್ಲಿ ವಾಲ್ ಕೂಡ ರಾಡ್ ಮೇಲೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಸೊ ಇದು ನಮಗೆ ನಾರ್ಮಲ್ ಫೋರ್ಸಸ್, ಓಕೆನಾ. ಸೊ ಇವಾಗ ನಾವು ಫ್ರೀ ಬಾಡಿ ಡಯಾಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಗೈಸ್, ಹೌದಲ್ಲ. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡೋದಾದರೆ, ಸೊ ಇದೊಂದು ಮಾಸ್ M ಅಂತ ಕನ್ಸಿಡರ್ ಮಾಡೋಣ, ಓಕೆ ಸರ್. ಸೊ ಇದನ್ನು ನಾವು ಏನು ಮಾಡಿದ್ವಿ, ಗ್ರೌಂಡ್ ಮೇಲೆ ಇಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಈ ಮಾಸ್ M ಮೇಲೆ ಏನೇನು ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇದೆ ಸರ್, mg ಫೋರ್ಸ್ ಆ್ಯಕ್ಟ್ ಆಗುತ್ತೆ ಸರ್. ಸಿಮಿಲರ್ಲಿ ನಾರ್ಮಲ್ ಫೋರ್ಸ್ ಇರುತ್ತೆ ಬೈ ದಿ ಗ್ರೌಂಡ್, ಓಕೆ ಸರ್. ಸೊ ಈ M ಮೇಲೆ ಯಾವ್ಯಾವ ರೀತಿ ಫೋರ್ಸಸ್ ಆ್ಯಕ್ಟ್ ಆಗ್ತಿದೆ ಅದನ್ನೆಲ್ಲ ನಾವಿಲ್ಲಿ ಲಿಸ್ಟ್ ಮಾಡಿದ್ದೀವಿ, ಹೌದಾ. ಸೊ ಇದನ್ನ ಈ ಥರ ಬೇಕಾದರೂ ಬರ್ಕೊಬೋದು, ಆರ್ ಈ M ನಾವು ಒಂದು ಪಾಯಿಂಟ್ ಆಬ್ಜೆಕ್ಟ್ ಆಗಿ ಕೂಡ ರೆಪ್ರೆಸೆಂಟ್ ಮಾಡ್ಬೋದು.
ಸೊ ಇದೇನಾಗುತ್ತೆ, ಇದು ಎಮ್. ಓಕೆನಾ. ಸೊ ಈ ರೀತಿ ಕೂಡ ಬರ್ಕೊಬೋದು, ಹೌದಲ್ಲ. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಅಂದರೆ ಏನಿಲ್ಲ, ಇದೇ ಗೈಸ್. ಸೊ ಒಂದು ಇಂಡಿವಿಜುವಲ್ ಬಾಡಿಯನ್ನು ಕನ್ಸಿಡರ್ ಮಾಡಿ ಅದರಲ್ಲಿ ಯಾವ್ಯಾವ ರೀತಿ ಫೋರ್ಸಸ್ ಆ್ಯಕ್ಟ್ ಆಗ್ತಿದೆ ಅಂತ ಲಿಸ್ಟ್ ಮಾಡೋದೇ ಬೇಸಿಕಲಿ ನಮಗೆ ಫ್ರೀ ಬಾಡಿ ಡಯಾಗ್ರಾಮ್. ಓಕೆನಾ. ಇದನ್ನ ತುಂಬ ಸಿಂಪಲ್ ಆ್ಯಂಡ್ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಈ ಬಾಡಿ ಡಯಾಗ್ರಾಮ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳೋದಕ್ಕೆ ಹೋಗ್ಬಿಡಿ, ಬಿಕಾಸ್ ನಾವು ಮುಂದೆ ಸುಮಾರು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಓಕೆನಾ. ಸೊ ಅವಾಗ ನಿಮಗೆ ಫ್ರೀ ಬಾಡಿ ಡಯಾಗ್ರಾಮ್ ರಿಲೇಟೆಡ್ ಡೌಟ್ಸ್ಗಳೆಲ್ಲ ಏನಾಗುತ್ತೆ, ಸಾಲ್ವ್ ಆಗುತ್ತೆ. ಇವಾಗ ನಾವು ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆನಾ. ಸೊ ಈ ಒಂದು ಪ್ರಾಬ್ಲಮಲ್ಲಿ ಈ M1 ಮತ್ತು M2 ಎರಡು ಮಾಸಸ್ ಮೇಲೆ ಯಾವ್ಯಾವ ರೀತಿ ಫೋರ್ಸ್ ಆ್ಯಕ್ಟ್ ಆಗ್ತಿದೆ ಅಂತ ಲಿಸ್ಟ್ ಮಾಡೋಣ. ಓಕೆನಾ. ಸೊ ಈ M1 ಅನ್ನೋದು M2 ಮೇಲೆ ಇಟ್ಟಿದ್ದೀವಿ. ಓಕೆನಾ. ಸೊ M1 M2 ಅನ್ನೋದು ಕಾಂಟ್ಯಾಕ್ಟಲ್ಲಿದೆ. ಓಕೆ ಸರ್. ಸಿಮಿಲರ್ಲಿ M2 ಅನ್ನೋದು ಗ್ರೌಂಡ್ ಮೇಲೆ ಇಟ್ಟಿದ್ದೀನಿ. ಸೊ M2 ಅನ್ನೋದು ಗ್ರೌಂಡ್ ಮೇಲೆ ಕಾಂಟ್ಯಾಕ್ಟಲ್ಲಿದೆ. ಸೊ ನಮಗೆ ಕಾಂಟ್ಯಾಕ್ಟ್ ಇದ್ರೆ ಏನಿರುತ್ತೆ, ಕಾಂಟ್ಯಾಕ್ಟ್ ಫೋರ್ಸಸ್ ಇರುತ್ತೆ, ಹೌದಾ. ಸೊ ಹಾಗಾದರೆ M1 M2 ಮಧ್ಯೆ ಏನೇನು ಕಾಂಟ್ಯಾಕ್ಟ್ ಫೋರ್ಸ್ ಇರುತ್ತೆ. ಸೊ M2 ಅನ್ನೋದು M1 ಮೇಲೆ ಒಂದು ಕಾಂಟ್ಯಾಕ್ಟ್ ಫೋರ್ಸನ್ನು ಅಪ್ಲೈ ಮಾಡ್ತಿದ್ನ ನಾವು N1 ಅಂತ ಕನ್ಸಿಡರ್ ಮಾಡೋಣ. ಸಿಮಿಲರ್ಲಿ M1 ಕೂಡ M2 ಮೇಲೆ ಕಾಂಟ್ಯಾಕ್ಟ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ, ನ್ಯೂಟನ್ಸ್ ಥರ್ಡ್ ಲಾ. ಸೊ ಇದನ್ನು N1 ಅಂತ ಕನ್ಸಿಡರ್ ಮಾಡೋಣ. ಸೊ ಇದನ್ನು ಇಲ್ಲಿ ಲಿಸ್ಟ್ ಮಾಡೋಣ. ಸೊ M1 ಮೇಲೆ ಅಪ್ವರ್ಡ್ ಡೈರೆಕ್ಷನಲ್ಲಿ ನಾರ್ಮಲ್ ಫೋರ್ಸ್ ಆ್ಯಕ್ಟ್ ಆಗ್ತಿದೆ. ಸಿಮಿಲರ್ಲಿ M2 ಮೇಲೆ ಡೌನ್ವರ್ಡ್ ಡೈರೆಕ್ಷನಲ್ಲಿ ನಾರ್ಮಲ್ ಫೋರ್ಸ್ ಆ್ಯಕ್ಟ್ ಆಗ್ತಿದೆ. ಸಿಮಿಲರ್ಲಿ ಈ M1G ಮೇಲೆ ಗ್ರಾವಿಟೇಷನಲ್ ಫೋರ್ಸ್ M1G ಅಂತ ಆ್ಯಕ್ಟ್ ಆಗುತ್ತೆ. ಸಿಮಿಲರ್ಲಿ M2 ಮೇಲೆ M2G ಅಂತ ಆ್ಯಕ್ಟ್ ಆಗುತ್ತೆ. ಓಕೆ ಸರ್. ಸೊ M2 ಅನ್ನೋದು ಗ್ರೌಂಡ್ ಜೊತೆ ಕೂಡ ಕಾಂಟ್ಯಾಕ್ಟ್ ಆಗಿದೆ. ಸೊ ಗ್ರೌಂಡ್ ಅನ್ನೋದು M2 ಮೇಲೆ ಒಂದು ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡ್ತಿದ್ನ ನಾವು N2 ಅಂತ ಕನ್ಸಿಡರ್ ಮಾಡೋಣ. ಸಿಮಿಲರ್ಲಿ M2 ಕೂಡ ಗ್ರೌಂಡ್ ಮೇಲೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಅದು ಇವಾಗ ನಾವು M1 ಮತ್ತು M2 ಮೇಲೆ ಏನೇನು ಫೋರ್ಸಸ್ ಆ್ಯಕ್ಟ್ ಆಗ್ತಿದೆಯೋ ಅದನ್ನು ಮಾತ್ರ ಲಿಸ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ನಾವು ಸದ್ಯಕ್ಕೆ ಬಿಟ್ಟಾಕೋಣ. ಓಕೆನಾ. ಸೊ M2 ಮೇಲೆ ಏನು ಫೋರ್ಸ್ ಆ್ಯಕ್ಟ್ ಆಗ್ತಿದೆ, ಗ್ರೌಂಡಿಂದ ಈ ಡೈರೆಕ್ಷನಲ್ಲಿ N2 ಆ್ಯಕ್ಟ್ ಆಗ್ತಿದೆ ಸರ್, ಅಪೋರ್ಡ್ ಡೈರೆಕ್ಷನಲ್ಲಿ, ಹೌದಾ. ಸೊ ಇದು ದ ಫೋರ್ಸಸ್ ಆ್ಯಕ್ಟಿಂಗ್ ಆನ್ M1 ಆ್ಯಂಡ್ M2. ಓಕೆನಾ. ಸೊ ನಿಮ್ಗೆಲ್ಲರಿಗೂ ಒಂದು ಕಾಮನ್ ಡೌಟ್ ಏನು ಬರುತ್ತೆ ಅಂದರೆ, ಇದು M1 ಅನ್ನೋದೇನಿದೆ M2 ಮೇಲೆ ಇಟ್ಟಿದ್ದೀವಿ, ಹೌದಾ. ಸೊ ಈ M1G ಫೋರ್ಸ್ ಕೂಡ M2 ಮೇಲೆ ಆ್ಯಕ್ಟ್ ಆಗಬೇಕಲ್ವಾ ಸರ್ ಅಂತ ನಿಮ್ಗೊಂದು ಡೌಟ್ ಬರ್ಬೋದು, ಹೌದಾ. ಸೊ ಅದಕ್ಕೆ ಆನ್ಸರ್ ಏನು ಗೊತ್ತಾ, ನೋ. ಯಾಕೆ, ಬಿಕಾಸ್ ಈ M1G ಅನ್ನೋದೇನು ಅರ್ತು ಮತ್ತು M1 ಮಧ್ಯೆ ಇರುವಂಥ ಫೋರ್ಸು. ಸಿಮಿಲರ್ಲಿ M2G ಅನ್ನೋದೇನು ಈ ಅರ್ತು ಮತ್ತು M2 ಮಧ್ಯೆ ಇರುವಂಥ ಫೋರ್ಸ್, ಹೌದಾ. ಸೊ ಅರ್ತ್ ಅನ್ನೋದು ಈ M1 ಮೇಲೆ ಅಪ್ಲೈ ಮಾಡ್ತಿರುವಂಥ ಫೋರ್ಸು M1G. ಸಿಮಿಲರ್ಲಿ M2G ಅನ್ನೋದು ಅರ್ತು M2 ಮೇಲೆ ಅಪ್ಲೈ ಮಾಡ್ತಿರುವಂಥ ಒಂದು ಫೋರ್ಸು. ಓಕೆ ಸರ್. ಹಾಗಾದರೆ M1 M2 ಮೇಲೆ ಯಾವ ಫೋರ್ಸ್ ಆಗ್ತಿದೆ, ನಾರ್ಮಲ್ ಫೋರ್ಸ್ ಆ್ಯಕ್ಟ್ ಆಗ್ತಿದೆ. ಸಿಮಿಲರ್ಲಿ M2 ಕೂಡ M1 ಮೇಲೆ ನಾರ್ಮಲ್ ಫೋರ್ಸ್ನ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಇವೆರಡರ ಮಧ್ಯೆ ಯಾವ ಫೋರ್ಸ್ ಇದೆ, ನಾರ್ಮಲ್ ಫೋರ್ಸ್ ಅಥವಾ ಕಾಂಟ್ಯಾಕ್ಟ್ ಫೋರ್ಸ್ ಇರೋದಷ್ಟೇ. ಸೊ M1G ಅನ್ನೋದೇನು ಗ್ರಾವಿಟೇಷನಲ್ ಫೋರ್ಸ್, ಇದು ಅರ್ತ್ ಅಪ್ಲೈ ಮಾಡ್ತಾ ಇರೋವಂಥದ್ದು. ಓಕೆನಾ. ಸೊ M1G ಅನ್ನೋದನ್ನ ಇದ್ರ ಮೇಲೆ ಈ ಥರ ಲಿಸ್ಟ್ ಮಾಡೋದಕ್ಕೆ ಹೋಗಬೇಡಿ, M1G ಆ್ಯಕ್ಟ್ ಆಗ್ತಿದೆ ಅಂತ. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೀವು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ಓಕೆ ಸರ್. ಸೊ M1 M2 ಅನ್ನೋದೇನಿದೆ ರೆಸ್ಟಲ್ಲಿದೆ, ಅಂದರೆ ಆಕ್ಸಲರೇಷನ್ ಇವೆರಡರದ್ದು ಝೀರೋನಲ್ಲಿದೆ. ಸೊ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ M1 ಏನಿರುತ್ತೆ, 0 ಇರುತ್ತೆ. ಸಿಮಿಲರ್ಲಿ M2 ಮೇಲೂ ಕೂಡ ನೆಟ್ ಫೋರ್ಸ್ 0 ಇರುತ್ತೆ. ಸೊ ಫೋರ್ಸಸ್ಗಳನ್ನ ನಾವು ಲಿಸ್ಟ್ ಮಾಡೋದಾದರೆ N1 ಮೈನಸ್ M1G, ಬಿಕಾಸ್ ಆಪೋಸಿಟ್ ಡೈರೆಕ್ಷನಲ್ಲಿದೆ N1ಗೆ. ಸೊ ಮೈನಸ್ M1G ಈಸ್ ಈಕ್ವಲ್ಸ್ ಟು 0. ಸಿಮಿಲರ್ಲಿ ಇಲ್ಲೂ ಕೂಡ ಅಷ್ಟೇ N2. ಸೊ N1 ಮತ್ತು M2G ಅನ್ನೋದು ಡೌನ್ವರ್ಡ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತದೆ. ಸೊ ಮೈನಸ್ N1 ಮೈನಸ್ M2G ಈಸ್ ಈಕ್ವಲ್ಸ್ ಟು 0. ಸೊ N2 ಈಸ್ ಈಕ್ವಲ್ಸ್ ಟು N1 ಪ್ಲಸ್ M2G ಅಂತ ಬರಿಬೋದು. ಸಿಮಿಲರ್ಲಿ ಇಲ್ಲಿ N1 ಈಸ್ ಈಕ್ವಲ್ಸ್ ಟು M1G ಅಂತ ಬರಿಬೋದು, ಹೌದಾ. ಸೊ ನಿಮಗೆ ಕ್ವಶನ್ನಲ್ಲಿ ಇಷ್ಟೆಲ್ಲ ಸ್ಟೆಪ್ಸ್ ಮಾಡೋದು ಏನು ಬೇಡ, ನೀವು ಡೈರೆಕ್ಟಾಗಿ N1 ಅಪ್ವರ್ಡ್ ಫೋರ್ಸ್ ಈಸ್ ಈಕ್ವಲ್ಸ್ ಟು ಡೌನ್ವರ್ಡ್ ಫೋರ್ಸ್ ಅಂತಲೂ ಬರಿಬೋದು, ಒಂದು ವೇಳೆ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಇಸ್ 0 ಅಥವಾ ಬಾಡೀಸ್ ಅನ್ನೋದು ರೆಸ್ಟಲ್ಲಿದ್ದರೆ ಅಂತ. ಸಿಮಿಲರ್ಲಿ ಇಲ್ಲೂ ಕೂಡ ಅಷ್ಟೇ, ಅಪ್ವರ್ಡ್ ಫೋರ್ಸ್ ಅನ್ನೋದು N2, ದಿಸ್ ಈಸ್ ಈಕ್ವಲ್ಸ್ ಟು ಡೌನ್ವರ್ಡ್ ಫೋರ್ಸ್ ಯಾವುದು N1 ಪ್ಲಸ್ M2G. ಸೊ ಇದನ್ನ ನೀವು ಡೈರೆಕ್ಟಾಗೂ ಕೂಡ ಬರಿಬೋದು, ಒಂದು ವೇಳೆ ಈ ಬಾಡಿ ಅನ್ನೋದೇನಾದರೂ ರೆಸ್ಟಲ್ಲಿದ್ದರೆ. ಸೊ ಫೋರ್ಸಸ್ ಅನ್ನೋದೇನಿರುತ್ತೆ, ಅಪ್ವರ್ಡ್ ಫೋರ್ಸ್ ಡೌನ್ವರ್ಡ್ ಫೋರ್ಸ್ ಬ್ಯಾಲೆನ್ಸ್ ಆಗುತ್ತೆ, ನೆಟ್ ಫೋರ್ಸ್ ಈಸ್ 0 ಅಂತ ಬಂದರೆ, ಹೌದಾ. ಸೊ ಈ ಒಂದು ಪಾಯಿಂಟನ್ನು ನೀವು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ಓಕೆ ಗೈಸ್, ಇವಾಗ ನಾವು ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ. ಸೊ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸಿಸ್ಟಮ್ ಅಂದರೆ ಏನು, ಫಸ್ಟ್ ಆಫ್ ಆಲ್. ಸೊ ಸಿಸ್ಟಮ್ ಅಂದರೆ ಇಟ್ ಈಸ್ ಡಿಫೈನ್ಡ್ ಎಸ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಥವಾ ಒಂದು ಸಿಂಗಲ್ ಆಬ್ಜೆಕ್ಟ್ ಆರ್ ಅ ಸ್ಪೆಸಿಫಿಕ್ ಪೋರ್ಷನ್ ಆಫ್ ದಿ ಯೂನಿವರ್ಸ್ ಚೂಸನ್ ಫಾರ್ ಅನಾಲಿಸಿಸ್ ಅಂತ. ಸೊ ಹೀಗಂದರೆ ಮೀನಿಂಗ್ ಏನು, ಸೊ ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇದು ಒಂದು ಟೇಬಲ್ ಅಂತ ಅನ್ಕೊಳ್ಳೋಣ. ಓಕೆನಾ. ಸೊ ಇದೇನಾಗುತ್ತೆ, ಇದ್ರ ಟೇಬಲ್ನ ಲೆಗ್ಸ್ ಇದಕ್ಕೆ ಸಪೋರ್ಟ್ ಮಾಡ್ತಿದೆ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಅಂದೇನು, ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಅಥವಾ ಸಿಂಗಲ್ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಈ ಎಂಟೈರ್ ಟೇಬಲ್ ಅನ್ನೋದೇನು ಒಂದು ಸಿಂಗಲ್ ಆಬ್ಜೆಕ್ಟ್. ಓಕೆನಾ. ಸೊ ಇದನ್ನು ನಾನು ಏನಂತ ಕರೀಬೋದು, ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ ಸರ್. ಸೊ ಸಿಮಿಲರ್ಲಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಸ್ಪೆಸಿಫಿಕ್ ಪೋರ್ಷನ್ ಆಫ್ ದಿ ಯೂನಿವರ್ಸ್. ಈ ಎಂಟೈರ್ ಯೂನಿವರ್ಸನ್ನು ಕನ್ಸಿಡರ್ ಮಾಡಿದ್ರು ಕೂಡ ಒಂದು ಸಣ್ಣ ಪೋರ್ಷನನ್ನು ನಾವು ಕನ್ಸಿಡರ್ ಮಾಡಿದ್ರೆ ಇದು ಕೂಡ ಒಂದು ಸಿಸ್ಟಮ್ ಅಂತ ಆಗುತ್ತೆ, ಹೌದಾ. ಸೊ ಸಿಮಿಲರ್ಲಿ ಈ ಟೇಬಲ್ನ ಎಕ್ಸಾಂಪಲಿಗೆ ಬರೋದಾದರೆ, ಫಾರ್ ಎಕ್ಸಾಂಪಲ್ ಈ ಟೇಬಲ್ನ ಲೆಗ್ ಈ ಒಂದು ಪೋರ್ಷನನ್ನು ಮಾತ್ರ ಕನ್ಸಿಡರ್ ಮಾಡೋಣ. ಸೊ ಇದು ಕೂಡ ಒಂದು ಸಿಸ್ಟಮ್ ಆಯಿತು. ಓಕೆ ಸರ್. ಸಿಮಿಲರ್ಲಿ ಈ ಟೇಬಲ್ ಮೇಲೆ ಒಂದು ಕಾಫಿ ಕಪ್ ಇಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ ಸರ್. ಸೊ ಈ ಕಾಫಿ ಕಪ್ನು ಕೂಡ ನಾವೇನಂತ ಕರಿಬೋದು, ಒಂದು ಸಿಸ್ಟಮ್ ಅಂತ ಕರಿಬೋದು, ಹೌದಾ. ಸೊ ಸಿಂಗಲ್ ಆಬ್ಜೆಕ್ಟ್ ಕಾಫಿ ಕಪ್ಪು, ಸೊ ಇದನ್ನು ಕೂಡ ನಾವು ಸಿಸ್ಟಮ್ ಅಂತ ಕರಿಬೋದು. ಸಿಮಿಲರ್ಲಿ ಈ ಕಾಫಿ ಕಪ್ಪು ಮತ್ತು ಟೇಬಲ್ಲು
ಈ ಎಂಟೈರ್ ಥಿಂಗನ್ನು ಒಂದು ಸಿಸ್ಟಮ್ ಅಂತ ಕರಿಬೋದು. ಬಿಕಾಸ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸು. ಸೊ ಕಾಫಿ ಕಪ್ ಇದೆ, ಟೇಬಲ್ ಇದೆ, ಸೊ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸು, ಇದನ್ನು ಕೂಡ ಒಂದು ಸಿಸ್ಟಮ್ ಅಂತ ಕರಿಬೋದು. ಹೌದಲ್ಲ? ಸೊ ಸಿಸ್ಟಮ್ ಅಂದರೆ ಕಲೆಕ್ಷನ್ ಆಫ್ ಆಬ್ಜೆಕ್ಟು ಅಥವಾ ಸಿಂಗಲ್ ಆಬ್ಜೆಕ್ಟ್ ಕೂಡ ಆಗಿರ್ಬೋದು, ಅಥವಾ ಒಂದು ಸ್ಪೆಸಿಫಿಕ್ ಪೋರ್ಷನ್ ಆಫ್ ದಿ ಯೂನಿವರ್ಸ್ ಕೂಡ ಆಗಿರ್ಬೋದು. ಓಕೆನಾ? ಸೊ ಇನ್ನೊಂದು ಎಕ್ಸಾಂಪಲನ್ನು ಇಲ್ಲಿ ಕನ್ಸಿಡರ್ ಮಾಡೋಣ. ಸೊ ಇದು ಮಾಸ್ M2. ಓಕೆನಾ? ಸೊ ಇದ್ರ ಮೇಲೆ ಒಂದು ಮಾಸ್ M1 ಅನ್ನು ಇಟ್ಟಿದ್ದೀವಿ. ಓಕೆನಾ? ಸೊ ಇವಾಗ ನಾವು ಈ ಮಾಸ್ M1ನ ಬೇಕಿದ್ರೆ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಸಿಂಗಲ್ ಆಬ್ಜೆಕ್ಟು. ಸಿಮಿಲರ್ಲಿ ಈ ಮಾಸ್ M2 ಕೂಡ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು. ಸಿಮಿಲರ್ಲಿ ಎರಡು ಮಾಸ್ M1 M2 ಇವೆರಡನ್ನೂ ಕೂಡ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು. ಹೌದಾ? ಸಿಂಗಲ್ ಸಿಸ್ಟಮ್ ಅಂತ. ಸೊ ಈ ಸಿಸ್ಟಮ್ನ ಮಾಸ್ ಏನಾಗುತ್ತೆ, ಇದೆರಡನ್ನೂ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ರೆ M1 + M2 ಅಂತ ಆಗುತ್ತೆ. ಹೌದಾ? ಈ ಸಿಸ್ಟಮ್ನ ಟೋಟಲ್ ಮಾಸು. ಓಕೆ ಸರ್. ಸಿಮಿಲರ್ಲಿ ಇದು ಮಾಸ್ M, ಇದು ಸ್ಟ್ರಿಂಗಿಗೆ ಅಟ್ಯಾಚ್ ಆಗಿದೆ. ಓಕೆನಾ? ಸೊ ಇದು ಮಾಸ್ M. ಸೊ ಈ ಎಂಟೈರ್ ಥಿಂಗನ್ನು ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು, ಅಥವಾ ಈ ಸ್ಪೆಸಿಫಿಕ್ ಪೋರ್ಷನ್ ಈ ಸ್ಟ್ರಿಂಗನ್ನು ಮಾತ್ರ ನಾವು ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು, ಅಥವಾ ಈ ಇಂಡಿವಿಜುವಲ್ ಮಾಸಸ್ನೂ ಕೂಡ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು. ಹೌದಾ? ಸೊ ಇದು ನಮಗೆ ಸಿಸ್ಟಮ್. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಾವು ಸಿಸ್ಟಮ್ ಬಗ್ಗೆ ಏನಕ್ಕೆ ಸ್ಟಡಿ ಮಾಡ್ತೀವಿ ಅಥವಾ ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಅಂದರೆ, ಸೊ ಕೆಲವೊಂದು ಸತಿ ನಾವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಫಾರ್ ಎಕ್ಸಾಂಪಲ್ ಇದನ್ನ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿ, ಸೊ ಈ ಟೋಟಲ್ ಸಿಸ್ಟಮ್ ಮೇಲೆ ಯಾವ್ಯಾವ ರೀತಿ ಫೋರ್ಸಸ್ ಆ್ಯಕ್ಟ್ ಆಗ್ತಿದೆ ಅಂತ ಅನಾಲಿಸಿಸ್ ಮಾಡಬೇಕಿರುತ್ತೆ. ಹೌದಾ? ಸೊ ನಾವು ಮುಂದೆ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ ಸಿಸ್ಟಮ್ನ ಏನಕ್ಕೆ ಕನ್ಸಿಡರ್ ಮಾಡ್ತೀವಿ, ಇದರಿಂದ ಯಾವ ರೀತಿ ಈಸಿಯಾಗಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೋದು ಅಂತ. ಓಕೆನಾ? ಸೊ ಇದು ನಮ್ಗೆ ಏನಾಯಿತು, ಸಿಸ್ಟಮ್ ಅಂತ ಆಯಿತು. ಓಕೆ ಸರ್. ಫಾರ್ ಎಕ್ಸಾಂಪಲ್ ಇದು ಮಾಸ್ M, ಇದೇನಾಗ್ತಾ ಇದೆ, ಆಕ್ಸಲರೇಟ್ ಆಗ್ತಾ ಇದೆ ಫಾರ್ವರ್ಡ್. ಸೊ ಇದನ್ನು ಕೂಡ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದಾ? ಎಸ್ ಸರ್, ಇದನ್ನು ಕೂಡ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಆಕ್ಸಲರೇಷನ್ ಇರಲಿ, ವೆಲಾಸಿಟಿ ಇರಲಿ, ಅಥವಾ ರೆಸ್ಟಲ್ಲಿ ಕೂಡ ಇರಲಿ. ಹೌದಲ್ಲ? ಅದೊಂದು ಆಬ್ಜೆಕ್ಟ್, ಸಿಂಗಲ್ ಆಬ್ಜೆಕ್ಟ್ ಅಥವಾ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಅಥವಾ ಸ್ಪೆಸಿಫಿಕ್ ಪೋರ್ಷನ್ ಆಫ್ ದಿ ಯೂನಿವರ್ಸ್, ಯಾವುದನ್ನು ಬೇಕಾದರೂ ನಾವು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ ಸರ್. ಸೊ ಹಾಗಾದರೆ ಈ ಒಂದು ಎಕ್ಸಾಂಪಲಲ್ಲಿ ಏನಾಯಿತು, ಮಾಸ್ M ಅನ್ನೋದು ಒಂದು ಆಕ್ಸಲರೇಷನಲ್ಲಿ ಮೂವ್ ಆಯಿತು. ಹೌದಾ? ಸೊ ಇದನ್ನು ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಹೌದಾ? ಹಾಗಾದರೆ ಈ ಸಿಸ್ಟಮ್ ಅನ್ನೋದೇನಿದೆ, ಈ ಮಾಸ್ M ಜೊತೆ ಆಕ್ಸಲರೇಟ್ ಆಗ್ತಾ ಇರುತ್ತಲ್ವಾ, ಮಾಸ್ M ಆಕ್ಸಲರೇಟ್ ಆದರೆ ಸಿಸ್ಟಮ್ ಕೂಡ ಆಕ್ಸಲರೇಟ್ ಆಗುತ್ತೆ. ಹೌದಲ್ಲ? ಸೊ ಸಿಸ್ಟಮ್ನ ಆಕ್ಸಲರೇಷನ್ ಏನಾಗುತ್ತೆ ಸರ್, ಸೊ ಸಿಸ್ಟಮ್ ಒಳಗಿರುವಂಥ ಮಾಸ್ M ಈ ಆಕ್ಸಲರೇಷನಲ್ಲಿ ಹೋಗ್ತದೆ. ಸೊ ಸಿಸ್ಟಮ್ನ ಆಕ್ಸಲರೇಷನ್ ಕೂಡ ಏನಿರುತ್ತೆ, ಸೇಮ್ ಇರುತ್ತೆ ಈ ಮಾಸಿಗೆ. ಹೌದಾ? ಸೊ ಈ ಒಂದು ಪಾಯಿಂಟನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ವೇಳೆ ಇದನ್ನು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ವು ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ಇದರಲ್ಲಿ ಎಷ್ಟು ಬೇಕಾದರೂ ಆಬ್ಜೆಕ್ಟ್ಸ್ಗಳಿರಲಿ. ಫಾರ್ ಎಕ್ಸಾಂಪಲ್ ಇದು ಮಾಸ್ M1 ಇರಲಿ, ಇದು ಮಾಸ್ M2 ಇರಲಿ, ಸಿಮಿಲರ್ಲಿ ಇದು ಮಾಸ್ M3 ಇರಲಿ. ಓಕೆನಾ? ಸೊ ಇದರ ಎಲ್ಲದರ ಆಕ್ಸಲರೇಷನ್ ಏನಾದರೂ ಸೇಮ್ ಇತ್ತಂದರೆ, ಸೇಮ್ ಅಂದರೆ ಏನು, ಮ್ಯಾಗ್ನಿಟ್ಯೂಡಲ್ಲೂ ಸೇಮ್ ಇರಬೇಕು ಆಕ್ಸಲರೇಷನ್ನು, ಮತ್ತು ಡೈರೆಕ್ಷನ್ನಲ್ಲೂ ಕೂಡ ಸೇಮ್ ಇರಬೇಕು. ಓಕೆನಾ? ಸೊ ಈ ಥರ ಎಲ್ಲ ಬಾಡೀಸ್ ಅಥವಾ ಆಬ್ಜೆಕ್ಟ್ಸ್ಗಳ ಆಕ್ಸಲರೇಷನ್ ಸೇಮ್ ಇತ್ತಂದರೆ ಸಿಸ್ಟಮ್ನ ಆಕ್ಸಲರೇಷನ್ ಕೂಡ ಸೇಮ್ ಇರುತ್ತೆ, ಸೇಮ್ ಡೈರೆಕ್ಷನ್ ಕೂಡ ಸೇಮ್ ಇರುತ್ತೆ. ಓಕೆನಾ? ಸೊ ಈ ಒಂದು ಪಾಯಿಂಟನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ ಸರ್. ಸೊ ಒಂದು ಲಾಸ್ಟ್ ಎಕ್ಸಾಂಪಲ್ ಸಿಸ್ಟಮ್ ಬಗ್ಗೆ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಇದು ಮಾಸ್ M, ಇದು ಈ ಸೈಡ್ ಆಕ್ಸಲರೇಟ್ ಆಗ್ತಾ ಇದೆ. ಸಿಮಿಲರ್ಲಿ ಇದು ಮಾಸ್ M2 ಅಂತ ಕನ್ಸಿಡರ್ ಮಾಡೋಣ, ಇದು ರೆಸ್ಟಲ್ಲಿ ಇದೆ. ಓಕೆನಾ? ಸೊ ಸಿಮಿಲರ್ಲಿ ಇನ್ನೊಂದು ಮಾಸ್ ಇದು ಮೇಲ್ಗಡೆ ಆಕ್ಸಲರೇಟ್ ಆಗ್ತಾ ಇದೆ. ಸಿಮಿಲರ್ಲಿ ಇನ್ನೊಂದು ಮಾಸ್ ಇದು ಡೌನ್ ಸೈಡ್ ಆಕ್ಸಲರೇಟ್ ಆಗ್ತಾ ಇದೆ. ಹೌದಲ್ಲ? ಸೊ ಈ ಎಂಟೈರ್ ಥಿಂಗ್ನ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದಾ? ಎಸ್ ಸರ್, ಇದನ್ನೂ ಕೂಡ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಬಹುದು. ಬಿಕಾಸ್ ಸಿಸ್ಟಮ್ ಅಂದ್ರೇನು, ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಇಲ್ಲಿ ಆಬ್ಜೆಕ್ಟ್ಸ್ಗಳನ್ನೆಲ್ಲ ನಾವು ಒಟ್ಟಿಗೆ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು. ಅದಕ್ಕೆ ಆಕ್ಸಲರೇಷನ್ ಬೇರೆ ಇರಲಿ ಅಥವಾ ವೆಲಾಸಿಟಿ ಬೇರೆ ಇರಲಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ವೆಲಾಸಿಟಿ V ಇದೆ ಅಂತ ಅನ್ಕೊಳ್ಳಿ, ಇದನ್ನೂ ಕೂಡ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು. ಹೌದಲ್ಲ? ಸೊ ನಮ್ಗೆ ವೆಲಾಸಿಟಿ, ಆಕ್ಸಲರೇಷನ್ ಏನು ಬೇಕಾದರೂ ಇರಲಿ, ಅದನ್ನು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆನಾ? ಸೊ ಈ ಒಂದು ಪಾಯಿಂಟನ್ನು ನೀವು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ಇವಾಗ ಸಿಸ್ಟಮ್ ರಿಲೇಟೆಡ್ ಸ್ವಲ್ಪ ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಸಿಸ್ಟಮಲ್ಲಿ ಫಸ್ಟ್ ಪಾಯಿಂಟು ನಮಗೆ ಫಸ್ಟು ಇಂಟರ್ನಲ್ ಫೋರ್ಸ್ ಅಂದ್ರೇನು, ಎಕ್ಸ್ಟರ್ನಲ್ ಫೋರ್ಸ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಫಸ್ಟು. ಓಕೆನಾ? ಸೊ ಇಂಟರ್ನಲ್ ಫೋರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಈ M1 M2 ಈ ಎರಡನ್ನೂ ಕೂಡ ಒಂದು ಸಿಂಗಲ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡೋಣ. ಓಕೆ ಸರ್. ಸೊ ಇಂಟರ್ನಲ್ ಫೋರ್ಸ್ ಅಂದರೆ ಈ ಸಿಸ್ಟಮ್ ಒಳಗಡೆ ಇರುವಂಥ ಫೋರ್ಸಸ್ಸು. ಹೌದಾ? ಸಿಮಿಲರ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಈ ಬಾಡಿ ಎಕ್ಸ್ಟರ್ನಲಿ, ಫಾರ್ ಎಕ್ಸಾಂಪಲ್ ಅರ್ತ್ ಅನ್ನೋದು ಏನು ಮಾಡ್ತಿದೆ, ಇದ್ರ ಮೇಲೆ ಒಂದು ಗ್ರಾವಿಟೇಷನಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ M1 ಮತ್ತು M2 ಮೇಲೆ. ಸೊ ಅರ್ತ್ ಅನ್ನೋದೇನಿದೆ ಈ ಸಿಸ್ಟಮ್ನ ಹೊರಗಡೆ ಇದೆ. ಹೌದಲ್ಲ? ಸೊ ಸಿಸ್ಟಮ್ ಒಳಗೆ ಜಸ್ಟ್ M1 ಮತ್ತು M2 ಮಾತ್ರ ಇರೋದು. ಅರ್ತ್ ಅನ್ನೋದು ಹೊರಗಡೆ ಇದೆ ಸಿಸ್ಟಮ್ನ. ಸೊ ಹೊರಗಡೆ ಇರುವಂಥ ಯಾವುದೇ ಒಂದು ಬಾಡಿ ಈ ಸಿಸ್ಟಮ್ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಅದು ಎಕ್ಸ್ಟರ್ನಲ್ ಫೋರ್ಸ್ ಆಗುತ್ತೆ. ಹೌದಾ? ಸೊ ಈ ಮಾಸ್ M1 ಮೇಲೆ ಏನು ಆ್ಯಕ್ಟ್ ಆಗ್ತಾ ಇದೆ, M1G ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗ್ತಿದೆ. ಸಿಮಿಲರ್ಲಿ M2 ಮೇಲೆ ಏನು ಆ್ಯಕ್ಟ್ ಆಗ್ತಿದೆ ಸರ್, M2G ಆ್ಯಕ್ಟ್ ಆಗ್ತಿದೆ. ಸೊ ಇದೆಲ್ಲ ಏನಾಗುತ್ತೆ, ನಮಗೆ ಎಕ್ಸ್ಟರ್ನಲ್ ಫೋರ್ಸ್ ಆಗುತ್ತೆ. ಬಿಕಾಸ್ ಅರ್ತು ಈ ಸಿಸ್ಟಮ್ನ ಹೊರಗಿದೆ. ಸೊ ಅರ್ತ್ ಏನೇ, ಇದು ಎಕ್ಸ್ಟರ್ನಲ್ ಬಾಡಿ ಆಯಿತು ಅರ್ಥ ಅನ್ನೋದು. ಸೊ ಎಕ್ಸ್ಟರ್ನಲ್ ಬಾಡಿ ಏನೇ ಫೋರ್ಸ್ ಅಪ್ಲೈ ಮಾಡಿದ್ರು ಸಿಸ್ಟಮ್ ಅಥವಾ ಸಿಸ್ಟಮ್ ಒಳಗಿರುವಂಥ ಮಾಸಸ್ಗಳ ಮೇಲೆ ಅದೇನಾಗುತ್ತೆ, ಎಕ್ಸ್ಟರ್ನಲ್ ಫೋರ್ಸ್ ಆಗುತ್ತೆ. ಸೊ ಇದೇನಾಯಿತು ನಮಗೆ ಎಕ್ಸ್ಟರ್ನಲ್ ಫೋರ್ಸ್. ಹಾಗಾದರೆ ಇಂಟರ್ನಲ್ ಫೋರ್ಸ್ ಯಾವುದು ಸರ್? ಫಾರ್ ಎಕ್ಸಾಂಪಲ್ ಈ M1 ಮತ್ತು M2 ಏನಿದೆ ಕಾಂಟ್ಯಾಕ್ಟಲ್ಲಿದೆ ಸರ್. ಓಕೆ ಸರ್. ಸೊ ಇವೆರಡರ ಮಧ್ಯೆ ಏನಿರುತ್ತೆ, ಕಾಂಟ್ಯಾಕ್ಟ್ ಫೋರ್ಸ್ ಇರುತ್ತೆ. ಸೊ ಇದು ನಾರ್ಮಲ್ ಫೋರ್ಸ್, ಸಿಮಿಲರ್ಲಿ ಇದು ನಾರ್ಮಲ್ ಫೋರ್ಸು. ಹೌದಾ? ಸೊ ನಾರ್ಮಲ್ ಫೋರ್ಸಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದೇನಾಗುತ್ತೆ, ನಮಗೆ ಇಂಟರ್ನಲ್ ಫೋರ್ಸ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಮಗೆ ಫಸ್ಟ್ ಪಾಯಿಂಟ್ ಏನಂತ ಕೊಟ್ಟಿದ್ದಾರೆ ಅಂದರೆ ಇಂಟರ್ನಲ್ ಫೋರ್ಸಸ್ನ ನಾವು ನೆಗ್ಲೆಕ್ಟ್ ಮಾಡ್ಬೋದು ಅಂತ.
ಹೌದಲ್ಲ. ಸೊ ಇಂಟರ್ನಲ್ ಫೋರ್ಸಸ್ನ ಫಸ್ಟ್ ಆಫ್ ಆಲ್ ಏನಕ್ಕೆ ನೆಗ್ಲೆಕ್ಟ್ ಮಾಡ್ತೀವಿ? ಸೊ ಫಾರ್ ಎಕ್ಸಾಂಪಲ್ ಇದೇ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿ ಸರ್ ಇಲ್ಲಿ ಟೋಟಲ್ ಇಂಟರ್ನಲ್ ಫೋರ್ಸ್ನ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ ಸರ್. ಟೋಟಲ್ ಇಂಟರ್ನಲ್ ಫೋರ್ಸ್. ಸೊ ಟೋಟಲ್ ಇಂಟರ್ನಲ್ ಫೋರ್ಸಸ್ ಏನಾಗುತ್ತೆ ಸರ್ ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿ ನಾರ್ಮಲ್ ರಿಯಾಕ್ಷನ್ ಏನಿದೆ ಇದು ಅಪ್ವರ್ಡ್ ಡೈರೆಕ್ಷನಲ್ಲಿದೆ ಸರ್. ಸಿಮಿಲರ್ಲಿ ಮಾಸ್ M2 M1 ಮೇಲೆ ನಾರ್ಮಲ್ ಫೋರ್ಸ್ ಅಪ್ಲೈ ಮಾಡಿದ್ರೆ ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ ಮಾಸ್ M1 ಕೂಡ M2 ಮೇಲೆ ಒಂದು ಈಕ್ವಲ್ ಆ್ಯಂಡ್ ಆಪೋಸಿಟ್ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡಿದೆ. ಹೌದಾ. ಸೊ ಈ ನಾರ್ಮಲ್ ಫೋರ್ಸ್ ಅನ್ನೋದ್ರಿಂದ ಆಪೋಸಿಟ್ ಆಗಿದೆ ಈ ನಾರ್ಮಲ್ ಫೋರ್ಸ್ಗೆ. ಸೊ ಮೈನಸ್ ಈ ನಾರ್ಮಲ್ ಫೋರ್ಸ್. ಸೊ ಇವೆರಡೂ ಫೋರ್ಸ್ನ ಆ್ಯಡ್ ಮಾಡಿದ್ರೆ ಏನು ಬಂತು ನಮಗೆ? 0 ಅಂತ ಬಂತು. ಹೌದಲ್ಲ. ಸೊ ಈ ಒಂದು ಪಾಯಿಂಟನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ದಟ್ ನೀವು ಯಾವುದೇ ಒಂದು ಸಿಸ್ಟಮನ್ನು ಕನ್ಸಿಡರ್ ಮಾಡಿ. ಹೌದಾ. ಸೊ ಅದ್ರ ಮಧ್ಯೆ ಯಾವಾಗಲಿದ್ರು ಲೈಕ್ ನಮಗೆ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಪೇರ್ಸ್ಗಳು ಇರುತ್ತೆ. ಸೊ ಈ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಪೇರ್ಸ್ಗಳನ್ನ ನಾವು ಆ್ಯಡ್ ಮಾಡಿದ್ರೆ ನಮ್ಗೆ ಏನಂತ ಬರುತ್ತೆ? ಟೋಟಲ್ ಆನ್ಸರ್ 0 ಅಂತ ಬರುತ್ತೆ. ಸೊ ನೀವು ಯಾವುದೇ ಸಿಸ್ಟಮನ್ನು ಕನ್ಸಿಡರ್ ಮಾಡಿ. ಸೊ ಅದಕ್ಕೆ ನಾವು ಜನರಲಿ ಏನಂತ ಹೇಳ್ತೀವಿ ಅಂದರೆ ಇಂಟರ್ನಲ್ ಫೋರ್ಸ್ ಅನ್ನೋದೇನಿದೆ ಈ ಸಿಸ್ಟಮ್ ಒಳಗಡೆ ಏನಂತಂದ ನಾವು ನೆಗ್ಲೆಕ್ಟ್ ಮಾಡ್ಬೋದು ಅಂತ. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ ಸರ್. ಸೊ ಇವಾಗ ನಮಗೆ ಈ ಎಕ್ಸ್ಟರ್ನಲ್ ಫೋರ್ಸಸ್ ಏನಾಯಿತು? M1G ಮತ್ತು M2G. ಸೊ ಟೋಟಲ್ ಎಕ್ಸ್ಟರ್ನಲ್ ಫೋರ್ಸ್ ಏನು ಆ್ಯಕ್ಟ್ ಆಗ್ತಾಯಿದೆ ಈ ಒಂದು ಸಿಸ್ಟಮ್ ಮೇಲೆ ಸರ್? M1G ಪ್ಲಸ್ M2G ಸರ್ ಡೌನ್ವರ್ಡ್ ಡೈರೆಕ್ಷನಲ್ಲಿ ಆಗ್ತದೆ. ಸೊ ಟೋಟಲ್ ಎಷ್ಟಾಯಿತು? M1 ಪ್ಲಸ್ M2 ಇಂಟು G ಅಂತ ಆಯಿತು ಸರ್. ಓಕೆ ಸರ್. ಸೊ ಇದನ್ನು ನಾವು ಈ ರೀತಿ ಕೂಡ ಬರ್ಕೊಬೋದು. ಆರ್ ಈ ಎಂಟೈರ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ದೀವಾ. ಸೊ ಈ ಸಿಸ್ಟಮ್ನ ಒಂದು ಸಿಂಗಲ್ ಆಬ್ಜೆಕ್ಟ್. ಸೊ ಇದನ್ನು ನಾವು ಸಿಂಗಲ್ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನ ಯಾವ ರೀತಿ ಬರ್ಕೊಬೋದು ಅಂದರೆ ಈ ರೀತಿ ಸಿಂಗಲ್ ಬಾಕ್ಸಲ್ಲಿ ಬರ್ಕೊಳ್ಳೋಣ. ಓಕೆನಾ. ಸೊ ಈ ಸಿಸ್ಟಮ್ನ ಟೋಟಲ್ ಮಾಸ್ ಏನಾಗುತ್ತೆ ಸರ್? M1 ಪ್ಲಸ್ M2 ಅಂತ ಆಯಿತು ಸರ್. ಸೊ ಅರ್ಥ ಅನ್ನೋದು ಇದ್ರ ಮೇಲೆ ಎಷ್ಟು ಗ್ರಾವಿಟೇಷನಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ? M1 ಪ್ಲಸ್ M2 ಇಂಟು G. ಈ ಥರ ಡೈರೆಕ್ಟಾಗಿ ಆದರೂ ಬರ್ಕೊಬೋದು, ಆರ್ ಎಲ್ಸ್ ಈ ಥರ ಡಿರೈವ್ ಕೂಡ ಮಾಡ್ಕೊಬೋದು ನೀವು. ಓಕೆನಾ. ಸೊ ಈ ಒಂದು ಪಾಯಿಂಟನ್ನು ನೀವು ರಿಮೆಂಬರ್ ಮಾಡ್ಕೊಳ್ಳಿ ಸರ್. ಸೊ ಇವಾಗ ಇದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ವಿ ಸರ್. M1 M2. ಸೊ ಇದ್ರ ಮೇಲೆ ಗ್ರಾವಿಟೇಷನಲ್ ಫೋರ್ಸು M1 ಪ್ಲಸ್ M2 ಇಂಟು G ಅಂತ ಆ್ಯಕ್ಟ್ ಆಗ್ತಿದೆ. ಸೊ ಈ ಸಿಸ್ಟಮ್ ಅನ್ನೋದೇನಿದೆ ಗ್ರೌಂಡ್ ಮೇಲೆ ಇದೆ ಸರ್. ಓಕೆ ಸರ್. ಸೊ ಈ ಗ್ರೌಂಡ್ ಅನ್ನೋದು ಇದ್ರ ಮೇಲೆ ಈ ಸಿಸ್ಟಮ್ ಮೇಲೆ ಒಂದು ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಓಕೆ. ಸೊ ಇದನ್ನು NG ಅಂತ ಕನ್ವರ್ಟ್, ನಾರ್ಮಲ್ ಫೋರ್ಸ್ ಬೈ ಗ್ರೌಂಡ್. ಸೊ ಸಿಮಿಲರ್ಲಿ ಈ ಸಿಸ್ಟಮ್ ಕೂಡ ಈ ಗ್ರೌಂಡ್ ಮೇಲೆ ಒಂದು ಈಕ್ವಲ್ ಆ್ಯಂಡ್ ಆಪೋಸಿಟಾಗಿ ನಾರ್ಮಲ್ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಓಕೆ ಸರ್. ಸೊ ಈ ಸಿಸ್ಟಮ್ ಮೇಲೆ ಏನೇನು ಫೋರ್ಸಸ್ ಆ್ಯಕ್ಟ್ ಆಗ್ತಿದೆ ಇವಾಗ? ಎಕ್ಸ್ಟರ್ನಲ್ ಫೋರ್ಸಸ್ಸು. ಸೊ ನಾರ್ಮಲ್ ಫೋರ್ಸ್ ಆ್ಯಕ್ಟ್ ಆಗ್ತಿದೆ. ಸಿಮಿಲರ್ಲಿ ಇದರ ವೆಯ್ಟ್ ಆ್ಯಕ್ಟ್ ಆಗ್ತಾಯಿದೆ. ಓಕೆ ಸರ್. ಸೊ ಈ ಸಿಸ್ಟಮ್ ಅನ್ನೋದೇನಿದೆ ಇವಾಗ ರೆಸ್ಟಲ್ಲಿದೆ. ಅಂದರೆ ಈ ಫೋರ್ಸಸ್ ಅನ್ನೋದೇನಿದೆ ಬ್ಯಾಲೆನ್ಸ್ ಆಗ್ತಾಯಿದೆ. ಓಕೆನಾ. ಸೊ N ಈಸ್ ಈಕ್ವಲ್ಸ್ ಟು ನಾವು M1 ಪ್ಲಸ್ M2 ಇಂಟು G ಅಂತ ಡೈರೆಕ್ಟಾಗಿ ಬರ್ಕೊಬೋದು. ಹೌದಲ್ಲ. ಸೊ ಈ ಒಂದು ಪಾಯಿಂಟನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಸರ್. ಓಕೆ. ಇದು ಫಸ್ಟ್ ಪಾಯಿಂಟ್. ಸಿಮಿಲರ್ಲಿ ಸೆಕೆಂಡ್ ಪಾಯಿಂಟ್ ಏನಂತ ಕೊಟ್ಟವ್ರೆ? ಎಕ್ಸ್ಟರ್ನಲ್ ಫೋರ್ಸೇ ಆಕ್ಸಲರೇಷನನ್ನು ಕಾಸ್ ಮಾಡೋದು ಒಂದು ಸಿಸ್ಟಮಲ್ಲಿ. ಹೌದಲ್ವಾ. ಫಾರ್ ಎಕ್ಸಾಂಪಲ್ ಇದು ಮಾಸ್ ಎ. ಓಕೆನಾ. ಸೊ ಇದನ್ನ ಒಂದು ಸಿಸ್ಟಮ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಸೊ ಈ ಸಿಸ್ಟಮ್ ಇಂಟರ್ನಲ್ ಫೋರ್ಸ್ ಅಂತೂ ನಮಗೆ ಆಕ್ಸಲರೇಷನ್ ಪ್ರೊಡ್ಯೂಸ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಅದನ್ನ ಆ್ಯಡ್ ಮಾಡಿದ್ರೆ ನಮಗೆ 0 ಅಂತ ಬರುತ್ತೆ. ಸೊ ಆಕ್ಸಲರೇಷನ್ ಕೂಡ ಏನಾಗುತ್ತೆ? 0 ಅಂತ ಆಗೋಗುತ್ತೆ ಸರ್. ಸೊ ಹಾಗಾದರೆ ಯಾರು ಈ ಸಿಸ್ಟಮನ್ನು ಆಕ್ಸಲರೇಟ್ ಮಾಡೋದಕ್ಕೆ ನಮ್ಗೆ ಯಾರು ಕಾರಣ ಆಗಿರ್ತಾರೆ? ಸೊ ಎಕ್ಸ್ಟರ್ನಲ್ ಫೋರ್ಸು. ಫಾರ್ ಎಕ್ಸಾಂಪಲ್ ಈ ಮಾಸ್ M ಮೇಲೆ ನಾನೊಂದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದೆ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ? ಈ ಮಾಸ್ ಅನ್ನೋದು ಆಕ್ಸಲರೇಟ್ ಆಗುತ್ತೆ. ಸೊ ಈ ಆಕ್ಸಲರೇಷನ್ಗೆ ಯಾರು ಕಾರಣ? ಎಕ್ಸ್ಟರ್ನಲ್ ಫೋರ್ಸ್. ಹೌದಲ್ಲ. ಸೊ ಒಂದು ವೇಳೆ ಎಕ್ಸ್ಟರ್ನಲ್ ಫೋರ್ಸ್ ಎಲ್ಲೂ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಈ ಸಿಸ್ಟಮ್ ಆಕ್ಸಲರೇಟ್ ಆಗುತ್ತೆ. ಹೌದಲ್ಲ. ಸೊ ಇದು ಸೆಕೆಂಡ್ ಪಾಯಿಂಟ್. ಸೊ ಎಕ್ಸ್ಟರ್ನಲ್ ಫೋರ್ಸ್ ಅನ್ನೋದೇನಿದೆ ಆಕ್ಸಲರೇಷನನ್ನು ನಮಗೆ ಕಾಸ್ ಮಾಡುತ್ತೆ. ಸೊ ಈ ಒಂದು ಪಾಯಿಂಟನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಸಿಸ್ಟಮ್ ಬಗ್ಗೆ ಕಲಿತು ಸಿಮಿಲರ್ಲಿ ಈ ಒಂದು ಪ್ರಾಬ್ಲಮನ್ನು ಅನಲೈಸ್ ಮಾಡಿದ್ವು. ಹೌದಾ. ಸೊ ಇದು ಮಾಸ್ M2 ಮತ್ತು ಇದು ಮಾಸ್ M1. ಇದನ್ನು ನಾವು ಗ್ರೌಂಡ್ ಮೇಲೆ ಇಟ್ಟಿದ್ವು. ಹೌದಾ. ಸೊ M1 M2 ಮೇಲೆ ಯಾವ ರೀತಿ ಫೋರ್ಸಸ್ ಆ್ಯಕ್ಟ್ ಆಗ್ತಿದೆ ಅಂತ ಆಲ್ರೆಡಿ ಪ್ರೀವಿಯಸ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಹೌದಾ. ಸೊ ಇದನ್ನು ಒಂದು ಆಲ್ಟರ್ನೇಟ್ ವೇ ನಿಮಗೆ ಕ್ವಶನ್ ಯಾವ ರೀತಿ ಕೇಳ್ಬೋದು ಎಕ್ಸಾಮ್ಸಲ್ಲಿ ಅಂತಂದರೆ, ಸೊ ಈ M1 M2 ಗ್ರೌಂಡ್ ಮೇಲೆ ಇತ್ತು. ಸೊ ಇವಾಗ ನಾವೇನು ಮಾಡ್ತಿದ್ವಿ? ಇದನ್ನು ಒಂದು ವೇಯಿಂಗ್ ಮಷೀನ್ ಮೇಲೆ ಇಟ್ಟಿದ್ವಿ ಈ M1 ಮತ್ತು M2ನ. ಓಕೆನಾ. ಸೊ ಈ ಮಾಸ್ M1 ಮತ್ತು ಇದು M2ನ ವೇಯಿಂಗ್ ಮಷೀನ್ ಮೇಲೆ ಇಟ್ಟಿದ್ವಿ. ಸೊ ನಿಮ್ಮ ರಿಯಲ್ ಲೈಫಲ್ಲಿ ವೇಯಿಂಗ್ ಮಷೀನ ನೀವು ಈ ಥರ ನೋಡ್ಬೋದು. ನಿಮ್ಮ ವೆಯ್ಟನ್ನು ಮೆಜರ್ ಮಾಡಿರ್ತೀರ ರಿಯಲ್ ಲೈಫಲ್ಲೆಲ್ಲ ನೋಡೋದಾದರೆ. ಸೊ ಈ ವೇಯಿಂಗ್ ಮಷೀನ್ ಅನ್ನೋದೇನಿದೆ ಇದು ಏನನ್ನು ಮೆಜರ್ ಮಾಡುತ್ತೆ? ಹೌದಲ್ಲ. ಸೊ ಅದನ್ನು ನಾವಿಲ್ಲಿ ಅನಲೈಸ್ ಮಾಡೋಣ. ಓಕೆನಾ. ಸೊ ಫಸ್ಟ್ ಮೆಥಡ್ ಏನಂತ ಅಂದರೆ ಫ್ರೀ ಬಾಡಿ ಡಯಾಗ್ರಾಮ್ ಮೆಥಡ್. ಓಕೆನಾ. ಸೊ ಈ M1 M2 ಮತ್ತು ವೇಯಿಂಗ್ ಮಷೀನ್ನ ಸಪ್ರೇಟಾಗಿ ಬರ್ಕೊಳ್ಳೋಣ. ಸೊ ಇದು M1 ಆಯಿತು, ಇದು M2 ಆಯಿತು ಸರ್. ಸಿಮಿಲರ್ಲಿ ಇದು ವೇಯಿಂಗ್ ಮಷೀನ್ ಆಯಿತು. ಓಕೆ ಸರ್. ಇದು ವೇಯಿಂಗ್ ಮಷೀನ್ ಅಂತ ಅಂದ್ಕೊಳ್ಳಿ. ಓಕೆ. ಸೊ ಈ M1 ಮೇಲೆ ಏನೇನು ಫೋರ್ಸಸ್ ಆ್ಯಕ್ಟ್ ಆಗುತ್ತೆ ಸರ್? ಗ್ರಾವಿಟೇಷನಲ್ M1 ಇಂಟು G. ಸಿಮಿಲರ್ಲಿ ಇದ್ರ ಮೇಲೂ ಕೂಡ M2 ಇಂಟು G. ಓಕೆನಾ. ಸಿಮಿಲರ್ಲಿ ಈ M1 ಮತ್ತು M2 ಏನಿದೆ ಕಾಂಟ್ಯಾಕ್ಟಲ್ಲಿದೆ ಈ ಪಾಯಿಂಟಲ್ಲಿ. ಸೊ ನಾರ್ಮಲ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಇದನ್ನ N ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಲಿಸ್ಟ್ ಮಾಡೋದಾದರೆ ಏನಂತ ಬರುತ್ತೆ? ನಾರ್ಮಲ್ ಫೋರ್ಸ್. ಸಿಮಿಲರ್ಲಿ ಇದ್ರ ಮೇಲೆ ನಾರ್ಮಲ್ ಫೋರ್ಸ್ ಸರ್. ಓಕೆನಾ. ಸೊ ಈ M2 ಅನ್ನೋದೇನಿದೆ ಈ ವೇಯಿಂಗ್ ಮಷೀನ್ ಜೊತೆ ಕಾಂಟ್ಯಾಕ್ಟಲ್ಲಿದೆ. ಹೌದಾ. ಸೊ ಈ ವೇಯಿಂಗ್ ಮಷೀನ್ ಮತ್ತು ಇದೆರಡರ ಮಧ್ಯೆ ಏನಿರುತ್ತೆ? ಕಾಂಟ್ಯಾಕ್ಟ್ ಇರುತ್ತೆ. ಸೊ ಇದೆರಡರ ಮಧ್ಯೆ ಕೂಡ ಕಾಂಟ್ಯಾಕ್ಟ್ ಫೋರ್ಸ್ ಇರುತ್ತೆ. ಹೌದಾ. ಸೊ ಇದನ್ನು ನಾನು ನಾರ್ಮಲ್ ಫೋರ್ಸ್ ಇದು NW ಅಂತ ಕನ್ಸಿಡರ್ ಮಾಡಿ. ಸಿಮಿಲರ್ಲಿ ಈ ಮಾಸ್ M2 ಕೂಡ ವೇಯಿಂಗ್ ಮಷೀನ್ ಮೇಲೆ ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿ ಒಂದು ಫೋರ್ಸನ್ನು ಅಪ್ಲೈ ಮಾಡುತ್ತೆ.
ಅದನ್ನು ನಾವಿಲ್ಲಿ ಲಿಸ್ಟ್ ಮಾಡೋದಾದರೆ ಏನು ಬರುತ್ತೆ ಸರ್? ಸೊ ಇದು ಅಪ್ವರ್ಡ್ ಡೈರೆಕ್ಷನಲ್ಲಿ NW ಆ್ಯಕ್ಟ್ ಆಗ್ತಾಯಿದೆ ಸರ್. ಸಿಮಿಲರ್ಲಿ ವೇಯಿಂಗ್ ಮಷಿನ್ ಮೇಲೆ ಈ ಡೈರೆಕ್ಷನಲ್ಲಿ NW ಆ್ಯಕ್ಟ್ ಆಗುತ್ತೆ. ಸೊ ರಿಮೆಂಬರ್ ಮಾಡಿ, ಸೊ ವೇಯಿಂಗ್ ಮಷಿನ್ ಅನ್ನೋದೇನಿದೆ ಈ ನಾರ್ಮಲ್ ಫೋರ್ಸ್ನ ರೀಡಿಂಗ್ ಆಗಿ ನಿಮಗೆ ತೋರಿಸೋದು. ಓಕೆನಾ? ಸೊ ನಿಮ್ಗೆ ಅದು ಏನಂತ ರೀಡಿಂಗ್ ಆಗಿ ತೋರಿಸುತ್ತೆ, ನಾರ್ಮಲ್ ಫೋರ್ಸ್ನ ವ್ಯಾಲ್ಯೂ ಏನಿರುತ್ತೋ ಅದನ್ನು ನಿಮಗೆ ರೀಡಿಂಗ್ ಅನ್ನಾಗಿ ತೋರಿಸುತ್ತೆ. ಓಕೆನಾ? ಸೊ ಈ ಒಂದು ಪಾಯಿಂಟನ್ನು ನೀವು ರಿಮೆಂಬರ್ ಮಾಡ್ಕೊಳ್ಳಿ. ಓಕೆ ಸರ್, ಇವಾಗ ನಾವು FBD ಅನ್ನು ಡ್ರಾ ಮಾಡಿದ್ವು. ಓಕೆನಾ? ಸೊ ಇವಾಗ ಇದಕ್ಕೆ ಈಕ್ವೇಷನ್ಸ್ಗಳನ್ನ ಬರೆಯೋಣ. ಸೊ M1 M2 ಮತ್ತು ಈ ವೇಯಿಂಗ್ ಮಷಿನ್ ಏನಿದೆ ರೆಸ್ಟಲ್ಲಿದೆ. ಓಕೆನಾ? ಸೊ ಫೋರ್ಸಸ್ ಅನ್ನೋದು ಏನಿರುತ್ತೆ ಬ್ಯಾಲೆನ್ಸ್ ಆಗುತ್ತೆ, ಅಂದರೆ ಆಕ್ಸಲರೇಷನ್ ಇದೆಲ್ಲದು ಏನಿದೆ ರೆಸ್ಟಲ್ಲಿದೆ. ಸೊ ಇದು ಕೂಡ ರೆಸ್ಟಲ್ಲಿದೆ, ಇದು ಕೂಡ ರೆಸ್ಟಲ್ಲಿದೆ. ಸೊ ಆಕ್ಸಲರೇಷನ್ ಏನಿರುತ್ತೆ ಇವು ಮೂರಕ್ಕೂ 0 ಇರುತ್ತೆ. ಸೊ ಎಫ್ ನೆಟ್ ಅನ್ನೋದು ಏನಿರುತ್ತೆ ಸರ್, ಇವು ಮೂರಕ್ಕೂ 0 ಇರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ಕನ್ಸಿಡರ್ ಮಾಡಿ ನೀವು ಫಸ್ಟ್ ಎಕ್ಸಾಂಪಲ್. ಸೊ ಎಫ್ ನೆಟ್ ಏನಿರುತ್ತೆ ಇದ್ರ ಮೇಲೆ 0 ಇರುತ್ತೆ, ಅಂದರೆ ನಾರ್ಮಲ್ ಮೈನಸ್ M1G = 0, ಅಂದರೆ ನಾರ್ಮಲ್ ಫೋರ್ಸ್ M1 × G. ಹೌದಾ? ಇದು ಫಸ್ಟ್ ಈಕ್ವೇಷನ್. ಸೊ ಇದನ್ನು ಅನಲೈಸ್ ಮಾಡೋಣ. ಓಕೆನಾ? ಸೊ ಇದು ಕೂಡ ರೆಸ್ಟಲ್ಲಿದೆ, ಎಫ್ ನೆಟ್ 0. ಸೊ ಫೋರ್ಸಸ್ಗಳೇನಿದೆ ವರ್ಟಿಕಲ್ ಡೈರೆಕ್ಷನಲ್ಲಿ ಮಾತ್ರ ಇದೆ. ಸೊ ಅಪ್ವರ್ಡ್ ಫೋರ್ಸ್ = ಡೌನ್ವರ್ಡ್ ಫೋರ್ಸ್ ಅಂತ ಡೈರೆಕ್ಟಾಗಿ ಬರಿಬೋದಲ್ವಾ ಇದನ್ನು ಸಾಲ್ವ್ ಮಾಡೋದಕ್ಕಿಂತ. ಸೊ ಡೈರೆಕ್ಟಾಗಿ ಬರೆದ್ರೆ ನಮ್ಗೆ ಏನಂತ ಬರುತ್ತೆ, ಸೊ ಅಪ್ವರ್ಡ್ ಫೋರ್ಸ್ ಏನಿದೆ ಇದು NW, ದಿಸ್ ಈಸ್ ಈಕ್ವಲ್ಸ್ ಟು ಡೌನ್ವರ್ಡ್ ಫೋರ್ಸಸ್ ಏನೇನಿದೆ ಈ ನಾರ್ಮಲ್ ಫೋರ್ಸ್ ಮತ್ತು M2G ಪ್ಲಸ್ M2G. ಹೌದಾ? ಸೊ ಇದೇನಾಗುತ್ತೆ ನಮಗೆ ಸೆಕೆಂಡ್ ಈಕ್ವೇಷನ್ ಆಗುತ್ತೆ. ಸಿಮಿಲರ್ಲಿ ಈ ವೇಯಿಂಗ್ ಮಷೀನು NW ರೀಡ್ ಮಾಡುತ್ತೆ. ಸೊ ನಾವಿವಾಗ NW ಫೈಂಡ್ ಔಟ್ ಮಾಡೋಣ. ಓಕೆನಾ? ಸೊ NW = ಈ ನಾರ್ಮಲ್ ಫೋರ್ಸ್ ಪ್ಲಸ್ M2G. ಸೊ ಈ ನಾರ್ಮಲ್ ಫೋರ್ಸ್ನ ವ್ಯಾಲ್ಯೂ ನಮ್ಮ ಫಸ್ಟ್ ಈಕ್ವೇಷನಲ್ಲಿ ಅಂತ ಗೊತ್ತು, M1 × G. ಸೊ NW = ಈ ನಾರ್ಮಲ್ ಫೋರ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಂತ ಬರುತ್ತೆ ನಮಗೆ, M1G ಪ್ಲಸ್ M2G ಅಂತ ಬರುತ್ತೆ. ಹೌದಾ? ಸೊ NW = Gನ ಕಾಮನ್ ತೆಗೆದ್ರೆ M1 ಪ್ಲಸ್ M2 × G ಅಂತ ಬರುತ್ತೆ. ಹೌದಾ? ಸೊ ನಮ್ಮ ನಾರ್ಮಲ್ ಫೋರ್ಸ್ನ ವ್ಯಾಲ್ಯೂ ಏನು ಬಂತು ಸರ್, M1 ಪ್ಲಸ್ M2 × G. ಸೊ ನಿಮಗೆ ವೇಯಿಂಗ್ ಮಷೀನಲ್ಲಿ ಏನು ರೀಡಿಂಗ್ ಬರುತ್ತೆ, M1 ಪ್ಲಸ್ M2 × G. ಇದು ನ್ಯೂಟನ್ಸಲ್ಲಿ ಇದೆ. ಹೌದಾ? ಸೊ ಫೋರ್ಸ್ ಅನ್ನೋದು ಯಾವತ್ತಿದ್ರು ನ್ಯೂಟನ್ಸಲ್ಲಿ ಇರುತ್ತೆ. ಸೊ ಇದು ನಾರ್ಮಲ್ ಫೋರ್ಸ್. ಸೊ ಆನ್ಸರ್ ಅನ್ನೋದೇನಿದೆ ನ್ಯೂಟನ್ಸಲ್ಲಿದೆ. ಸೊ ಕ್ವೆಶನ್ನಲ್ಲಿ ಒಂದು ವೇಳೆ ನಿಮಗೆ ನ್ಯೂಟನ್ಸಲ್ಲಿ ಏನಾದರೂ ಆಪ್ಷನ್ಸ್ಗಳನ್ನ ಕೊಟ್ಟಿದ್ರೆ ಸೊ ಈ ಥರ ಫೈಂಡ್ ಔಟ್ ಮಾಡಿ. ಆದರೆ ಒಂದು ವೇಳೆ KGನಲ್ಲಿ ಏನಾದರೂ ಕೊಟ್ಟಿದ್ರೆ ನೀವು ಅವಾಗ ಏನು ಮಾಡಬೇಕು, Gಯನ್ನು ಬೇಡ. ಸೊ M1 ಪ್ಲಸ್ M2 ನಿಮ್ಗೆ ಏನು ಕೊಡುತ್ತೆ, ಇನ್ ಟರ್ಮ್ಸ್ ಆಫ್ KGಸಲ್ಲಿ ನಿಮಗೆ ಆನ್ಸರ್ ಕೊಡುತ್ತೆ. ಸೊ M1 ಪ್ಲಸ್ M2 ಫೈಂಡ್ ಔಟ್ ಮಾಡ್ಕೊಳ್ಳಿ. ಒಂದು ವೇಳೆ ನ್ಯೂಟನ್ಸಲ್ಲಿ ಕೊಟ್ಟಿದ್ರೆ M1 ಪ್ಲಸ್ M2 × G ಇದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಓಕೆನಾ? ಸೊ ಈ ಒಂದು ಪಾಯಿಂಟನ್ನು ನೀವು ರಿಮೆಂಬರ್ ಮಾಡಿ. ಸೊ ಲಾಸ್ಟ್ ಪ್ರಾಬ್ಲಮ್ನ ನಾವು ಏನು ಕಲ್ತ್ವು ಅಂತಂದರೆ ವೇಯಿಂಗ್ ಮಷೀನ್ ಅನ್ನೋದು ನಾರ್ಮಲ್ ಫೋರ್ಸ್ನ ರೀಡಿಂಗ್ ಅನ್ನಾಗಿ ತೋರಿಸುತ್ತೆ ಅಂತ. ಹೌದಾ? ಸೊ ಅದನ್ನು ನಾವು FBD ಮುಖಾಂತರ ಸಾಲ್ವ್ ಮಾಡಿದ್ವು. ಹೌದಾ? ಸೊ ಇವಾಗ ನಾವು ಸಿಸ್ಟಮನ್ನು ಕನ್ಸಿಡರ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಹೌದಾ? ಸೊ ಇದು M1 ಇದು M2. ಓಕೆನಾ? ಸೊ ಈ M1 M2 ಎರಡನ್ನೂ ಒಂದು ಸಿಂಗಲ್ ಸಿಸ್ಟಮನ್ನಾಗಿ ಕನ್ಸಿಡರ್ ಮಾಡೋಣ. ಹೌದಾ? ಸೊ ಈ ಸಿಸ್ಟಮ್ನ ಇದನ್ನು ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ರಿಅರೇಂಜ್ ಮಾಡ್ಕೊಬೋದು ಅಂದರೆ ಇದು ಸಿಸ್ಟಮ್ ಸರ್, ಈ ಸಿಂಗಲ್ ಬಾಕ್ಸ್ ಅನ್ನೋದು. ಸೊ ಇದರ ಟೋಟಲ್ ಮಾಸ್ ಏನಾಗುತ್ತೆ, M1 ಪ್ಲಸ್ M2 ಆಗುತ್ತೆ ಸರ್. ಇದೇನು ಸರ್, ವೇಯಿಂಗ್ ಮಷೀನ್. ಓಕೆ ಸರ್. ಸೊ ಇಂಟರ್ನಲ್ ಫೋರ್ಸಸ್ ಬಗ್ಗೆ ತಲೆ ಕೆಡಿಸ್ಕೊಳೋದು ಬೇಡ. ಸೊ ಹಾಗಾದರೆ ಈ M1 ಪ್ಲಸ್ M2 ಈ ಸಿಸ್ಟಮ್ ಮೇಲೆ ಏನು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಸರ್, ಇದು M1 ಪ್ಲಸ್ M2 ಸರ್. ಇದ್ರ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ, M1 ಪ್ಲಸ್ M2 × G ಅಂತ. ಹೌದು ಸರ್. ಸೊ ಇದು ವೇಯಿಂಗ್ ಮಷೀನ್ ಮೇಲೆ ಇಟ್ಟಿದ್ದೀವಿ. ಹೌದಾ? ಸೊ ಇವೆರಡರ ಮಧ್ಯೆ ಏನಿರುತ್ತೆ, ಕಾಂಟ್ಯಾಕ್ಟ್ ಇರುತ್ತೆ ಈ ಸಿಸ್ಟಮ್ ಮತ್ತು ವೇಯಿಂಗ್ ಮಷೀನ್ ಮಧ್ಯೆ. ಸೊ ನಾರ್ಮಲ್ ಫೋರ್ಸಸ್ ಆ್ಯಕ್ಟ್ ಆಗುತ್ತೆ ಸರ್, ನಾರ್ಮಲ್ ಫೋರ್ಸ್. ಸಿಮಿಲರ್ಲಿ ಇದು ನಾರ್ಮಲ್ ಫೋರ್ಸ್. ಹೌದಾ? ಸೊ ನಾರ್ಮಲ್ ಫೋರ್ಸ್ ಇದನ್ನ NW ಅಂತ ಕನ್ಸಿಡರ್ ಮಾಡೋಣ. ಓಕೆನಾ? ಓಕೆ. ಸೊ NW ಇದು ಸಿಸ್ಟಮ್ ಅನ್ನೋದೇನಿದೆ ರೆಸ್ಟಲ್ಲಿದೆ ಸರ್. ಹೌದಾ? ಸೊ ಅಂದರೆ ಫೋರ್ಸಸ್ಗಳು ಬ್ಯಾಲೆನ್ಸ್ ಆಗಿರುತ್ತೆ. ಹೌದಾ? ಸೊ NW = ನಾವು ಡೈರೆಕ್ಟಾಗಿ ಅಪ್ವರ್ಡ್ ಫೋರ್ಸ್ = ಡೌನ್ವರ್ಡ್ ಫೋರ್ಸ್ ಅಂತ ಬರ್ಕೊಬೋದು, ಬಿಕಾಸ್ ಈ ಬಾಡಿ ಅನ್ನೋದೇನಿದೆ ರೆಸ್ಟಲ್ಲಿದೆ. ಓಕೆ ಸರ್. ಸೊ ನಮಗಿಲ್ಲಿ ಒಂದೇ ಸ್ಟೆಪ್ಪಲ್ಲಿ ಏನು ಸಿಕ್ತು, ಆನ್ಸರ್ ಸಿಕ್ತು. ಹೌದಾ? ಸೊ NW ಏನಂತ ಸಿಕ್ತು, M1 ಪ್ಲಸ್ M2 × G. ಸೊ ಲಾಸ್ಟ್ ಪ್ರಾಬ್ಲಮಲ್ಲೂ ಕೂಡ ನಮ್ಗೆ ಸೇಮ್ ಬಂದಿತ್ತು. ಸೊ ಈ ಪ್ರಾಬ್ಲಮಲ್ಲೂ ಕೂಡ ಸೇಮ್ ಬಂದಿತ್ತು. ಹೌದಾ? ಸೊ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡೋದ್ರಿಂದ ನಮ್ಗೆ ಏನಾಯಿತು, ಪ್ರಾಬ್ಲಮ್ಸ್ಗಳನ್ನ ಫಾಸ್ಟಾಗಿ ಸಾಲ್ವ್ ಮಾಡೋದಾಯಿತು. ಸೊ ಇದು ಪಾಯಿಂಟನ್ನು ನೀವು ರಿಮೆಂಬರ್ ಮಾಡ್ಕೊಳ್ಳಿ. ಸೊ ದಟ್ಸ್ ಇಟ್ ಗೈಸ್. ಹೌದಲ್ಲ? ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ಟಾಪಿಕ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವು, ಕೈನಮ್ಯಾಟಿಕ್ಸ್ ವರ್ಸಸ್ ಡೈನಮಿಕ್ಸ್ ಮತ್ತು ಫಂಡಮೆಂಟಲ್ ಟೈಪ್ಸ್ ಆಫ್ ಫೋರ್ಸಸ್ಸು, ಇನರ್ಷಿಯಾ, ಮೊಮೆಂಟಮ್ಮು ಮತ್ತು ನ್ಯೂಟನ್ಸ್ ಲಾಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವು. ಮತ್ತು ಫೋರ್ಸಸ್ಸು ಲೈಕ್ ಗ್ರಾವಿಟೇಷನಲ್ ಫೋರ್ಸು, ನಾರ್ಮಲ್ಲು, ಟೆನ್ಷನ್ ಫೋರ್ಸಸ್ಸು ಮತ್ತು ಫ್ರೀ ಬಾಡಿ ಡಯಾಗ್ರಾಮ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವು. ಹೌದಾ? ಮತ್ತು ಸಿಸ್ಟಮ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವು. ಹೌದಾ? ಸೊ ಇದೆಲ್ಲ ಏನಾಯಿತು, ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನೋದಾಯಿತು. ಹೌದಾ? ಸೊ ನಾವು ಇವಾಗ ಇನ್ನೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು, JEE ಮೇನ್ಸ್ ಕ್ವಶನ್ಸ್ಗಳು, ಸೊ ಇದನ್ನೆಲ್ಲ ಇನ್ನೂ ಕೂಡ ಸಾಲ್ವ್ ಮಾಡಿಲ್ಲ. ಹೌದಲ್ಲ? ಸೊ ಇದೆಲ್ಲ ಏನು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ಗಳು. ಸೊ ಇದರಲ್ಲಿ ನೀವು ಸ್ಟ್ರಾಂಗ್ ಇರಬೇಕು. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈಕ್ವಿಲಿಬ್ರಿಯಮ್, ಸೊ ಈ ರಿಲೇಟೆಡ್ ಟಾಪಿಕ್ಸ್ಗಳನ್ನ ಮಾಡಬೇಕಾದ್ರೆ JEE ಮೇನ್ಸ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಾಗಿರ್ಬೋದು, ಅಥವಾ ನೀಟಲ್ಲಿ ಕೇಳಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳಾಗಿರ್ಬೋದು, ಅಥವಾ KCETನಲ್ಲಿ ಕೇಳಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಮತ್ತು HC ವರ್ಮಾ ಬುಕ್. ಓಕೆನಾ? ಸೊ ಇದೊಂದು ಸ್ಟ್ಯಾಂಡರ್ಡ್ ಬುಕ್ ಅಂತಲೇ ಹೇಳ್ಬೋದು ಫಿಸಿಕ್ಸ್ಗೆ. ಸೊ ಇದರಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಕೇಳಿದಾರೋ ಸುಮಾರು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಓಕೆನಾ? ಸೊ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ನೋಟಿಫಿಕೇಶನ್ ಅನ್ನೋದೇನಿದೆ ಚಾನಲ್ ರಿಲೇಟೆಡ್ ಬರ್ತಾ ಇರುತ್ತೆ. ಓಕೆನಾ? ಸೊ ದಟ್ಸ್ ಇಟ್ ಗೈಸ್. ಬೈ ಬೈ.